ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ನಮ್ಮ ಜೊತೆಗೆ ಒಬ್ಬ ಅತಿಥಿ ಇರ್ತಾರೆ. ಕರ್ನಾಟಕದಲ್ಲಿ ಇಡೀ ವಾರ ಚರ್ಚೆಯಾಗಿರುವುದು ಮತ್ತು ಚರ್ಚೆಯಾಗ್ತಾ ಇರೋದು ಎರಡೇ ವಿಷಯ. ಒಂದು ವಿಧಾನ ಪರಿಷತ್ತಿನ ಅಡ್ಡ ಮತದಾನ, ಇನ್ನೊಂದು ಬಿಡದಿ ಟೌನ್ಶಿಪ್. ಈ ಎರಡು ವಿಷಯಗಳ ಪೈಕಿ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಬಿಡದಿ ಟೌನ್ಶಿಪ್ ವಿಷಯವನ್ನು ನಾವು ಚರ್ಚೆಗೆ ತಗೊಳ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಅತಿಥಿಯೊಬ್ಬರಿದ್ದಾರೆ, ಹಿರಿಯ ಕಾಂಗ್ರೆಸ್ ಮುಖಂಡರು, ಮಾಗಡಿಯ ಶಾಸಕರು ಆದ ಬಾಲಕೃಷ್ಣ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಬಾಲಕೃಷ್ಣ ಅವರು. ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ಮಾಗಡಿ ಬಿಡದಿ ಭಾಗದಿಂದ ಅನೇಕ ರೈತರು ಬಂದಿದ್ದೀರಿ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಚೆಕ್ ಹಂಚಕ್ಕೆ ನಿಂತುಬಿಟ್ಟಿದ್ದೀರಿ? ಶಾಸಕರೊಬ್ಬರು ಚೆಕ್ ಕೊಡ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಾವು. ಬಿಡದಿಯಲ್ಲಿ ಜಮೀನು ಕಳೆದುಕೊಳ್ತಾ ಇರುವವರಿಗೆ ಚೆಕ್ ಹಂಚಿಕೆ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಚೆಕ್ ಕೊಟ್ಟೆ. ನಾನು ನೋಡಿದೆ, ನಮ್ಮ ಮಾಜಿ ನಾಯಕರು ಕಾಮೆಂಟ್ ಮಾಡಿರ್ತಕ್ಕಂಥದ್ದನ್ನು ನೋಡಿದೆ. ನಾನು ಯಾಕೆ ಚೆಕ್ ಕೊಡೋದಕ್ಕೆ ನಿಂತೆ ಅಂತಂದರೆ, ಇಲ್ಲಿ ನಾವು ಟೌನ್ಶಿಪ್ ಮಾಡಿದಾಗ ಇವ್ರ ಹತ್ರ ದುಡ್ಡೇ ಇಲ್ಲ ಅಂತೇಳಿ ಅಪಪ್ರಚಾರ ಮಾಡಿದ್ರು. ಸುಮ್ಮನೆ ಇದನ್ನು ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಡ್ತಾರೆ, ಇವ್ರ ಹತ್ರ ದುಡ್ಡೇ ಇಲ್ಲ ಅಂಥೇಳಿ. ಅದಕ್ಕೋಸ್ಕರ ದುಡ್ಡು ಇದೆ ನಮ್ಮ ಹತ್ರ, ನಾವು ಚೆಕ್ ಕೊಡ್ತಾ ಇದ್ದೀವಿ, ನೀವು ಯಾರಾದರೂ ದುಡ್ಡು ತೊಗೊಳ್ಳೋರು ಧೈರ್ಯವಾಗಿ ಮುಂದೆ ಬರ್ಬೋದು ಅಂತ ತೋರಿಸ್ಲಿಕ್ಕೋಸ್ಕರ ಚೆಕ್ ಕೊಟ್ಟಿರ್ತಕ್ಕಂಥದ್ದು. ಓಕೆ. ನನ್ನ ಜೊತೆಗೆ ನಾನು ಒಬ್ಬನೇ ಕೊಟ್ಟಿಲ್ಲ, ನನ್ನ ಜೊತೆ ಅಧಿಕಾರಿಗಳು ಕೂತಿದ್ರು. ಅಧಿಕಾರಿಗಳು ಪಕ್ಕದಲ್ಲಿ ಕೂತಿದ್ರು, ನಾನು ಕೊಟ್ಟೆ ಅಷ್ಟೇ. ಅವ್ರು ಕೊಡ್ಬೇಕಾದ ಚೆಕ್ ನಾನು ಇಸ್ಕೊಂಡು ಕೊಟ್ಟಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಜನಕ್ಕೊಂದು ಸಂದೇಶ ಕೊಡಬೇಕಲ್ವ ನಾವು. ದುಡ್ಡಿದೆ ರೀ, ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾರೆ, ದುಡ್ಡಿದೆ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೋಸ್ಕರ ಚೆಕ್ ಕೊಟ್ಟಿದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ರೀತಿ ಏನಿಲ್ಲ. ಈಗ ದಿವಸ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ಚೆಕ್ಗಳು ಕೊಡ್ತಾ ಇದ್ದಾರೆ, RTGS ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಚೆಕ್ ಕೊಡೋಕ್ಕೆ ಬರಲ್ಲ, RTGS ಮಾಡಬೇಕು ಅವ್ರ ಅಕೌಂಟ್ಗಳಿಗೆ. ಸುಮ್ಮನೆ ಸಾಂಕೇತಿಕವಾಗಿ 7 ಜನಕ್ಕೆ ಕೊಟ್ಟಿದ್ದೀವಿ. ಈಗ ರೆಗ್ಯುಲರಾಗಿ RTGS ನಡೀತಾ ಇದೆ. ಒಟ್ನಲ್ಲಿ ಮಾಡೋದೆ ಟೌನ್ಶಿಪ್. ಸರ್, ಈಗ ನೋಟಿಫಿಕೇಶನ್ ಫೈನಲ್ ಆಗಿದೆ 3 ಹಳ್ಳಿದು. 3 ಹಳ್ಳಿದಾದ್ಮೇಲೆ ಈಗ ಮಧ್ಯೆ ಅದೊಂದು ಬಿಡೋದು ಇದೊಂದು ಸೇರಿಸ್ಕೊಳ್ಳೋದು ಬರಲ್ಲ ಅದು. ಓಕೆ. ಅದರಿಂದ ಎಲ್ಲದಕ್ಕೂ ನೋಟಿಫಿಕೇಶನ್ ಆಗಲೇಬೇಕಲ್ಲ ಸರ್, ಫೈನಲ್ ನೋಟಿಫಿಕೇಶನ್ ಆಗಲೇಬೇಕು, ಟೌನ್ಶಿಪ್ ಆಗ್ತದೆ. ಈಗ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟಿಗೆ ಸಿಕ್ಕಿದ್ರು, ಅವ್ರಿಗೂ ಇದೇ ಕೇಳ್ತಾ ಇದ್ದೆ ನಾನು. ಎಲ್ಲ ಸರ್ಕಾರದಲ್ಲಿ ಮೊದಲ ಅರ್ಧ ಅವಧಿಯನ್ನು ಟಫ್ ಡಿಸಿಷನ್ಸಿಗೆ ತಗೋತಾರೆ, ಆ ನಂತರದ ಅರ್ಧ ಅವಧಿಯಲ್ಲಿ ಫುಲ್ ಪಾಪ್ಯುಲರ್ ಡಿಸಿಷನ್ಸ್ ಮಾಡೋದು. ನಿಮ್ಮ ಸರ್ಕಾರದಲ್ಲಿ ಎಲ್ಲ ಉಲ್ಟಾ ಆಗ್ತಿದೆ. ಮೊದಲ ಅರ್ಧ ಸರ್ಕಾರದಲ್ಲಿ ಗ್ಯಾರಂಟಿಗಳು, ಯೋಜನೆಗಳು, ಕಾಕಾ ಸಾಹೇಬಂಗೆ, ನಾನಾ ಪಾಟೀಲ್ಗೆಲ್ಲ ಮಾಡಿ, ಸೆಕೆಂಡ್ ಹಾಫ್ನಲ್ಲಿ ಬಂದಾಗ ನಾವು ಬಿಡದಿಲ್ ಟೌನ್ಶಿಪ್ ಮಾಡ್ತೀವಿ, ಗ್ಯಾರಂಟಿ ಯೋಜನೆಗಳ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ, ಎಲ್ಲ ಟಫ್ ಡಿಸಿಷನ್ ಸೆಕೆಂಡ್ ಪಾರ್ಟಿಗೆ ಇಟ್ಕೊಂಡಿದ್ದೀರಿ ನೀವು. ಸರ್, ಪೊಲಿಟಿಕಲಿ ರಾಂಗ್ ಮೂವ್ ಅಲ್ವಾ ಸರ್ ಇದು? ಇಲ್ಲ. ಈಗ ನಾವು ಪಾಪ್ಯುಲಾರಿಟಿಗೋಸ್ಕರ ಮಾಡ್ತಕ್ಕಂಥ ವಿಚಾರ ಅಲ್ಲ ಇದು ಪ್ರಾಮಾಣಿಕವಾಗಿ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಬೇಕು. ಪಾಪ್ಯುಲಾರಿಟಿ ನಾವು ಮಾಡೋದ್ರಿಂದ ಪಾಪ್ಯುಲಾರಿಟಿ ಬರ್ತದೆ, ಪಾಪ್ಯುಲಾರಿಟಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಪಾಪ್ಯುಲಾರಿಟಿ ಮಾಡಿದವರೆಲ್ಲ ಚುನಾವಣೆಯಲ್ಲಿ ಗೆದ್ದಿಲ್ಲ ನೆಕ್ಸ್ಟ್ ಟೈಮು. ಅದರಿಂದ ನಾವು ಏನು ಅಂದ್ಕೊಂಡಿದ್ದೇವೆ, ಏನು ಮಾಡಬೇಕು ಅಂತೇಳಿ ನಾವು ಸಂಕಲ್ಪ ಇಟ್ಕೊಂಡಿದ್ದೇವೆ, ಅದನ್ನು ಮಾಡ್ತಾಯಿದ್ದೀವಿ ಅಷ್ಟೇ. ಪಾಪ್ಯುಲಾರಿಟಿ ಜನ ತೀರ್ಮಾನ ಮಾಡ್ತಾರೆ. ಆಮೇಲೆ 2028ಕ್ಕೆ ನಾವು ಮಾಡಿರ್ತಕ್ಕಂಥದ್ದು ಸರಿನೋ ತಪ್ಪು ಅಂತಕ್ಕಂಥದ್ದು ಜನಕ್ಕೆ ಬಿಡೋಣ, ತೀರ್ಮಾನ ಅವ್ರು ಮಾಡ್ತಾರೆ. ಅವತ್ತು ಪಾಪ್ಯುಲಾರಿಟಿ ಯಾರ್ದು ಏನು ಅಂತಕ್ಕಂಥ ತೀರ್ಮಾನ ಆಗ್ತದೆ. ಅದೊಂದು ನೀರಿನ ಟ್ಯಾಂಕ್ ಇದೆಯಲ್ಲ, ಟ್ಯಾಂಕ್ ಮೇಲೆ ನಿಂತ್ಕೊಂಡು ಭಾಳ ಜನ ಶೂಟಿಂಗ್ ಮಾಡಿದರು ಸರ್. ಎಷ್ಟು ದೂರ ನೋಡ್ತೀರ ಅಷ್ಟು ತೆಂಗಿನ ಮರಗಳು, ತೋಟಗಳು. ಅಂಥ ಫಲವತ್ತಾದ ಭೂಮಿಯಲ್ಲಿ ನೀವು ಲೇಔಟ್ ಮಾಡೋಕ್ಕೆ ಹೊರಡ್ತೀನಿ, ನೀವು ಟೌನ್ಶಿಪ್ ಮಾಡೋಕ್ಕೆ ಹೊರಡ್ತೀನಿ ಅಂದರೆ ಹೆಂಗೆ ಸರ್? ಇನ್ನೊಂದು ಪಂಚಾಯಿತಿ ಅವಲ್ಲ ಸರ್ ಪಕ್ಕದಲ್ಲಿ, ಅಲ್ಲೂ ನೀರಿನ ಟ್ಯಾಂಕ್ಗಳವೆ. ಅದ್ರ ಮೇಲೆ ನಿಂತ್ಕೊಂಡು ನೋಡಿ ಯಾವ ಥರ ಕಾಣಿಸ್ತದೆ ಅಂತ. ಪೂರ್ತಿ ಕಾಣೋದೆಲ್ಲ ಲೇಔಟ್ಗಳೇನೆ. ಇವರು ರೆಡ್ ಝೋನ್ ಮಾಡದೆ ಹೋಗಿದ್ರೆ 2006ರಲ್ಲಿ, ಇದು ಕೂಡ ಇವತ್ತು ಅಲ್ಲಿ ಯಾವುದು ಗಿಡಗಳು ಮರಗಳು ಇರ್ತಿರಲ್ಲ. ಯಾರೋ ರಿಯಲ್ ಎಸ್ಟೇಟ್ನವ್ರು ಬಂದು ಸೈಟ್ಗಳು ತೊಗೊಂಡು, ಜಮೀನುಗಳು ತೊಗೊಂಡು ಮಾರಾಟ ಮಾಡಿ, ಸೈಟ್ಗಳನ್ನ ಮಾರಾಟ ಮಾಡಿ ಹೋಗ್ತಿದ್ರು. ಇಲ್ಲಿ ರೆಡ್ ಝೋನ್ ಮಾಡಿದ ಕಾರಣಕ್ಕೆ ಯಾರು ಕೂಡ ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ. ರೈತರುಗಳು ಅವ್ರವ್ರ ಜಮೀನನ್ನು ವಿಧಿ ಇಲ್ಲದೇ ಅವರು ಅದನ್ನು ತೋಟಗಾರಿಕೆ ಇನ್ನೊಂದು ಮತ್ತೊಂದು ಆ ಗಲೀಜು ನೀರಿನಲ್ಲೂ ಕೂಡ ಬೆಳೀತಕ್ಕಂಥ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ನೀವು ಪಕ್ಕದಲ್ಲೇ ಪಂಚಾಯಿತಿಗಳಿದ್ದಾವೆ, ಮಂಚಾಂಕ್ನಲ್ಲಿ ಪಂಚಾಯಿತಿ ಇದೆ, ಬನ್ನಿಕುಪ್ಪೆ ಪಂಚಾಯಿತಿ ಇದೆ. ಅಲ್ಲೂ ಮೇಲೆ ನಿಂತ್ಕೊಂಡು ನೋಡಿ, ಉದ್ದಕ್ಕೂ ಬರೀ ಲೇಔಟ್ಗಳೇ ಕಾಣ್ತಾವಲ್ಲ. ಅಂದರೆ ಫಲವತ್ತಾದ ಭೂಮಿಯಲ್ಲಿ ನೀವು ಟೌನ್ಶಿಪ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅನ್ನೋ ಆರೋಪ ಪೂರ್ತಿ ಸತ್ಯ ಅಲ್ಲ ಅಂತೀರಾ ನೀವು? ಖಂಡಿತ. ರೆಡ್ ಝೋನ್ ಮಾಡಿದ್ರಿಂದನೇ ಯಾರು ಮಾರ್ಲಿಕ್ಕೆ ಆಗಲ್ಲ, ಅದನ್ನು ಟ್ರಾನ್ಸಾಕ್ಷನ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಮಾಡದಿದ್ದಾಗ ಏನು ಮಾಡ್ತಾನೆ ರೈತ? ಅನಿವಾರ್ಯವಾಗಿ ತೋಟ ಮಾಡ್ಬೋದು. ಹೌದಲ್ವಾ? ಅದರಲ್ಲೂ ಬೆಂಗಳೂರಿನವ್ರು ಬಂದು ತುಂಬ ಜನ ತೋಟ ಮಾಡ್ಕೊಂಡವ್ರು ಕಡಿಮೆ ದುಡ್ಡಿಗೆ, ಕಡಿಮೆ ರೇಟಲ್ಲಿ 50 ಲಕ್ಷ 60 ಲಕ್ಷ 30 ಲಕ್ಷದಿಂದನೂ ಜಮೀನು ತೊಗೊಂಡು, ಇವತ್ತು ನಮ್ಮ ಮಾಜಿ ನಾಯಕರದ್ದು ಅಲ್ಲೇ ಐತೆ 36 ಎಕರೆ ಅಲ್ವಾ? ಹೆಸರುಗಳನ್ನು ಹೇಳ್ಬಿಡಿ ಹೋಗಲಿ. ಮಾಜಿ ನಾಯಕರು ಅಂದರೆ ನಿಮ್ಗೆ ಯಡಿಯೂರಪ್ಪನವರು ಮಾಜಿ ನಾಯಕರೇ. ಓಕೆ. ಅವ್ರದ್ದು ಐತಲ್ಲ, ಅವ್ರದ್ದು ಕುಟುಂಬದ್ದು 36 ಎಕರೆ ಐತಲ್ಲ ಅಲ್ಲಿ. ಅಲ್ಲಿ ಯಾವ ತೋಟ ಏನು ಬೆಳೆ ಬೆಳೆದವ್ರಲ್ಲಿ ಅವರು ತೊಗೊಂಡು ಇಟ್ಕೊಂಡವ್ರೆ. ಕಡಿಮೆ ಬೆಲೆಗೆ ಸಿಕ್ತು ಜಾಗ, ತೊಗೊಂಡು ಇಟ್ಕೊಂಡವ್ರು ಅವ್ರೂ. ಇದೆಲ್ಲ ಬೆಂಗಳೂರಿನವ್ರ ಪಾಲಾಯ್ತಿತ್ತು ಸರ್. ಏನಾದ್ರು ಈಗ ಒಬ್ಬ ರೈತನಿಗೆ ತೊಂದರೆ ಆಯಿತು ಅಂತಂದರೆ
ಅವ್ನಿಗೇನಾರು ನೋವಾಯಿತು, ಏನಾರು ಮಾರ್ಕೋಬೇಕು, ಅವ್ನು ಮದುವೆ ಮಾಡಬೇಕು, ಎಲ್ಲ ಮಕ್ಳಿಗೆ ಎಜುಕೇಷನ್ ಕೊಡಬೇಕು ಅಂತಂದಾಗ ಅವನು ಅನಿವಾರ್ಯ ಅವ್ರು ಕೇಳಿದ ಸ್ಟೇಟಿಗೆ ಮಾರ್ಕೊಂಡು. ಸರ್, ಇವತ್ತು ನನ್ನ ಹತ್ರ ಕೆಲವರೆಲ್ಲ ಬಂದಿದ್ರು, ಹಿಂದೆ ಮಾರ್ಕೊಂಡಿದ್ರಲ್ಲ, ಒಂದು ಸುಮಾರು 1-1.5 ಎಕರೆ ಈ ಥರ ಮಾರ್ಕೊಂಡಿದ್ದಾರೆ. ಅವರೆಲ್ಲ ಬಂದಿದ್ರು, ಕನಿಷ್ಠ ನಮಗೊಂದು ಸೈಟಾರು ಕೊಡಿ ಅಂತ. ನಾವೆಲ್ಲ ಅವತ್ತು ವಿಧಿ ಇಲ್ಲ ನಮಗೆ, ನಾವೆಲ್ಲ ಮಾರ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಜಾಗನ ಕಡಿಮೆ ರೇಟ್ಗೆ, ಒಂದು 50 ಲಕ್ಷ, 60 ಲಕ್ಷ, 80 ಲಕ್ಷ. ಮೊನ್ನೆ ನಾವು ನೋಟಿಫಿಕೇಷನ್ ಮಾಡೋಕ್ಕಿಂತ ಮುಂಚೆ 80 ಲಕ್ಷ 90 ಲಕ್ಷಕ್ಕೆ ಮಾರೋರಲ್ಲಿ ಅವರೆಲ್ಲ ಬಂದಿದ್ರು. ಕನಿಷ್ಠ ನಮಗೊಂದು ಸೈಟಾರು ಕೊಡಿ ನಾವು ನೆನಪಿಗೋಸ್ಕರ ಅಂತೇಳಿ. ನೋಟಿಫಿಕೇಶನ್ ಆಗುತ್ತೆ ಅಂತ ಗೊತ್ತಿದ್ದವ್ರು ಯಾರು 80 ಲಕ್ಷ ತಗೊಂಡಿರು. ಅಲ್ಲ, ಅದು ಇರ್ಬೋದು, ಅದು ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನನಗೂ ಪ್ರಪೋಸಲ್ ಬಂದಿತ್ತು, ನಮಗೂ ಜಮೀನು ತಗೊಳ್ಳಿ ಅಂತ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸ್ತು. ನೀವು ಹೇಳ್ದಂಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಅವನೇ ಮಡಿಕೋತಿದ್ದ, ರೈತ ಮಾರ್ತಿರ್ಲಿಲ್ಲ. ಇದೇ ಸ್ಥಿತಿ ಮುಂದುವರಿತದೆ ಅಂತ ಮಾರ್ದ ಅವನಷ್ಟೇ. ನೋಟಿಫಿಕೇಶನ್ ಆಯ್ತದೋ, ಇವ್ರ ಜಗಳದಲ್ಲಿ ಏನಾಯ್ತದೋ, ನನ್ನ ಭಾವನೆ ತೀರಿಸ್ಬೇಕಲ್ಲ, ಅದಕ್ಕೋಸ್ಕರ ಮಾರ್ದ. ಬಾಲಕೃಷ್ಣ ಅವರೇ, ನೀವು ಕ್ರಕ್ಸ್ ಆಫ್ ದ ಇಶ್ಯೂನಲ್ಲಿದ್ದೀರಿ. ನಿಮ್ಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಟೌನ್ಶಿಪ್ ವಿಷಯ ಬರೀ ಬಿಡದಿಗಷ್ಟೇ ಸೀಮಿತ ಆಗಿ ಉಳಿದಿಲ್ಲ ಸರ್, ಬರೀ ಹಳೆ ಮೈಸೂರಿಗಷ್ಟೂ ಅಲ್ಲ, ಕರ್ನಾಟಕ ತುಂಬ ಜನ ಚರ್ಚೆ ಮಾಡ್ತಿದ್ದಾರೆ ಇದನ್ನು. ಈ ಥರದ್ದು ಎಲ್ಲ ವಿಷಯಗಳು ಭಾಳ ಇಮೋಷ್ನಲ್ ವಿಷಯ ಆಗ್ತವೆ. ಪಶ್ಚಿಮ ಬಂಗಾಳದಲ್ಲಿ 2007-8 ನೋಡಿದ್ವಿ ನಾವು. ನಂದಿ ಗ್ರಾಮದಲ್ಲಿ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೊರಟ್ರೆ ಮಮತಾ ಬ್ಯಾನರ್ಜಿ ದೊಡ್ಡ ಹೋರಾಟ ಮಾಡಿ ಸರ್ಕಾರನೇ ತಂದುಬಿಟ್ರು. ಇಮೋಷ್ನಲ್ ಇಶ್ಯೂಗೆ ಯಾಕೆ ಕೈ ಹಾಕ್ತಾ ಇದ್ದೀರಿ ಅಂತ? ಸರ್, ಇದು ಇವತ್ತು ಕೈ ಹಾಕಿರ್ತಕ್ಕಂಥದ್ದಲ್ಲ ಸರ್. ಈ ಎಮೋಷನಲ್ ಇಶ್ಯೂಗೆ ಎಲ್ಲ ಪಾತ್ರದಾರರು, ಎಲ್ಲರೂ ಸೂತ್ರಧಾರರು. ಇದು ಎಲ್ಲ ಪಾರ್ಟಿಯವರು ಕೂಡ ಇನ್ವಾಲ್ವ್ಮೆಂಟ್ ಇದೆ. ಇದು ಯಾರು ಯಾರ ಮೇಲೆ ಗುಬೆ ಕುಣ್ಸೋಕ್ಕಾಗಲ್ಲ. ಇದು JDSನವ್ರ ಪಾತ್ರನೂ ಇದೆ, BJP ಅವ್ರ ಪಾತ್ರನೂ ಇದೆ. ಈಗ ನಾವು ಫೈನಲ್ ಹಂತದಲ್ಲಿ ನಾವು ಮಾಡ್ತಾ ಇರೋದು. ಮೊದಲು ಇದಕ್ಕೆ ಸೃಷ್ಟಿಕರ್ತರು JDSನವರು, ನಂತರ ಬಂದಂಥವ್ರು BJP ಅವರು. ಅವರು ಇದೇ ಕೆಲಸ ಮಾಡೋಣ. ನನ್ನ ಹತ್ರ ಮಾಹಿತಿ ಇದೆ, ಕೊಡ್ತೀನಿ ನಿಮಗೆ. ಅಂದರೆ ನನಗೆ ಇದು ಗೊತ್ತಿಲ್ಲ, ಈ ಥರ ಚರ್ಚೆ ನೀವು ಮಾಡ್ತೀರಾ ಅಂತ 1 to 1 ಕೇಳ್ತೀರಾ, ಸಂಪೂರ್ಣ ಮಾಹಿತಿ ಕೊಡೋಣ ಅಂತ ತೊಗೊಂಬಂದೆ. ಇದನ್ನು ಮಾಹಿತಿ ಕೊಡ್ತೀನಿ ನಾನು, ಡೀಟೇಲ್ಸ್ನ. ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಏನೇನು ಮಾಡೋರು ಅಂತ ಇದ್ರ ಮಾಹಿತಿ ನಿಮ್ಗೆ ಕೊಡ್ತೀನಿ. ನಿಮ್ಮ ಹತ್ರ ಮಾಹಿತಿ ಕೊರತೆ ಇರ್ಬೋದು, ಮಾಹಿತಿ ಕೊಡ್ತೀನಿ. ಈಗ ನೀವು ಹೇಳೋದು ಅವ್ರು ಗುಡಿ ಕಟ್ಟಿದ್ದಾರೆ, ನಾವು ಕಳಶ ಇಡ್ತಾ ಇದ್ದೀವಿ. ಈಗ ಏನೋ ಒಂದು ಅಂತಿಮವಾದಂಥ ರೂಪ ಕೊಡಬೇಕಲ್ಲ, ಯಾರಿಗೂ ಒಂದಷ್ಟು ಜನಕ್ಕೆ ಬೇಡ, ನಾನು ಒಪ್ಕೊತೀನಿ. ಈಗ ಯಾವುದೋ ಒಂದು ಅಕ್ವಿಷನ್ ಮಾಡೋಕ್ಕೆ ಹೋದಾಗ ಅದು ಇಂಡಸ್ಟ್ರಿಯಲ್ ಇರ್ಬೋದು ಅಥವಾ ರೆಸಿಡೆನ್ಷಿಯಲ್ ಇರ್ಬೋದು, ರೈತರ ವಿರೋಧ ಇದ್ದೇ ಇರ್ತದೆ. ನೀವು 100% ಎಲ್ಲೂ ಕೂಡ ಈ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ರೈತರನ್ನ ಮನವೊಲಿಸಿ ತೊಗೊಂಡಿರ್ತಕ್ಕಂಥ ಯಾವುದೇ ಒಂದು ಪ್ರಾಜೆಕ್ಟ್ ಇಲ್ಲ ನನಗೆ ಗೊತ್ತಿದ್ದಂಗೆ. ಎಲ್ಲ ಕಡೆ ವಿರೋಧ ಇದ್ದೇ ಇರ್ತದೆ. ಆದರೆ ಬೇಕು, ನಮಗೆ ಬೇಡ, ಈ ವ್ಯವಸ್ಥೆ ಬೇಡ ನಮಗೆ, ನಮ್ಮ ರೆಡ್ ಝೋನಿಂದ ಬಿಡುಗಡೆ ಮಾಡಿ ಏನೋ ಒಂದು ಅಂತಿಮವಾದಂಥ ರೂಪ ಕೊಡಿ ಅಂತಕ್ಕಂಥ ರೈತರು ಇದ್ದಾರಲ್ಲ ಇದರಲ್ಲಿ, ಅವ್ರಿಗೋಸ್ಕರ ನಾವು ಮಾಡಬೇಕಲ್ಲ ಇದರಲ್ಲಿ. ಸರ್, ಈ ಟೌನ್ಶಿಪ್ ಬಗ್ಗೆ ನಮ್ದೇನಿದೆ ಮೊದಲನೇ ಡಿಬೇಟ್ ಅಲ್ಲ. ಕುಮಾರಸ್ವಾಮಿ ಅವರು ಆರಂಭಿಸಿದ್ದು JDS ವಕ್ತಾರರು ನಾನು ಕೇಳಿದ್ರು, ನೋಟಿಫಿಕೇಶನ್ ಎಲ್ಲಿದೆ ತೋರಿಸಿ ಕುಮಾರಸ್ವಾಮಿ ಅವರು ಹೊರಡಿಸಿದ್ದು ಅಂತ. ಕೊಡ್ತೀವಿ. ನೋಟಿಫಿಕೇಶನ್ ಅಲ್ಲ, ಫಸ್ಟು ನೀವು ಅಪ್ರೂವ್ ಮಾಡಿದ್ದು ಯಾರ ಕಾಲದಲ್ಲಿ? ಅಪ್ರೂವ್ ಮಾಡಿ ಹೌದಪ್ಪ ರೈತರ ವಿರೋಧ ಇದೆ ಅಂದ್ಮೇಲೆ ಬಿಟ್ಬಿಟ್ಟಿವಿ, ಯೋಜನೆ ಬೇಡ ಅಂತ. ಆಯ್ತು, ಎಲ್ಲಿ ಬಿಟ್ಟಿದ್ರ ನೀವು? ಅನೇಕ ಸರ್ಕಾರಗಳು ಬಂದೋಗವೆ ಅವಾಗ. ಈಗ ನೋಡಿ, ಇದನ್ನು ನೋಟಿಫಿಕೇಶನ್ ಮಾಡೋದಂಥದ್ದು 5 ನೋಟಿಫಿಕೇಶನ್ ಆಯಿತು, 5 ಟೌನ್ಶಿಪ್ಗೆ. BJP ಸರ್ಕಾರದಲ್ಲಿ 4ನೇ ಡ್ರಾಪ್ ಮಾಡ್ತಾರೆ. ಇದನ್ನು ಮಾತ್ರ ರೆಡ್ ಝೋನಿಂದ ಕೈ ಬಿಡಲ್ಲ, ಬಿಡದೆ ಆಗಬೇಕು ಅಂತೇಳಿ ಸದಾನಂದ ಗೌಡರ ಕಾಲದಲ್ಲಿ ರೆಡ್ ಝೋನಲ್ಲಿ ಇತ್ತು, ರೆಡ್ ಝೋನಲ್ಲಿ ಇಟ್ಟಿದ್ರು. ನೀವು 2018ಕ್ಕೆ ಮುಖ್ಯಮಂತ್ರಿ ಆದ್ರಲ್ಲ, ಅವಾಗ ರೆಡ್ ಝೋನ್ ಬಿಟ್ಬಿಡ್ಬೇಕಾಗಿತ್ತು. ನೀವು ಅದೇ ರೀತಿ ಅವ್ರ ಥರನೇ ಮಾಡ್ಬಿಟ್ಟು ಹೋಗಿದ್ರೆ ಇವತ್ತೆಲ್ಲ ಈ ಹೋರಾಟ, ಈ ಥರಲ್ಲೇ ಈ ಗಲಾಟೆ ಯಾವುದು ಇರ್ತಿರ್ಲಿಲ್ವಲ್ಲ. ಅವ್ರಿಗೆ ಅದನ್ನು ಟೌನ್ಶಿಪ್ ಮಾಡೋ ಯೋಚನೆನೇ ಇರಲಿಲ್ಲ ಸರ್, ಅದು ಹಸಿರಾಗಿರಲಿ ಅನ್ನೋ ಕಾರಣಕ್ಕೆ ರೆಡ್ ಝೋನಲ್ಲಿ ಇಟ್ಟರು. ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳಿದ್ದು. ಅವ್ರು ಒಂದ್ಸರಿ ಹೋಗ್ತಾರೆ, ನಾನು ಇರಲಿಲ್ಲ ಅವ್ರ ಜೊತೆ. ಅವಾಗ 2018ರಲ್ಲಿ ನಾನು ವಿರೋಧವಾಗಿದ್ದೆ, ಸೋತಿದ್ದೆ ನಾನು ಎಲೆಕ್ಷನಲ್ಲಿ. ಅವ್ರು ಆ ಬೈರ್ಮಂಗ್ಲ ಸರ್ಕಲ್ಗೆ ಹೋಗ್ತಾರೆ. ಇದೇ ರೈತರು ಅವ್ರನ್ನೆಲ್ಲ ಅಡ್ಡ ಹಾಕೊಂಡು ನಮ್ಮವರು ಅವ್ರ ಪಾರ್ಟಿ ಅವರೆಲ್ಲ ಸೇರಿ ಕೇಳಿದಾಗ, ಇದು ನನ್ನ ಕನಸಿನ ಯೋಜನೆ, ನನಗೆ ಗೊತ್ತು ಬಿಡ್ರಿ ಮಾಡೋದು ಏನು ಮಾಡಬೇಕು ಅಂತ, ಇದು ನಾನು ಮಾಡ್ತೀನಿ ಹೋಗಿ, ನೀವು ನನಗೇನು ಪರಿಹಾರ ಕೊಡ್ಬೇಕು ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಹೋಗಲ್ವ. ಕೇಳಿ ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಸುಮ್ಮನೆ 2018 ಅವ್ರು ಸೆಕೆಂಡ್ ಸರಿ ಚೀಫ್ ಮಿನಿಸ್ಟರ್ ಆದಾಗ 2ನೇ ಸರಿ ಅಂದ್ರೆ ಅವಾಗಲೂ ಅವರಿಗೆ ಪ್ರಾಜೆಕ್ಟ್ ಮಾಡಬೇಕು ಅಂತ. ಮೊನ್ನೆ ಇವರೇ ಎಲ್ಲ ಅಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾರಲ್ಲ, ಅವ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದಾರಲ್ವಾ, ಅವ್ರು ಇಲ್ಲಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ವಿಡಿಯೋ ಕಾಲ್ ನಿಮ್ಮ ಹತ್ರ ಐತೆ, ಬೇಕಾದ್ರೆ ತೋರಿಸ್ತೀನಿ ವಿಡಿಯೋ ಕಾಲ್ನ. ಅಲ್ಲಿಂದ ಕೂತ್ಕೊಂಡು ಹೇಳ್ತಾರೆ, ನಾನು 40% ಇದೆಲ್ಲ ರೈತರುಗಳು ಜಮೀನು ಕಳ್ಕೊಂಡ್ಬಿಡ್ತಾರೆ, ರೈತರುಗಳು ಹೆಣ್ಮಕ್ಳು ಬೀದಿಗೆ ಬಂದ್ಬಿಡ್ತಾರೆ ಅಂತೇಳಿ ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತಕ್ಕಂಥ ವಾಗ್ದಾನ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಯಾವಾಗ ಕೇಂದ್ರ ಮಂತ್ರಿ ಆದಮೇಲೆ ಅವ್ರು ಹೇಳಿರ್ತಕ್ಕಂಥ ಮಾತು, ನಾವು 40% ಕೊಟ್ಟರೆ ಅವರು ರೈತರ ಪರ, ನಾವು 50% ಕೊಡ್ತೀವಿ ಡೆವಲಪ್ಡ್ ಏರಿಯಾ ಅಂದರೆ ನಾವು ರೈತ ವಿರೋಧಿಗಳ? ರಾಜ್ಯ ಸರ್ಕಾರದ ಹತ್ರ ಜಮೀನಿಗೆ ಕೊರತೆ ಇದೆಯಾ ಸರ್? ನೆನ್ನೆ ಯಾರೊಬ್ಬರು ಲೆಕ್ಕ ತಂದ್ರಪ್ಪ, 1,45,000 ಎಕರೆ ಇಂಡಸ್ಟ್ರೀಸ್ಗೆ ಅಂತ KIDBಯಿಂದ ತೆಗೆದುಕೊಂಡಿರುವಂಥ ಲ್ಯಾಂಡ್ ಇದೆ. ರೈತರಿಂದ ಇಟ್ಕೊಂಡಿದ್ದೀರಿ ನೀವು. ಅಂದರೆ ಸರ್ಕಾರ ಲ್ಯಾಂಡ್ ಬ್ಯಾಂಕ್ ಮಾಡ್ತಾ ಇದೆ. ಮಾಡಿ ಅದರಲ್ಲಿ ಟೌನ್ಶಿಪ್ಪು ಆಲ್ರೆಡಿ ಇರೋ ಜಮೀನಲ್ಲಿ ಮಾಡಿ ಸ್ವಾಮಿ. ಅದು ಬಿಟ್ಟು ಹೊಸದಾಗಿ ಯಾಕೆ 7,000, 8,000, 9,000 ಎಕರೆ ಜಮೀನು ಬೇಕಿದಕ್ಕೆ? ಸರ್, ಈಗ ಹೊಸದಾಗಿ ಎಲ್ಲಿ ಮಾಡಬೇಕು ಅಂತೇಳಿ ಹುಡಿಕೊಂಡು ಹೋಗೋಕ್ಕಾಗಲ್ಲ. ಒಂದು ಟೌನ್ಶಿಪ್ ಅಂತೂ ಆಗಬೇಕು. ಯಾಕಂದರೆ ನಾನೊಂದು ಮಾತು ಹೇಳ್ತೀನಿ, ನಮ್ಮ ವಿರೋಧ ಪಕ್ಷದ ಲೀಡ್ರು ಸನ್ಮಾನ್ಯ ಅಶೋಕ್ರವರು ಮೊನ್ನೆ ವಿಧಾನಸಭೆಯಲ್ಲಿ DK ಶಿವಕುಮಾರ್ ಅವರು ಇದರ ಬಗ್ಗೆ
ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಸಾಕು ಸ್ವಾಮಿ ಇನ್ನು ನಿಮ್ಮನ್ನ ಬೆಂಗಳೂರಿನ ಒತ್ತಡ ನೀವು ಇನ್ನು ನಿಲ್ಲಿಸಿ ಬೆಂಗಳೂರನ್ನ ಬೆಂಗಳೂರಲ್ಲಿ ಮುಂದುವರಿಸ್ತಕ್ಕಂಥದ್ದೆಲ್ಲ ನಿಲ್ಲಿಸಿ ಹೊರಗಡೆ ಟೌನ್ಶಿಪ್ಗಳೆಲ್ಲ ಮಾಡಿ ಅಂತ ಹೇಳಿರ್ತಕ್ಕಂಥ ಹೇಳಿಕೆ ನಿಮ್ಮ ಮುಂದೆ ಕೊಡ್ತೀನಿ ನಾನು ತೆಗ್ದು. ಯಾವುದೇ ಟೌನ್ಶಿಪ್ ಆಗಲಿ ಟೌನ್ಶಿಪ್ ಎಲ್ಲಿ ಮಾಡ್ಬೇಕು ಹೇಳಿ? ಆಯ್ತು ಟೌನ್ಶಿಪ್ ಬಿಡದಿಲ್ಲ ಬೇಡ, ಎಲ್ಲಿ ಮಾಡಬೇಕು? ಅಲ್ಲೂ ರೈತರಲ್ಲ ಇರೋದು, ಬೇರೆ ಕಡೆ ಮಾಡಿದ್ರು ಅಲ್ಲೂ ರೈತರೇ ಅಲ್ವಾ? ಅದು ರೈತರ ಜಮೀನೇ ತಗೋಬೇಕಲ್ಲ. ಬಿಡದಿಲ್ ತಗೊಂಡ್ರು ರೈತರೇ, ಹೊಸಕೋಟೆಯಲ್ಲಿ ತಗೊಂಡ್ರು ರೈತರೇ, ಸೋಲೂರಲ್ಲಿ ತಗೊಂಡ್ರು ರೈತರೇ, ಒಟ್ಟು ಬೆಂಗಳೂರು ಸುತ್ತ ಕಡೆನೇ ಮಾಡಬೇಕು. ಎಲ್ಲ ಮಾಡಲೇಬೇಕಲ್ಲ. ಟೌನ್ಶಿಪ್ ಇನ್ನೆಲ್ಲಿ ತಗೊಂಡೋಗಿ ನಾವು ಮಂಡ್ಯದಲ್ಲಿ ಟೌನ್ಶಿಪ್ ಮಾಡೋಕ್ಕಾಯ್ತದ? ಮೈಸೂರಲ್ಲಿ ಟೌನ್ಶಿಪ್ ಮಾಡೋಕ್ಕಾಯ್ತದ? ಅಲ್ಲಿ ಯಾರು ಟೌನ್ಶಿಪ್ ಕೇಳಲ್ಲ. ಇಲ್ಲಿ ಒತ್ತಡ ಜಾಸ್ತಿ ಕೇಳಲ್ಲ ಸರ್, ಯಾಕಂದ್ರೆ ಇಲ್ಲಿ ಒತ್ತಡ ಜಾಸ್ತಿ ಇದೆ. ಇಲ್ಲಿ ಬೇಕು ಉದ್ಯೋಗಗಳಿಲ್ಲ, ಇಂಡಸ್ಟ್ರಿಗಳಿಲ್ಲ, ಸಾಫ್ಟ್ವೇರ್ ಇಂಡಸ್ಟ್ರಿ ಇಲ್ಲ ಅಲ್ಲಿ. ಅಲ್ಲಿ ಟೌನ್ಶಿಪ್ ಮಾಡಿ ಏನು ಮಾಡ್ತೀರಿ? ಇಲ್ಲಿ 2 ಕಡೆ ಇಂಡಸ್ಟ್ರೀಸ್ ಇದೆ. ನಮಗೆ ಪ್ರಪೋಸಲ್ ಕೊಟ್ಟಿದ್ದಾರೆ ಎಲ್ಲ ಇಂಡಸ್ಟ್ರೀಸ್ನವರು, ನಮ್ಗೆ ಲೇಔಟ್ ಸೈಟ್ ಬೇಕು ಅಂತೇಳಿ ಪ್ರಪೋಸಲ್ ಕೊಟ್ಟಿದ್ದಾರೆ. ಆಮೇಲೆ ನಾನು ರೈತರುಗಳಿಗೆ ನಾವು ದುಡ್ಡೇ ತಗೊಳ್ಳಿ ಅಂತ ಒತ್ತಡ ಮಾಡ್ತಾ ಇಲ್ಲ. ನಾವು ಡೆವಲಪ್ಡ್ ಏರಿಯಾದಲ್ಲಿ 50% ಜಾಗ ಕೊಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ನಾವು ದುಡ್ಡೇ ತಗೊಳ್ಳಿ, ನೀವು ನಾವೇನು ಯಾರು ಹೇಳ್ತಾರೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಹೊಂಟ್ಬಿಟ್ಟವ್ರೆ ಅಂತೇಳಿ. ಟೊಮ್ಯಾಟೊ ಬದನೆಕಾಯಿ ಬೆಳ್ಕೊಂಡಿರ್ತೀನಿ ಅಂತಾರೆ ಸರ್ ರೈತ. ಟೊಮ್ಯಾಟೊ ಬದನೆಕಾಯಿ ಬೆಳ್ಕೊಂಡು ನಾನು ನೆಮ್ಮದಿಯಾಗಿದ್ದೀನಿ ಅಂತ ರೈತ. ಅವ್ನು ತೆಂಗಿನಕಾಯಿ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ಅಂತ ರೈತ. ಅದರಲ್ಲಿ ಬೇಡ 50% ಡೆವಲಪ್ ಪ್ಲಾನ್ ತಗೊಂಡು ಏನು ಮಾಡ್ಬೇಕು ಸರ್? ಈಗ ನಾವು ಬೇಡ ಅನ್ನೋರು ಅವರಲ್ಲ ಸರ್, ಬೇಕು ಅನ್ನೋರು ಅವರೇ, ಬೇಡ ಅನ್ನೋರು ಅವರಲ್ಲ. ಅದರಲ್ಲಿ ಎಷ್ಟು ಪರ್ಸೆಂಟ್ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಒಂದು ಮೆಜಾರಿಟಿ ಇದ್ದಾರೆ ಸರ್. ಏನು ಬೇಕು ಅನ್ನೋರು? ಬೇಕು ಅನ್ನೋರು ಕೊಡ್ತೀನಿ. ಈಗ ನಿಮ್ಗೆ ಅಂಕಿಅಂಶ ಕೊಡ್ತೀನಿ. ಮೊನ್ನೆ ಒಂದು 3 ಇದರಲ್ಲಿ ಹಳ್ಳಿಗಳಲ್ಲಿ ನಾವು ನೋಟಿಫಿಕೇಶನ್ ಮಾಡಿದ್ದೀವಲ್ಲ, 85% ಅಕ್ಸೆಪ್ಟ್ ಮಾಡ್ಕೊಂಡು ಲೆಟರ್ ಕೊಟ್ಟಿದ್ದಾರೆ ನಮಗೆ. ತೋರಿಸಿ ಒಂದ್ಸಲ ಅದೇನಿದೆ ಕೊಡ್ತೀವಿ. ಇದೇನೋ ತಪ್ಪಿದ್ರೆ ನೀವು RTI ಎಲ್ಲ ತಗೋಬೋದು. ಟೋಟಲ್ ಎಷ್ಟು ಎಕರೆ ಸರ್ ಈಗ ಅಕ್ವೈರ್ ಮಾಡೋದು? 500 ಚಿಲ್ಲರೆ ಎಕರೆನಲ್ಲಿ. ಅದ್ರಲ್ಲಿ ಕೊಡ್ತೀನಿ ನಿಮಗೆ ಹೆಂಗೆ ಮಾಡೋರೆ ಅಂತೇಳಿ. ಕೆಂಪೈನ್ ಪಾಳ್ಯ ವಿಲೇಜಸ್ಸು, ಇದರಲ್ಲಿ 585 ಎಕರೆ ನಾವು ಈಗ ಫೈನಲ್ ನೋಟಿಫಿಕೇಶನ್ ಮಾಡಿರೋದು. 367 ಜನ ಲ್ಯಾಂಡ್ ಓನರ್ಸು. ಓಕೆ. ಇದರಲ್ಲಿ 265 ಜನ ನಾವು ನಮ್ಗೆ ಕೊಡಿ ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಶೇರಿಂಗು ಕೇಳಿದ್ದಾರೆ. 265 ಜನ 367ರಲ್ಲಿ 265 ಜನ. ಇನ್ನು 51 ಜನ ನಾನ್ ರೆಸಿಡೆಂಟ್ಸು. ಅವರು ಇಲ್ಲಿಯವರಲ್ಲ, ಬೆಂಗಳೂರಿನವರು. ಅವ್ರು ಇನ್ನೂ ನಮ್ಮನ್ನು ಕಮ್ಯುನಿಕೇಟ್ ಮಾಡಿಲ್ಲ. ಓಕೆ. ಇನ್ನು 51 ಜನ ಮಾತ್ರ ಬೇಡ ಅಂತ ಕೊಟ್ಟಿದ್ದಾರೆ. ಒಂದು ಕೆಂಪೈನ್ ಪಾಳ್ಯದಲ್ಲಿ. ಮಂಡ್ಲಳ್ಳಿ 52 ಜನ, 26 ಜನ ಲ್ಯಾಂಡ್ ಓನರ್ಸು, 52 ಎಕರೆ. 26 ಜನದಲ್ಲಿ 23 ಜನ ನಮ್ಗೆ ಕೊಡಿ ಅಂತ ಕೊಟ್ಟಿದ್ದಾರೆ. 3 ಜನ ಬೇಡ ಅಂತ ಕೊಟ್ಟಿದ್ದಾರೆ. ವಡೇರಳ್ಳಿ 50 ಜನ ಲ್ಯಾಂಡ್ ಓನರ್ಸು, ನೋಟಿಸ್ ತೊಗೊಂಡ್ರು 43 ಜನ, 7 ಜನ ಬೇಡ ಅಂತ ಹೇಳಿದ್ದಾರೆ, ತಗೊಂಡಿಲ್ಲ ಅದು ನೋಟಿಸ್ನ. ಅರ್ಥ ಏನಂಗಂದ್ರೆ? ಅಲ್ಲ, ನೀವು ಜನ ಯಾವ ಊರುಗಳಲ್ಲಿ, ಇಟ್ಸ್ ಎ ಗೌರ್ಮೆಂಟ್ ರಿಪೋರ್ಟ್, ನಂದಲ್ಲ ಇದು. ಯಾವ ಊರುಗಳಲ್ಲಿ ಅಧಿಕೃತವಾದಂಥ ವರದಿ. ಎಸ್. ಈ ಫೈನಲ್ ನಾವು ಯಾಕೆ ಮಾಡೋದು ಇದನ್ನ ಅಂದ್ರೆ, ಫೈನಲ್ ನೋಟಿಫಿಕೇಶನ್ 3 ಹಳ್ಳಿನ ಯಾಕೆ ಮಾಡೋದು ಅಂದ್ರೆ, ರೆಸ್ಪಾನ್ಸ್ ಏನು ಬರ್ತದೆ ನೋಡೋಣ ಅಂತ ಮಾಡಿದೀವಿ ನಾವು ಅದನ್ನ. ಓಕೆ. ಅಂದ್ರೆ ಯಾವ ಊರಿನಲ್ಲಿ ಜಾಸ್ತಿ ಒಪ್ಕೊಳ್ತಿದಾರೋ ಅಲ್ಲಿ ಮಾಡಿದ್ದೀರಿ ನೀವು. ವಿರೋಧ ಇರುವ ಮುಂದೆ ಜಾಸ್ತಿ ಇರ್ಬೋದು. ಎಸ್. ಒಂದೆರಡು ಪ್ರಶ್ನೆ ತಗೊಳ್ಳೋಣ ಸರ್. ನರಸಿಂಹಮೂರ್ತಿ ಅಂತ, ನಾನು ನಿಮ್ಮ ಕ್ಷೇತ್ರದವನೇ. 2006ರ ಯೋಜನೆಗೂ ಈಗ ತಾವು ಮಾಡಕ್ಕೆ ಹೊರಟಿರೋ ಗ್ರೇಟರ್ ಬೆಂಗಳೂರು ಯೋಜನೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ. 2006ರಲ್ಲಿ ಯಾವುದೇ ನೋಟಿಫಿಕೇಷನ್ ಮಾಡಿರಲಿಲ್ಲ, ಜಮೀನನ್ನ ಅಕ್ವೈರ್ ಮಾಡಿರಲಿಲ್ಲ. ನೀವು 2025 ಮಾರ್ಚಲ್ಲಿ ಮಾಡಿದಿರ ಏನು ಪ್ರೈಮರಿ ನೋಟಿಫಿಕೇಷನು. ಫೈನಲ್ ನೋಟಿಫಿಕೇಷನು 2026ರಲ್ಲಿ ಮಾಡಿದ್ದೀರ. ಆದರೂ ಕುಮಾರಣ್ಣನ ಹೆಸರು ಹೇಳ್ತಾ ಇದ್ದೀರಾ. ಕುಮಾರಣ್ಣ ನಿಮಿಷ ನೀವು ಪಕ್ಷದ ಪರವಾಗಿ ಬಂದಿದ್ದೀರಿ, ಅರ್ಥ ಆಯಿತು. ಆರಂಭದಲ್ಲಿ ಹೇಳಿದ್ರಲ್ಲ 2006ರ ಪ್ಲಾನೇ ಬೇರೆ, ಈಗಿನ ಪ್ಲಾನ್. ಹೌದು ಸರ್. 2006ರ ಯೋಜನೆಗೂ ಏನಿತ್ತು? 2006ರ ಪ್ಲಾನ್ ಏನಿತ್ತು ಸರ್? 2006ರಲ್ಲಿ ಕುಮಾರಣ್ಣ 5 ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ರು. ಓಕೆ. ಅವಾಗ ರೈತರು ಹೋಗಿ ಈ ಬಿಡದಿ ನಾವು ಕೃಷಿ ಮಾಡ್ಕೊಂಡು ಹೇಗೋ ಜೀವನ ಮಾಡ್ತಾ ಇದ್ವಿ, ದಯಮಾಡಿ ಕೈ ಬಿಡಿ ಅಂದಕ್ಕೆ ಅವತ್ತು ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ ವಿರೋಧ ಪಕ್ಷದ ನಾಯಕರು. ಅವತ್ತು ಇವರೆಲ್ಲ ಸೆಷನ್ ಅಲ್ಲಿ ಇವರೆಲ್ಲ ಗಲಾಟೆ ಮಾಡಿದ್ರಲ್ಲ ವಿರೋಧ ಪಕ್ಷದವರೆಲ್ಲ. ಅದಕ್ಕೆ ಕುಮಾರಣ್ಣ ಅವತ್ತು ಆ ಯೋಜನೆ ಅಲ್ಲೇ ಡ್ರಾಪ್ ಮಾಡಿದ್ರು. ರೆಡ್ ಝೋನ್ ಅಲ್ಲಿ ಒಂದಿತ್ತು. ಏನಕ್ಕೆ ರೆಡ್ ಝೋನ್ ಇತ್ತು ಅಂದ್ರೆ, ರೈತರಿಗೂ ನಾನು ಕೃಷಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಅನ್ನೋದಕ್ಕೆ ಮಾರ್ಕಬಾರ್ದು. ಅವ್ರು ಜೀವನ ಮಾಡಲಿ, ಕೃಷಿ ಮಾಡ್ಕೊಂಡು ಜೀವನ ಮಾಡಲಿ ಅಂತ ಅಂದ್ಬಿಟ್ಟು ರೆಡ್ ಝೋನ್ ಮಾಡಿದ್ದು. ಯಾರು ರಿಯಲ್ ಎಸ್ಟೇಟ್ ದಲಾಳಿಗಳು ಬರ್ತಾರೆ, ಬ್ರೋಕರ್ಗಳು, ಅದನ್ನು ಲೆವೆಟ್ ಮಾಡಿಬಿಡ್ತಾರೆ ನಮ್ಮ ಶಾಸಕರು ಹೇಳ್ದಂಗೆ ಅಂತ ಅಂದ್ಬಿಟ್ಟು ರೆಡ್ ಝೋನ್ ಮಾಡಿದ್ದು. ಆಯ್ತು, ಇವಾಗ ಇವ್ರಿಗೆ ಅಧಿಕಾರ ಆಯ್ತಲ್ಲ, ಮಾಡ್ಬೋದಲ್ಲ, ರೆಡ್ ಝೋನ್ನ ತೆಗಿಬೋದಲ್ಲ. ಇವತ್ತು ಅವ್ರಿಗೆ ಯಾರಿಗೂ ಸಹಾಯ ಮಾಡಬೇಕಂದ್ರೆ ಇವ್ರು ಮಾಡ್ಬೋದಲ್ಲ. ಹೌದು. ಕುಮಾರಸ್ವಾಮಿ ಅವರು ಆವಾಗ ಯೋಜನೆಯನ್ನು ಆರಂಭಿಸಿದ್ರು, ಎಲ್ಲರೂ ಹೇಳ್ತಾ ಇದ್ರು ಸರ್. ಆವಾಗ ನೀವು ವಿರೋಧ ಮಾಡಿದ್ರಲ್ಲ, ಸಿದ್ದರಾಮಯ್ಯನವ್ರನ್ನ ಎದ್ದು ನಿಂತ್ಕೊಂಡು ಮಾತಾಡಿರಲಿಲ್ವಾ ಸೆಷನ್ನಲ್ಲಿ ಮಾಡಬೇಡಿ ಇದನ್ನು ಅಂತ? ಸರ್, ಅವರು ಮಾತಿಗೆ ನಾನು ಸಹಮತ ವ್ಯಕ್ತಪಡಿಸ್ತೀನಿ. 2006ರಲ್ಲಿ ಮಾಡಿದ್ರಲ್ಲ, ಅವ್ನು ರೆಡ್ ಝೋನ್ ಮಾಡಿ ಅಂತ ಯಾರು ಕೇಳಿದರು? BMRD ಒಂದು ಆದೇಶ ಹೊರಡಿಸ್ತಾರೆ ಅವರು. ಇದನ್ನು ಯಾವುದೇ ಕಾರಣಕ್ಕೆ BMRD ಅಪ್ರೂವಲ್ ಇಲ್ಲದೆ ಯಾರೂ ಏನೂ ಟ್ರಾನ್ಸಾಕ್ಷನ್ ಮಾಡಬೇಡಿ ಅಂತ. ಆಯ್ತಲ್ಲ. ಆಮೇಲೆ ಬಂದಂಥ BJP ಸರ್ಕಾರ, ಸದಾನಂದ ಗೌಡರು ಬೇರೆಯವನ್ನೆಲ್ಲ ಡ್ರಾಪ್ ಮಾಡ್ತಾರೆ ರೆಡ್ ಝೋನಿಂದ. ಇದೊಂದು ಪ್ರಾಜೆಕ್ಟ್ ಮಾಡಬೇಕು ನಾವು, ಇದರಿಂದ ಯಾವ ರೀತಿ ಆಗ್ತದೆ, ಇದರ ಸಾಧಕ ಬಾಧಕ ನೋಡಬೇಕು ಅಂತೇಳಿ ಇದೊಂದನ್ನು ಬಿಟ್ಬಿಟ್ಟು ಬಾಕಿದೆಲ್ಲ ಅವ್ರು ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದ್ಮೇಲೆ
2018 ಪುನಃ ಇವರು ಮುಖ್ಯಮಂತ್ರಿ ಆದಲ್ಲ, ಇವ್ರು ನಮ್ಮ ಮಾಜಿ ನಾಯಕ ಕುಮಾರಸ್ವಾಮಿ ಅವರು ಬಿಡ್ಬೋದಾಯ್ತಲ್ಲ ರೆಡ್ ಝೋನಿಂದ. ಅಂದರೆ ಇವರು ಯಾವನು ಇಷ್ಟ ಬಂದವನು ಮಾರ್ಕತಾನೆ, ಬೇಕಾದವನು ವ್ಯವಸಾಯ ಮಾಡ್ತಾನೆ. ಇವ್ರಿಗೆ ಅದೇನು ಹಿತಾಸಕ್ತಿ ರೆಡ್ ಝೋನ್ ಮಾಡಿಬಿಟ್ಟು ಎಲ್ಲ ರೈತರುಗಳು ಉದ್ಧಾರ ಮಾಡೋಂಗಿದ್ರೆ ಪೂರ್ತಿ ಇಡೀ ಏನೋ ಬೆಂಗಳೂರು ದಕ್ಷಿಣ ಜಿಲ್ಲೆನೇ ರೆಡ್ ಝೋನ್ ಮಾಡ್ಬಿಡ್ಬೇಕಾಯ್ತು, ಎಲ್ಲ ರೈತರುಗಳು ಉಳಿಲಿ ಅಂತೇಳಿ. ರೈತರು ಬಂದು ಒಂದ್ ನಿಮಿಷ. ವಿಧಾನಸೌಧದಲ್ಲಿ ಅರ್ಥ 3 ಬಾರಿ ಮೀಟಿಂಗ್ ಅಲ್ಲಿ ಅವರ ಮಾತು ಮುಗಿದಿಲ್ಲ, ನಾನು ಆರಂಭದಲ್ಲಿ ಹೇಳಿದೆ ಅವ್ರ ಮಾತು ಮುಗಿದಿಲ್ಲ. ಎಸ್ ಸುಮ್ಮನೆ ಯಾವುದೋ ಒಂದು ಇದನ್ನ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಇದರಲ್ಲಿ ಮಾಡಂಗಿದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೂರ್ತಿ ರೆಡ್ ಝೋನ್ ಮಾಡ್ಬಿಟ್ಟಿದ್ರೆ ಅಣ್ಣ ನಿಮ್ಗೆ ಅಧಿಕಾರ ಇದೆ. ಅದನ್ನ ನಮಗ್ ಬಿಡಿ. ಈಗ ನಿಮ್ಗೆ ಅಧಿಕಾರ ಇದ್ದಾಗ ಏನ್ ಮಾಡಿದ್ದೀರಾ ಅಂತ ಹೇಳ್ಬೇಕಲ್ಲ ನಾವು. ನಾ ಏನ್ ಹೇಳ್ದೆ? ನಮ್ಗೇನೋ ಇದ್ದಾಗ ನಾವು ಮಾಡ್ಕೋತೀವಿ, ನಾವು ಮಾಡೋದು ಬಿಡೋದು ನಮ್ಮ ತೀರ್ಮಾನ, ನಮ್ಮ ಜನ ತೀರ್ಮಾನ ಮಾಡ್ತಾರೆ. ಬಾಲಕೃಷ್ಣ ಅವರೇ ಮಾಡ್ಬೇಕು ಅಂತ. ಬಾಲಕೃಷ್ಣ ಅವರೇ, ನಿಮ್ದು ಅವ್ರು ಹೇಳಿದ ವಿಚಾರ. ವಾದ ವಿವಾದ ಏನೇ ಇರಲಿ, ನಾನು ಒಂದು ಕೃಷಿ ಕುಟುಂಬದಿಂದ ಬರ್ತೀನಿ, ನಂದು ನಮ್ಮ ತಂದೆದು ನಿಮ್ಮ ಒಂದಷ್ಟು ಜಮೀನಿದೆ. ಅಭಿಪ್ರಾಯ ಕೇಳಿ ಸರ್, ನಮ್ಮ ಅಭಿಪ್ರಾಯ ಅಲ್ಲಲ್ಲ, ಹೇಳ್ತೀವಿ. ನಾನು ಹೇಳೋದು ಕೃಷಿಗೂ ಮತ್ತು ಅಭಿವೃದ್ಧಿಗೂ ಒಂದು ಫೈನ್ ಬ್ಯಾಲೆನ್ಸ್ ಇರಬೇಕು. ನೀವು ಹೇಳ್ದಂಗೆ ಇಡೀ ಬೆಂಗಳೂರು ದಕ್ಷಿಣನೇ ರೆಡ್ ಝೋನ್ ಮಾಡಿಬಿಡಿ, ಹಂಗೆ ಮಾಡೋದಕ್ಕಾಗೋದಿಲ್ಲ. ಇರೋ ಕೃಷಿ ಭೂಮಿನೆಲ್ಲ ಲೇಔಟ್ ಮಾಡೋದಕ್ಕೂ ಆಗೋದಿಲ್ಲ. ಒಂದು ಫೈನ್ ಬ್ಯಾಲೆನ್ಸ್ ಅನ್ನೋದು ಇರಬೇಕಾಗುತ್ತೆ. ಅವಾಗ ಯಾವ ಕಾರಣ ಇಟ್ಕೊಂಡು ವಿರೋಧ ಮಾಡಿದ್ರು ನಿಮ್ಮ ನಾಯಕರುಗಳು? ಅದ್ ನಾನು ಇರ್ಲಿಲ್ಲ ಸರ್, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದಂಗೆ ಎಚ್ ಕೆ ಪಾಟೀಲ್ ಕೇಳಿದೆ, ನನಗೂ ಜ್ಞಾಪಕ ಇಲ್ಲ ಕಣೆ ಅದು ಯಾವ ವಿರೋಧ ಮಾಡಿದೀವಿ ಅಂತ. ಇವ್ರು ಇವಾಗ ಅದೇನು ಸೃಷ್ಟಿ ಮಾಡೋದು ಅಂತ ಗೊತ್ತಿಲ್ಲ. 150 ಪೇಜ್ ಡಾಕ್ಯುಮೆಂಟ್ ಇದೆ ಅಂತ ಸೆಷನ್ ಚರ್ಚೆ ಆಗಿದ್ದು. 150 ಪೇಜಿನ ಡಾಕ್ಯುಮೆಂಟ್ ಇದೆ ಸೆಷನ್. ಸಿದ್ದರಾಮಯ್ಯನವರು ಇದ್ರ ವಿರುದ್ಧ ಮಾತಾಡಿದ್ರು. ನನಗೆ ಗೊತ್ತಿಲ್ಲ, ಅದನ್ನ ನೋಡ್ತೀವಿ ಸರ್. ಅದನ್ನ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಕಳಿಸ್ಕೊಡಿ, ಅದನ್ನ ನೋಡ್ತೀನಿ ಏನು ಅಂತ, ಏನ್ ಮಾಡವ್ರೆ ಯಾರು ಅಂತ. ಅವತ್ತು ನಾನು ನಿಮ್ಮ ಜೊತೆಲ್ಲೇ ಇದ್ದೆ, ದಳದಲ್ಲೇ ಇದ್ದೆ ನಾನು. ನೋಟಿಫೈ ಆಗಿರೋ ಜಾಗದಲ್ಲಿ ರೈತರು ಯಾರಿದ್ದೀರಿ? ಹಾಂ, ಎಸ್ ಹೇಳಿ ಸರ್. 2006ರಲ್ಲಿ ಕುಮಾರಣ್ಣವರು ಅಕ್ವೈಸೇಷನ್ ಮಾಡಕ್ಕೆ ಹೊರಟಾಗ ನಮ್ಗೇನು 1 ನಿಮಿಷ ಸರ್, ತಮ್ಮೂರು ಯಾವುದು? ಹೊಸೂರು ಸರ್, ಬೈರ್ಮಂಗ್ಲ ಹೊಸೂರು. ಎಷ್ಟು ಜಮೀನಿದೆ ತಮ್ಮದು? ನಮ್ದು 6 ಎಕರೆ ಇದೆ ಸರ್. 6 ಎಕರೆ. ಎಷ್ಟು ಕೊಡ್ತೀನಿ ಅಂತಾರೆ ಈಗ ಇವ್ರು 6 ಎಕರೆಗೆ? ಸರ್ ಅವ್ರು 2,07,00,000ದಿಂದ 2.5 ಗಂಟೆ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ. ಈಗ ನೀವು ಮಾರ್ಕೆಟ್ನಲ್ಲಿ ಮಾರ್ತೀನಿ ಅಂತ ಹೋದರೆ, ಜಮೀನು ಮಾರಬೇಕು ಅಂತ ಹೇಳೋದಿಲ್ಲ, ನಾವು ಮಾರ್ತೀನಿ ಅಂತ ಹೋದ್ರೆ ಏನು ರೇಟ್ ಇದೆ ಅದಕ್ಕೆ? ಸರ್ ನಾವು ಮಾರೋದೇ ಇಲ್ವಲ್ಲ, ವ್ಯಾಪಾರಕ್ಕೆ ಇಟ್ಟಿಲ್ವಲ್ಲ ಭೂಮಿ ನಾವು. ಓಕೆ. ನಮ್ಮ ತಾತ ಮುತ್ತಾತನ ಕಾಲದಿಂದ ಉಳಿಸ್ಕೊಂಬಂದಿರೋಂಥ ಭೂಮಿ ಇದು. ನಾವು ಭೂಮಿ ಬೆಲೆ ಕಟ್ತಾ ಇಲ್ಲ. 2006ರಲ್ಲಿ ಕುಮಾರಣ್ಣವರು ಅಕ್ವೈಸೇಷನ್ ಮಾಡೋಕ್ಕೆ ಹೊರಟಾಗ ಅದು ಅಕ್ಷರ ಸಹ ಒಂದು ಬರಡು ಭೂಮಿ ಇದ್ದಂಗಿತ್ತು. ಬರೀ ರಾಗಿ ಬೆಳೆನೇ ಬೆಳೀತಾ ಇದ್ರು, ಮರಗಿಡಗಳು ಯಥೇಚ್ಛವಾಗಿ ಇರಲಿಲ್ಲ. ಓಕೆ. ಅಂಥ ಬರಡು ಭೂಮಿ ಅವತ್ತು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಅಕ್ವೈಸೇಷನ್ ಆಗಿದ್ದಿದ್ರೆ ಅವಾಗ ಖುಷಿಯಿಂದ ಕೊಡ್ತಿದ್ರಿ? ಒಂದು ನಿಮಿಷ ಸರ್, ಖುಷಿಯಾಗಿ ಕೊಡ್ತೀವಿ ಅಂತ ನಾವು ಹೇಳ್ತಾ ಇರಲಿಲ್ಲ. ಅವತ್ತು ತಡೆದವರು ಇದೇ ಡಿ ಕೆ ಶಿವಕುಮಾರ್ ಅವರು ಬೈರ್ಮಂಗ್ಲಕ್ಕೆ ಬಂದಿದ್ರು, ಕಾಗೋಡು ತಿಮ್ಮಪ್ಪನವರು, ಇವರೆಲ್ಲ ಇಡೀ ಕಾಂಗ್ರೆಸ್ ಸಚಿವ ಸಂಪುಟನೇ ಬೈರ್ಮಂಗ್ಲದಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ. ರೈತರ 1 ಇಂಚು ಭೂಮಿನ ಸರ್ಕಾರ ವಶಪಡಿಸ್ಕೊಳ್ಳೋದು ಬಿಡೋದಿಲ್ಲ ಅಂತ. ಅವತ್ತು ಹೋರಾಟ, ಇವತ್ತು ಯಾಕೆ ಮಾರಾಟ? ಅದೇ ಕನಕಪುರ ರಸ್ತೆ ಸರ್, 3 ಕಿಲೋಮೀಟ್ರು 2 ಲಕ್ಷ ಇತ್ತು ಸರ್ ಅವತ್ತು 1 ಎಕರೆ ಜಮೀನು. 2006ರಲ್ಲಿ 2 ಲಕ್ಷ. ಆರುವಳ್ಳಿ ಮರಳುವಾಡಿ ರೋಡ್ಗೆ ಹೋದರೆ ಮೇಯ್ನ್ ರೋಡಲ್ಲಿ 1 ಲಕ್ಷ, ಒಳಗಡೆ ಹೋದರೆ 20,000 30,000. ಇನ್ನು ಹಲಗೂರು ಸಾತ್ನೂರು ಸರೌಂಡಿಂಗ್ ಹೋದರೆ ನೀನು 1 ಎಕರೆ ಭೂಮಿ ಇಲ್ಲಿ ಕಳ್ಕೊಂಡು ರೈತರ 30 ಎಕರೆ 40 ಎಕರೆ ಸಂಪಾದನೆ ಮಾಡ್ಬೋದು, ತೊಗೊಂಬೋದಾಗಿ ಪರ್ಚೇಸ್ ಮಾಡ್ಬೋದಾಗಿತ್ತು. ಅವಾಗ 10 ಕುಂಟೆ 20 ಕುಂಟೆ ಜಮೀನಿರೋ ರೈತ ಕೋಟ್ಯಾಧಿಪತಿ ಆಗ್ತಾಯಿದ್ದ. ಇವತ್ತು ನೀವು ಚಾಮರಾಜನಗರದವರೆಗೂ ಹೋಗಿ, ಹನೂರ್ವರೆಗೂ ಹೋಗಿ, ಎಲ್ಲನ ಹೋಗಿ ಸರ್ 1.5 ಕೋಟಿ 2 ಕೋಟಿ ಅಂತ ಜಮೀನು ಹೇಳ್ತಾರೆ. ಈ ನಮ್ಮ ಫಲವತ್ತಾದ ಭೂಮಿ ಕಳ್ಕೊಂಡು ನಾವೆಲ್ಲ ಹೋಗೋಣ? ಏನು ಬರಡು ಭೂಮಿನ ನಮ್ಮದು? ಮಾತೆತ್ತಿದ್ರೆ ಮೊದಲು ಡಿ ಸಿ ಎಮ್ ಆಗಿದ್ದಾಗ ಅದೇ ಮಾತು ಹೇಳ್ತಾಯಿದ್ರು, ಬರಡು ಭೂಮಿ, ಅಲ್ಲಿ 4, 5, 20 ಜನ ವ್ಯವಸಾಯ ಮಾಡ್ತಾ ಇರ್ಬೋದು, ಅಲ್ಲಿ ಮರಗಿಡಗಳೇ ಇಲ್ಲ, ಅಂಥ ಜಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಯಾಕೆ ಸರ್ ರೀತಿ ಸುಳ್ಳು ಹೇಳಬೇಕು? ಸರ್, ಜಮೀನಿನ ಜೊತೆಗೆ ಭಾವನಾತ್ಮಕ ಸಂಬಂಧ ನನಗೂ ಅರ್ಥ ಆಗುತ್ತೆ, ನಮ್ಮದು ಜಮೀನಿದೆ. ಆದರೆ ಜಯನಗರ ಆಗಿದೆಯಲ್ಲ ಸರ್, ಅದು ಒಂದು ಕಾಲಕ್ಕೆ ರೈತರ ಜಮೀನು. ಹೌದು. JP ನಗರನೂ ಒಂದು ಕಾಲಕ್ಕೆ ರೈತರ ಜಮೀನೇ. ಈ ಡಾಲರ್ಸ್ ಕಾಲನಿ ಇದೆಯಲ್ಲ, ಅಲ್ಲೇನೋ ಮಹಾರಾಜರ ತೋಟ ಇತ್ತಂತೆ, ಹಣ್ಣಿನ ತೋಟ ಇತ್ತಂತೆ. ಹೀಗೆ ರೈತರು ನಾವು ಜಮೀನು ಕೊಡೋದಿಲ್ಲಪ್ಪ, ನಮ್ಮದು ಭಾವನಾತ್ಮಕ ಸಂಬಂಧ ಇದೆ ಅಂದಿದ್ರೆ ಇವತ್ತು ಬೆಂಗಳೂರಲ್ಲಿ ಇರ್ತಿತ್ತು ಅಂತ. ಸರ್, ಬೆಂಗಳೂರಲ್ಲಿ ಸುಮಾರು 600 ಕೆರೆ ಇದ್ದು. ಬೆಂಗಳೂರು ಬಿಡಿ, ನೀರು ಕುಡಿದಿದ್ದಾರೆ, ಅದ್ರ ಬಗ್ಗೆ 28 ಜನ MLAಗಳು, 28 ಜನ ಕಾರ್ಪೊರೇಟರ್ಗಳು, 4 ಜನ MP ಗಳು ಬೆಂಗಳೂರನ್ನ ಏನು ಉದ್ಧಾರ ಮಾಡಿದ್ದಾರೆ ಸರ್? ನೆಟ್ಕೊಂಡು ರಾಜಕಾಲುವೆ ರೆಡಿ ಮಾಡೋಕ್ಕಾಗಲ್ಲ, ಇವ್ರು ಸಿಟಿ ಮಾಡ್ತಾರಾ ಸರ್? ಆ ವಿಷಯಕ್ಕೆ ಬೇಡ, ಚರ್ಚೆ ಮಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಅದೇ ಆಗ್ಬಿಡುತ್ತೆ. ರೈತರು ನಾವು ಜಮೀನು ಕೊಡೋದೇ ಇಲ್ಲ ಅಂತ ನಿಂತ್ಕೊಂಡ್ರೆ ಬೆಂಗಳೂರು ಇವತ್ತು ಬೆಂಗಳೂರೇ ಆಗ್ತಿರ್ಲಿಲ್ಲ ಸರ್. ಸರ್, ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಮಾಡಿ ಅದನ್ನ ಎಲ್ಲಿ ಮಾಡಬೇಕು? ನೀವು 2013 ಆಕ್ಟ್ ಅಂತ ಹೇಳ್ತಾ ಇದ್ರಲ್ಲ, 2013 ಆಕ್ಟ್ ಪ್ರಕಾರ ಎಲ್ಲಿ ಮಾಡ್ತಾ ಇದ್ದೀರಾ? ಶೇಕಡ 80% ರೈತರು ಒಪ್ಕೋಬೇಕು ಅಂತ ಕಾನೂನು ಹೇಳುತ್ತೆ. ಅಲ್ಲಿ ಬಂಜರು ಭೂಮಿ ಆಗಿರ್ಬೇಕು ಅಂತ ಹೇಳುತ್ತೆ ಕಾನೂನು. ಅದನ್ನೆಲ್ಲ ಎಲ್ಲಿ ಮಾಡ್ತಾ ಇದ್ದೀರಾ? ಮತ್ತೆ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಯಾವ ಒಂದು ಕಾನೂನನ್ನು ಇವರು ಕೈಗೆತ್ಕೊಂಡಿಲ್ಲ. ಎಲ್ಲ ಒಂದು ಕೈ ಬಿಟ್ಟು ಇವರು ಯೋಜನೆ ಮಾಡಕ್ಕೆ ಹೊರಟಿದ್ದಾರೆ. ಅಲ್ಲ, ಅದ್ರ ಉದ್ದೇಶ ಏನು? ನಾನು ರೈತರ ಪುನರ್ವಸತಿಯ ಬಗ್ಗೆ ಅವರ ನಾಯಕರೊಬ್ಬರನ್ನ ಕೇಳಿದ್ವಿ. ಅವ್ರು ಹೇಳಿದ್ರು ಹಳ್ಳಿಗಳನ್ನು ಮುಟ್ಟದೇ ಇಲ್ಲ ನಾವು ಅಂತ.
ಹಳ್ಳಿಗಳು ಹೆಂಗಿರ್ತಾವೆ ಹಾಗೆ ಇರ್ತವೆ, ಅದ್ರ ಸುತ್ತಲೂ ಅಭಿವೃದ್ಧಿ ಮಾಡ್ತೀವಿ ಅಂತಾರೆ. ಸರ್ ಅಂದರೆ ನಿಮ್ಮ ಮನೆ ನಿಮಗೆ ಉಳಿಯುತ್ತೆ, ನಿಮ್ಮ ಜಮೀನು ನಿಮ್ದು ಉಳಿಯೋದಿಲ್ಲ ಅಂತ. ಸರ್ ಇವರು ಹೇಳ್ತಾ ಇರೋದು ರೈತರಿಗೆ ಯಾರಿಗೂ ಸಂಪೂರ್ಣ ನಮಗೆ ಅರ್ಥನೇ ಆಗ್ತಾ ಇಲ್ಲ ಸರ್. ಅರ್ಥ ತುರಿಲ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಇದೆ ಸರ್. ಒಂದ್ ನಿಮಿಷ ಸರ್. ಅರ್ಥ ಮಾಡಿಸೋದ್ರಲ್ಲಿ ಎಲ್ಲಿಯ ಕೆಂಪೈನಹಳ್ಳಿ, ಎಲ್ಲಿಯ ಒಡೆರಹಳ್ಳಿ, ಎಲ್ಲಿಯ ಮಂಡ್ಲಹಳ್ಳಿ ಸರ್, ದಿಕ್ಕುಗೊಂದೊಂದು ಊರು ತಗೊಂಡು ಇವರು ಯಾರು ನಿಮ್ಮ ತಗೊಂಡಿದ್ದೀರಲ್ಲ, ಯಾಕೊಂದು ಯೋಜನೆ ಮಾಡುವಾಗ 26 ಹಳ್ಳಿ ರೈತರು ನಿಮ್ ಗಮನಕ್ಕೆ ಬರ್ಲಿವಾ? ಯಾಕೆ 26 ಹಳ್ಳಿ ರೈತರು? ರೈಟ್ ಸಮಾಧಾನ ಸರ್, ಉತ್ತರ ಕೇಳಿಸ್ಕೊತೀನಿ. ಎಸ್ ಸರ್, ಈಗ ಇವರು ಅವ್ರು ಹೇಳಿದ್ರು 3 ದಿಕ್ಕಿನಲ್ಲಿ ಒಂದೊಂದು ವಿಲೇಜ್ ತೊಗೊಂಡಿದ್ದಾರೆ ಅಂತೇಳಿ. ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಎಲ್ಲನೂ ಆಗಿದೆ, ಪೂರ್ತಿ 9,000 ಎಕರೆಗೂ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ. ಈಗ ಫೈನಲ್ ನೋಟಿಫಿಕೇಶನ್ ನೋಡಬೇಕಾದ್ರೆ ನಾವು ಅದ್ರ ಬಗ್ಗೆ ಸಾಧಕ ಬಾಧಕ ನೋಡ್ಬೇಕಂದ್ರೆ ಎಲ್ಲ ಭಾಗದಲ್ಲೂ ನೋಡ್ಬೇಕು. ನಾವು ಒಂದೇ ಭಾಗದಲ್ಲಿ ಮಾಡಿಬಿಟ್ಟು ಬರೀ ಈ ರೈತರದ್ದೇ ನಾವು ನೋಡೋಕ್ಕಾಗಲ್ಲ. ಎಲ್ಲ ಭಾಗದಲ್ಲೂ 3 ಭಾಗದಲ್ಲೂ ಮಾಡಿದ್ದೀವಿ. ಏನೇನು ಅವ್ರ ಅಭಿಪ್ರಾಯಗಳು ಬರ್ತವೆ ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿದ್ದೀವಿ. ಇವರು ಫಸ್ಟ್ ಆಫ್ ಪ್ರಚಾರ ಏನು ಮಾಡಿದ್ರು, ಅವ್ರು ಹೇಳಿದ್ರಲ್ಲ ನಮಗೇನು ಹೇಳೇ ಇಲ್ಲ, ನಮ್ಗೆ ಯಾವ ರೀತಿ ಫಸ್ಟ್ ಆಫ್ ಪ್ರಚಾರ ಏನಾಯಿತು ಅಂದರೆ ಇವ್ರ ಹತ್ರ ದುಡ್ಡಿಲ್ಲ. ಇವ್ರ ಸರ್ಕಾರದ ಹತ್ರ ಅಂದರೆ ಇವ್ರ ಹತ್ರ ನಾವೇ ಸರ್ಕಾರದ ಹತ್ರ ನಮ್ಮ ಹತ್ರ ದುಡ್ಡಿಲ್ಲ. ಇವರು ಅರ್ಧಂಬರ್ಧ ಮಾಡಿ ಇದನ್ನು ಯೋಜನೆನ ಹಳ್ಳ ಹಿಡಿಸ್ತಾರೆ ಅಂತಕ್ಕಂಥ ಮಾತು ಚರ್ಚೆ ಆಯಿತು. ನಾವು ದುಡ್ಡದ ಮೂಲ ಹೇಳ್ದೋ ಇವ್ರಿಗೆ, ದುಡ್ಡು ಕೊಡೋಕೆ ನಾವು ರೆಡಿ ಇದೀವಪ್ಪ, ದುಡ್ಡು ಬೇಕಾದರೆ ದುಡ್ಡು ತೊಗೊಳ್ಳಿ, ಶೇರಿಂಗ್ ಬೇಕಾದ್ರೆ ಶೇರಿಂಗ್ ತೊಗೊಳ್ಳಿ ಅಂತ. ಆಮೇಲೆ ಇವ್ರನ್ನೆಲ್ಲ ಎತ್ಕಟ್ಟಿದ್ರು, ಯಾರನ್ನ ಅಲ್ಲಿ ಹಳ್ಳಿಲಿ ವಾಸ ಮಾಡ್ತಿರ್ತಕ್ಕಂಥ ಜನಗಳನ್ನೆಲ್ಲ ಎತ್ಕಟ್ಟು ನಿಮ್ಮನ್ನೆಲ್ಲ ಒಕ್ಲೆಬ್ಬಿಸ್ಬಿಡ್ತಾರೆ, ನಿಮ್ಮನ್ನೆಲ್ಲ ತೊಗೊಂಡೋಗಿ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಜಾಗ ಕೊಟ್ಬಿಡ್ತಾರೆ ನಿಮಗೆ ಅಂತ. ನಾವೇನು ಮಾಡ್ದೋ, ಅದು ಇಲ್ಲ ಹಳ್ಳಿಯನ್ನು ನಾವು ಮುಟ್ಟೋದಿಲ್ಲ, ಇಂಟ್ಯಾಕ್ಟಾಗಿ ಇಡ್ತೀವಿ. ಅದು ಸುತ್ತ ಇನ್ನೂ 100 ಮೀಟರ್ ಸುತ್ತನೂ ಕೂಡ ಅದನ್ನು ಇಟ್ಟು ಅಲ್ಲಿ ಏನೇನು ಬೇಕೋ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಅದನ್ನೆಲ್ಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಇವ್ರಿಗೆ ಹೇಳ್ದು. ಆಮೇಲೆ ರೈತರುಗಳಿಗೆ ಯಾವ್ಯಾವ ರೀತಿ ನಾವು ಅನುಕೂಲ ಮಾಡಿಕೊಡ್ತೀವಿ. ಈಗ 1 ಕುಂಟೆ ಇರೋನ್ಗೂ ನಾವು ಈಗ ತಕ್ಷಣಕ್ಕೆ ಅವ್ನಿಗೆ ತೊಂದರೆ ಆಗ್ತದೆ ಅಂತೇಳಿ 5 ಲಕ್ಷ ಘೋಷಣೆ ಮಾಡಿದ್ದೀವಿ. 1 ಕುಂಟೆ ಇರಲಿ, ಅವ್ನಿಗೆ 100 ಎಕರೆ ಇರಲಿ, ಅವ್ನಿಗೆ ತಕ್ಷಣಕ್ಕೆ 5 ಲಕ್ಷ ಕೊಡ್ತೀವಿ. ಅವ್ನು ಬಂದು ಅವನು ರಿಕ್ವೆಷನ್ ಲೆಟರ್ ಕೊಡ್ತಿದ್ದಂಗೆ ಅವ್ನ ಜೀವನ ನಾಳೆ ನಾವು ಜೀವನ ಮಾಡಬೇಕಲ್ಲ, ಅವ್ನ ಜಮೀನು ನಾಳೆನೇ ಕಿತ್ಕೊಂಡ್ಬಿಡಲ್ಲ, 5 ಲಕ್ಷ ಕೊಡ್ತಾ ಇದ್ದೀವಿ. ಆಮೇಲೆ ನಾವು ಆ್ಯಕ್ಚುಲಿ ಈ ರೇಟ್ ಕೊಡೋಕ್ಕೆ ಬರಲ್ಲ. ಕಾರಣ ಏನಂದರೆ ಇದು ರೆಡ್ ಝೋನ್ ಆದ್ದರಿಂದ ಇದ್ರ SR ವ್ಯಾಲ್ಯೂ ಜಾಸ್ತಿ ಆಗಲಿಲ್ಲ. SR ವ್ಯಾಲ್ಯೂ ಜಾಸ್ತಿ ಆಗಬೇಕಂದ್ರೆ ಟ್ರಾನ್ಸಾಕ್ಷನ್ ಆಗಬೇಕು. ಟ್ರಾನ್ಸಾಕ್ಷನ್ ಆಗದ ಕಾರಣ ಏನಂದರೆ ರೆಡ್ ಝೋನು. ಎಲ್ಲರೂ ಬರೀ ಅಲ್ಲಿ SR ವ್ಯಾಲ್ಯೂ ಇರ್ತಕ್ಕಂಥದ್ದು, ಬನಗಿರಿನಲ್ಲಿ SR ವ್ಯಾಲ್ಯೂ ಇರ್ತಕ್ಕಂಥದ್ದು ಬರೀ 16 ಲಕ್ಷನೋ 20 ಲಕ್ಷನೋ. ನಾವು 13 ಆ್ಯಕ್ಟ್ ಪ್ರಕಾರ ಕೊಡಬೇಕು ಅಂದರೆ 1:3 ಕೊಡಬೇಕು ಅಷ್ಟೇ. ಆದರೂ ಕೂಡ ಇದು 2 ಕೋಟಿಗಿನ ಮೇಲ್ಪಟ್ಟು ನಾವು ರೈತರು ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಮೂಲಗಳಿಂದ ಜಿಲ್ಲಾಧಿಕಾರಿಗಳು ನಮ್ಮ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ಇದು 2 ಕೋಟಿ ಮಿನಿಮಮ್ ಆಗದೆ ನಾನು ಒಪ್ಪೋದಿಲ್ಲ ಅಂತ ನಾನು ಹೇಳಿದೆ. ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ, ಅದೇ ಶೇರಿಂಗ್ ತುಂಬ ಜನ ಹೋಗ್ತಾ ಇದ್ದಾರೆ. ಇಲ್ಲಿ ಕಳ್ಕೊಳ್ತಕ್ಕಂಥವ್ರು ಯಾರು 5 ಕುಂಟೆ 10 ಕುಂಟೆ 20 ಕುಂಟೆ ಅವ್ರು ಜಮೀನು ಕಳ್ಕೊಳ್ತಕ್ಕಂಥ ಅವ್ರು ಶೇರಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೋದ್ರೆ ಹೋಗ್ಬೋದು, ಇಲ್ಲಾಂದರೆ ತೊಂದರೆ ಆಗ್ಬೋದು. ಅದಕ್ಕೆ ಅವ್ರು ದುಡ್ಡು ಜಾಸ್ತಿ ಕೊಡಬೇಕು ಅಂತೇಳಿ 2 ಕೋಟಿ ಮೇಲ್ಪಟ್ಟು ಮಾಡಬೇಕು ಅಂತ ಪಟ್ಟಿಡಿದು ಯಾವ್ಯಾವುದೋ ಕಾನೂನು ಹುಡುಕಿಸಿ ಮಾಡಿದ್ದೀವಿ. ಬೇರೆ ಎಲ್ಲ ಸವಲತ್ತುಗಳನ್ನೂ ಕೊಟ್ಟಿದ್ದೀವಿ ನಾವು. ಇನ್ನೇನು ಆಗಬೇಕು ಅಂತ ಕೇಳಿ ಅವ್ರನ್ನೇ. ಒಂದು ಸಲ ಅವ್ರ ಜಾಗದಲ್ಲೂ ನಿಂತ್ಕೊಂಡು ಯೋಚನೆ ಮಾಡಿ ಸರ್. ಅವರು ರೈತರು, ಜಮೀನು ಕೃಷಿ ಬಿಟ್ಟರು ಅವ್ರಿಗೆ ಬೇರೆ ಗೊತ್ತಿಲ್ಲ. ಈಗ ಬೇರೆ ಯಾರಾಗಿದ್ರೆ ಏನು ಅನ್ಕೋತಿದ್ರು ಗೊತ್ತಾ, 1 ಎಕರೆ ಜಮೀನಿದೆ, ಹೋದರೂ ಬೆಂಗಳೂರಲ್ಲಿ ಒಂದು ಬಾರ್ ಲೈಸೆನ್ಸ್ ತಗೊಂಡ್ರೆ ನನ್ನ ಜೀವನ ಜಮ್ ಅಂತ ನಡೆದು ಹೋಗ್ಬಿಡುತ್ತೆ ಅನ್ನುವಂಥ ಬಿಸ್ನೆಸ್ ಮೈಂಡ್ ಇದ್ದವರು ಇರ್ತಾರೆ. ಅವ್ರ ಪ್ರಕಾರ ಜಮೀನು ಕೊಡೋದು ಲಾಭದಾಯಕ. ಅವ್ರಿಗೆ ಗೊತ್ತಿಲ್ಲ ರೀ, ಕೃಷಿ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ, ಹೈನುಗಾರಿಕೆ ರೇಷ್ಮೆ ಬೆಳೆಯೋದು ಬಿಟ್ಟರೆ ಗೊತ್ತಿಲ್ಲ ಅವ್ರಿಗೆ. ಅವ್ರು ಹೇಳಿದ್ರಲ್ಲ ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಲ್ವಾ. ಒಂದು ಕಡೆ ಜಮೀನು ಹೋದ್ರೆ ಇನ್ನೊಂದು ಕಡೆ ಜಮೀನೇ ತಗೋಬೇಕು ಅವರು. ಹೌದು, ಎಲ್ಲಿದಾವೆ ಸ್ವಾಮಿ ಕಡಿಮೆ ರೇಟಿಗೆ ಜಮೀನು? 100 ತನಕ ಹೋದರೂ ನೀವು ಹೇಳಿದಷ್ಟು ರೇಟ್ ಇರಲಿಕ್ಕಿಲ್ಲ. ಒಂದು 20 ಲಕ್ಷ 25 ಇಲ್ಲ ನಂಗೆ ಗೊತ್ತಿಲ್ಲ ರೀ. ಹಾಂ ಸರ್, ಒಂದು ನಿಮಿಷ ನಿಮ್ಮ ಪರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಪರವಾಗಿ ಕೇಳ್ತಾ ಇದ್ದೀನಿ. ಅವ್ರಿಗೆ ಕೃಷಿ ಬಿಟ್ಟರೆ ಏನೋ ಗೊತ್ತಿಲ್ಲ ಸರ್. ಕೃಷಿ ಜಮೀನು ಕಳ್ಕೊಂಡು ಇನ್ನೆಲ್ಲೋ ಆ ದುಡ್ಡು ಹಾಕೋದಕ್ಕೂ ಗೊತ್ತಿಲ್ಲ. ಆಮೇಲೆ ಅವ್ರ ಹತ್ರ ನಿದರ್ಶನಗಳು ಎದುರಿಗೆ ಇದ್ದಾವೆ. ದೇವನಹಳ್ಳಿ ಏರ್ಪೋರ್ಟಿಗೆ ಜಮೀನು ಕಳ್ಕೊಂಡಲ್ಲ ಸರ್, ಯಾವ ರೈತ ಇನ್ನೊಂದು ಕಡೆ ಜಮೀನು ತಗೊಂಡು ಉದ್ಧಾರ ಆಗಿರೋ ಉದಾಹರಣೆ ಇದೆ. ಈ ಕಡೆ ಎಲ್ಲರೂ ಕಳ್ಕೊಂಡ್ರಲ್ಲ ರೈತರು ಜಮೀನು. ಅವರೇನೋ ಬಂದಿದ್ದ ಕಂಪನ್ಸೇಷನ್ ದುಡ್ಡಿನಲ್ಲಿ ಇನ್ನೆಲ್ಲೋ ಒಳ್ಳೆಯ ಕೃಷಿ ಜಮೀನು ತೊಗೊಂಡು ನಾವು ಉದ್ಧಾರ ಆದ್ವಿ ಅನ್ನೋವಂಥವ್ರು ಇದ್ದಾರೆ. ನಾವು ಕೇಳಿರೋ ಕತೆಗಳೇನು, ಅವರು ಜಮೀನು ಕಳ್ಕೊಂಡ್ರು, ಇನ್ನೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಒಂದೇನೋ ದೊಡ್ಡದೊಂದು ಮನೆ ಕಟ್ಕೊಂಡ್ರು, ಮನೆ ಮುಂದೆ 2 ಸ್ಕಾರ್ಪಿಯೋ ಕಾರ್ಗಳು ಬಂದು ನಿಜ ಹೌದು. ಆಮೇಲೆ ಅವ್ರ ಮಕ್ಕಳು ಬರ್ತಾ ಇರೋದು 25-30 ಸಾವಿರ ಸಂಬಳದ ನೌಕರಿಗೆ ಬರ್ತಾ ಇದ್ದಾರೆ. ಎಲ್ಲಿ ನಮ್ಮ ಜೀವನ ಹಂಗಾಗ್ಬಿಡುತ್ತೋ ಅನ್ನೋ ಭಯ ಇವ್ರಿಗಿದ್ರೆ ತಪ್ಪದು ಸರ್. ನಾವು ಅದನ್ನು ತಪ್ಪು ಅಂತ ಹೇಳಲ್ಲ. ಆಮೇಲೆ ನಾವು ಎಲ್ಲರೂ ಸಮಾಧಾನ ಮಾಡಿದ್ದೀವಿ ಅಂತಲೂ ನಿಮ್ಮ ಹತ್ರ ವಾದ ಮಾಡಿ. ಎಸ್, ಅದರಲ್ಲಿ ಕೆಲವರು ಪರನೂ ಇದ್ದಾರೆ. ಪರ ಇರೋರು ಕೇಳ್ತಾ ಇದ್ದಾರಲ್ಲ, ನಮಗೆ ಬೇಡ, ನಮ್ಗೆ ಈ ವ್ಯವಸ್ಥೆಯಲ್ಲಿ ನಾವು ಬದುಕೋಕ್ಕಾಗಲ್ಲ, ನಮ್ಮನ್ನು ಡೋಲಾಯಮಾನ ಸ್ಥಿತಿಯಲ್ಲಿ ಇಟ್ಟಿದ್ದೀರಾ ನೀವು, ಇದು ರೆಡ್ ಝೋನಿಂದನೂ ತೆಗಿಯಲ್ಲ ನೀವು, ನಮಗೇನಾದರೂ ಒಂದು ಪರಿಹಾರ ಕೊಡಿ ಅಂತ ಪರ ಇರೋರು ನಾವು ಯೋಚನೆ ಮಾಡಬೇಕು. ಮೇಜರ್ ಈಗ ನಾನು ನಿಮಗೆ ಉದಾಹರಣೆ ಕೊಟ್ಟೆ, ನಾವು 3 ಹಳ್ಳಿಯಲ್ಲಿ ಮಾಡಿದ್ದೀವಿ. ಎಷ್ಟು % ಜನ ನಮ್ಮ ಕನ್ಸೆಂಟ್ ಇದನ್ನು ಲೆಟರ್ ಕೊಟ್ಟಿದ್ದಾರೆ ಅಂತ ಕೊಟ್ಟನಲ್ಲ, ಮೋರ್ ದೆನ್ 85% ಅದನ್ನು ಒಪ್ಕೊಂಡವ್ರಲ್ವಾ. ಸೊ ಮೋರ್ ದೆನ್ 80% ಜನ ಒಪ್ಪುವ ತನಕ ಒಂದು ಯೋಜನೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಕಾನೂನು ಅಂತ ಒಪ್ಕೊಳ್ತೀವಿ. ಅದನ್ನು ಒಪ್ಕೊಂಡು ಅದರ ಪ್ರಕಾರನೇ ನಡ್ಕೊತಾ ಇದ್ದೀವಿ. ಎಸ್, 80% ಜನ ನೀವು ಊರಲ್ಲಿ ಒಪ್ಕೊಂಡ್ರೆ ಏನು ಮಾಡ್ತೀರಿ ನೀವು ಒಬ್ಬರೇ ಏಕಾಂಗಿ ಹೋರಾಟ? ನಾನು ಆಗಲೇ ನಿಮ್ಗೆ ಹೇಳಿದೆ, ಅಲ್ಲಿ 3 ಹಳ್ಳಿ ಎಲ್ಲ ಇರೋದು ಸಣ್ಣ ಸಣ್ಣವು, 26 ಹಳ್ಳಿ ಇದೆ. ಓಕೆ 26 ಹಳ್ಳಿನೂ ತಗೊಳ್ಳಿ, ಆವಾಗ ಪರ್ಸೆಂಟೇಜ್ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ. ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೀವೇನು ಭೂಮಿನೂ ತಗೋಬೋದು,
ಪರಿಹಾರವಾಗಿ ಅಂತ. ಸರ್ ಇಲ್ಲಿ ಶೇಕಡ 90% ಜನ ರೈತರು 10 ಕುಂಟೆ 15 ಕುಂಟೆ 5 ಕುಂಟೆ 2 ಕುಂಟೆ ಇದ್ದಾರೆ. ಅವರು ಭೂಮಿ ಸೈಟ್ ತಗೊಳಕ್ಕಾಗುತ್ತಾ ಸರ್? ನೀವು ಹೇಳಿ ಸರ್. ಸೈಟ್ ದುಡ್ಡು ಕೊಟ್ಟು ತಗೊಳ್ಳಿ ಅಲ್ರಿ, ಪರಿಹಾರ ಅಲ್ಲ ಪರಿಹಾರನ ಸರ್ 10 ಕುಂಟೆ ಏನು ಮಾಡ್ತಾರೆ ಸರ್ ಅವರು? 2-3 ಅಣ್ಣ ತಮ್ಮರು ಇರ್ತಾರೆ, ನಮ್ಮದೇ ತಗೊಳ್ಳಿ, ನಾವು 2 ಅಣ್ಣ ತಮ್ಮದಿರು ಎಲ್ಲೋಗೋಣ ಸರ್? 1 ಎಕರೆ ಅರ್ಧ ಎಕರೆ ಎಲ್ಲೋಗ್ತಾರೆ ಸರ್? ಎಷ್ಟೋ ಜನ ರೈತರು ಪಾಪ ಕಂಡೋದ್ರೆ ಹೆಂಗ್ರಿ? 6 ಎಕರೆ ಜಮೀನು ಇದೆ, ನೀವು ಕೋಟ್ಯಾಧೀಶರು, ನಂಗೆ ಸಂಕಟ ಇದೆ. ನಾವು ಜಮೀನು ಮಾರಾಟಕ್ಕೆ ಇಟ್ಟಿಲ್ವಲ್ಲ ಸರ್, ಕೋಟ್ಯಾಧೀಶರು ಬೇರೆ. ಇವರು ಲಿಕ್ವಿಡ್ ಕ್ಯಾಶ್ 2023 ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಮ್ಮ ರೈತರು ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ. ಏನು ಇವ್ರು ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಅಂತ ಮಾಡ್ತಾರೆ. ಏನೋ ವಿದೇಶಿ ಹೂಡಿಕೆದಾರರನ್ನ ಬಂಡವಾಳಗಾರರನ್ನ ಸೆಳೆಯೋದಕ್ಕೆ. ಅಲ್ಲೇ ಅರ್ಥ ಆಗಲ್ಲ ಸರ್ ಕುತಂತ್ರ ಬುದ್ಧಿ. ಸರ್ ಕುತಂತ್ರ ಅಂತ ಕುತಂತ್ರನೇ ಸರ್, ಅದಿನ್ನೇನು ಸರ್ ಅದು? ಅಲ್ರಿ, ಅಲ್ಲೊಂದು ಎಲೆಕ್ಟ್ರಾನಿಕ್ ಸಿಟಿ ಅದು ಯಾರೋ ಪುಣ್ಯಾತ್ಮ SM ಕೃಷ್ಣ ಮಾಡಿ ಹೋದ್ರು ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ವರ್ಲ್ಡ್ ಮ್ಯಾಪಲ್ಲಿ ಒಂದು ಜಾಗ ಸಿಗಂಗಾಗಿದೆ. ಅದು ಭೂಮಿ ಮೇಲೆ ಆಗಿದ್ದು, ಅದು ಜಮೀನಿನ ಮೇಲೆ ಆಗಿದ್ದು. ಹೌದು ಸರ್. ನೀವು ಅಂದರೆ ಮಲ್ಟಿನ್ಯಾಷನಲ್ಗಳು ಬಂದುಬಿಡ್ತಾರೆ ಅಂದ ತಕ್ಷಣ ಇದು ಕುತಂತ್ರ, ಅದು ಇದು ಅಷ್ಟು ಅಂದ್ರೆ ಏನು ಅಷ್ಟು ಸಂಶಯ ಭಾವನೆಯೊಂದಿಗೆ ಜೀವನ ಮಾಡೋದು ಬೇಡ. ಇದೆ, ಯಾಕಂದ್ರೆ ಇಲ್ಲಿ 2700 ಎಕರೆ ಸರ್ಕಾರಿ ಭೂಮಿ ಇದೆ. ಈಗಾಗಲೇ GBD ಅಧಿಕಾರಿಗಳು ಹೇಳ್ತಾರೆ 725 ಎಕರೆಗೆ ತಂದು ನಿಲ್ಲಿಸಿದ್ದಾರೆ. ಇನ್ನು 1900 ಚಿಲ್ಲರೆ ಎಕರೆ ಎಲ್ಲೋಯ್ತು? ಈಗಾಗಲೇ ಮೊನ್ನೆ ಬನಗಿರಿ ಗ್ರಾಮದಲ್ಲಿ 12 ಎಕರೆ ಅದ್ರಲ್ಲಿ ಪಾಣಿ ಮಾಡಿದ್ದಾರೆ, ಜಾಗ ಇಲ್ಲ. ಈ ಥರ ದಂಧೆಗಳು ಅಕ್ರಮಗಳು ಬೇಕಾದಷ್ಟು ನಡೀತಾ ಇದೆ. ಇದು ಕಡಿವಾಣ ಇಲ್ವಾ? 2700 ಎಕರೆ ಇತ್ತು, ಅದನ್ನೇನೋ ಮಾಡ್ಬಿಟ್ಟವ್ರೆ ಅಂತ. ಸರ್ ಕೆಲವರೆಲ್ಲ ಅರ್ಜಿ ಹಾಕ್ಕೊಂಡಿದ್ರು, 50-53 ಅರ್ಜಿ ಇರ್ಬೋದು, ಬೇರೆ ಬೇರೆ ಅರ್ಜಿಗಳಿದ್ದು, ಅವನ್ನೆಲ್ಲ ನಾವು ವಿಲೇವಾರಿ ಮಾಡಿದ್ದೀವಿ. ಓಕೆ ಸರಿ, ಒಂದು ಹೇಳ್ಬಿಡ್ತೀನಿ ಮೂಲಭೂತವಾಗಿ. ಕುಮಾರಸ್ವಾಮಿ ಅವರು ಮೊದಲು ಮಾಡಿದ್ದು PPP ಸರ್, PPP ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪು. ಅವ್ರು ಕೊಟ್ಟಿದ್ದು DLFಗೆ. ಓಕೆ, ಅವನು 400 ಕೋಟಿ ದುಡ್ಡು ಕಟ್ಸ್ಕೊಂಡಿದ್ದು, ಅವ್ರ ಕಾಲದಲ್ಲಿ ಮಾಡಿರೋ ಆದೇಶದ ಮೇಲೆ ಅವ್ರು 400 ಕೋಟಿ ದುಡ್ಡು ಕಟ್ಟಿದ್ದು. ಆಮೇಲೆ ಇದು ನಾನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟೋಗಿದ್ದು DLF ಅವರು, ಯಡಿಯೂರಪ್ಪನವ್ರ ಕಾಲದಲ್ಲಿ ಅವ್ನು ಬಿಟ್ಟೋದ. ಸರ್ಕಾರದಿಂದ ಮಾಡ್ತಾ ಇದ್ದೀವಿ, ಅವ್ರು ಪೂರ್ತಿ ಪ್ರೈವೇಟ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ರು. ಓಕೆ, DLF ಕೊಟ್ಟಿದ್ರೆ ಅವ್ನಿಗೆ ಸರ್ಕಾರಿ ಜಾಗನೂ ಕೊಡ್ಬೇಕಾಯ್ತು ಇವರು. ಅವ್ನು ಸರ್ಕಾರಿ ಜಾಗ ಇವ್ರು ಕೊಡೋ ದುಡ್ಡು ಕೊಟ್ಟು ಸರ್ಕಾರಿ ಜಾಗನ ಅವ್ನು ತಗೋತಿದ್ದ. ಸರ್ಕಾರಿ ಜಾಗ ಅವ್ನು ನಮ್ಗೇನು ಏನು ಕೊಡ್ತಿದ್ದೋ ಬಿಟ್ಟಿದ್ದೋ, ಅದೇನು ಅಗ್ರಿಮೆಂಟ್ ಆಗಿದ್ದೋ ಗೊತ್ತಿಲ್ಲ. ಆದರೆ ಇವತ್ತು ನಾವು ಮಾಡ್ತಾ ಇರೋದು ಸರ್ಕಾರದ ವತಿಯಿಂದ ಅಪ್ರೂವಲ್ ಮಾಡಿ. ಇಲ್ಲಿ ಲಾಸ್ ಆದರೂ ಸರ್ಕಾರಕ್ಕೇ, ಏನಾರು ಆದಾಯ ಬಂತು ಅಂತಂದರೆ ಅದು ಸರ್ಕಾರಕ್ಕೆ ಬರ್ತದೆ. ಅವ್ರಂಗೆ ನಾವು ಪ್ರೈವೇಟ್ನವ್ರಿಗೆ ಮಾರಿಲ್ಲ, ನಾವು PPP ಪ್ರಾಜೆಕ್ಟ್ ಕೊಟ್ಟಿಲ್ಲ. ನಾವು ಸರ್ಕಾರದಿಂದನೇ ಮಾಡ್ತಾ ಇದ್ದೀವಿ ಇದನ್ನು ದಯಮಾಡಿ ಅವ್ರು ಅರ್ಥ ಮಾಡ್ಕೋಬೇಕು. ಆಮೇಲೆ 2700 ಇತ್ತು. ನೀವು ನಿಮ್ಗೆ ಅನುಮಾನ ಇದ್ದರೆ ನಿಮ್ಮ ವಿರೋಧ ಪಕ್ಷದ ನಾಯಕರುಗಳ ಕೈಲಿ ಇದನ್ನು ಹಾಕ್ಬಿಟ್ಟು ತಗೊಳ್ರಿ ಮಾಹಿತಿನ. ಸರ್ ಪ್ರಾಮಾಣಿಕವಾಗಿ ಅಲ್ಲಿ ಉಳಿದಿರೋದು 700 ಚಿಲ್ಲರೆ ಎಕರೆ ಸರ್ಕಾರಿ ಜಾಗ ಉಳಿದೈತೆ ಅಷ್ಟೇ. ಇನ್ನೆಲ್ಲಾನು ಕೂಡ ಕೆಲವರು ಕೇಸ್ ಹಾಕೊಂಡಿದ್ರು. ತಾವೊಂದು ಮಾತು ಹೇಳಿದ್ರಲ್ಲ, ಯಾರೋ ಅರ್ಜಿ ಹಾಕ್ಕೊಂಡಿದ್ರು, ಅರ್ಜಿ ವಿಲೇವಾರಿ ಮಾಡಿದ್ದೀವಿ ಅಂತ. ರೈತರಿಗೆ ಅದು ಷಡ್ಯಂತ್ರ ಅನ್ನಿಸ್ತಿದೆ ಸರ್. ಯಾರು ಅರ್ಜಿ ಹಾಕೊಂಡಿದ್ರು? 500 ಎಕರೆ 1000 ಎಕರೆ ಗೋಮಾಳ ಇತ್ತಲ್ಲಿ ಈ ಪ್ರಾಜೆಕ್ಟ್ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಆ ಗೋಮಾಳದ ಪ್ರೈವೇಟ್ನವರಲ್ಲ ಸರ್, ಅಲ್ಲ ಜನರಿಗೆ ಸರ್ ಎಕರೆ 2 ಎಕರೆ 3 ಎಕರೆ ಅಂತ ಹಂಚಿಕೆ ಮಾಡಿ ಈಗ ಅದನ್ನೇ ಮತ್ತೆ ಇವರು ಅದಕ್ಕೆ ಪರಿಹಾರ ಕೊಡ್ತಾ ಇದ್ದೀರಿ ಅಂತ. ಆ ಥರ ಕೊಟ್ಟರೆ ತನಿಖೆ ಮಾಡಿಸ್ತೀವಿ. ಯಾವ ಮಟ್ಟದ ತನಿಖೆ ಅವ್ರು ಹೇಳ್ತಾರೆ, ತನಿಖೆ ಮಾಡಿಸ್ತೀವಿ ನಾವೇ. ನಮ್ಮ ಸರ್ಕಾರ ಅವ್ರು ಯಾವ ತನಿಖೆಗಾರ ಕೇಳಿ CBI ಕೊಡ್ಬೇಕಾ, CBIಗೆ ಕೊಡಿಸ್ತೀವಿ ನಾವು. ಆ ಥರ ಅನ್ಯಾಯ ಆಗಿದ್ರೆ ಪ್ರಾಮಾಣಿಕವಾಗಿ ನಾವು ರೈತರುಗಳಿಗೆ, ಬಡ ರೈತರುಗಳಿಗೆ ಏನು ಕೊಡಬೇಕೋ, ಸಣ್ಣ ಪುಟ್ಟ ಅವ್ರ ಡಾಕ್ಯುಮೆಂಟ್ ವ್ಯತ್ಯಾಸ ಆಗಿತ್ತು, ಅದನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಪ್ರವೇಶ ಇಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದಿಂದ CBI ತನಿಖೆ ಮಾಡಿಸ್ರಿ ಸರ್, ಆಯಿತು. ಯಾವನಾದ್ರು ತಿಂದಿದ್ರೆ ಅವನು ಅನುಭವಿಸ್ತಾನೆ ಸರ್. ನೀವು CBI ತನಿಖೆ ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ, ನೀವು ಅಲ್ಲಿಂದ ಲೆಟರ್ ಕೊಡಿ CBI ತನಿಖೆಗೆ, ನಾನು ಇಲ್ಲಿಂದ ಅಪ್ರೂವಲ್ ಕೊಡಿಸ್ತೀನಿ. ಓಕೆ ನಾನು ರೈತನ ಮಗ, ನಾನು ನಂಜೇಗೌಡ ಅಂತ. ನಂದು 5 ಎಕರೆ ಜಮೀನಿದೆ. ರೈತನ ಕಷ್ಟ ಏನು? ನೀವು ನಮ್ಮ ಜಾಗದಾಗ ನಿಂತಿದ್ರಿ, ರೈತರನ್ನ ಟಾರ್ಗೆಟ್ ಮಾಡಕ್ಕೆ ಹೊರಟಿದ್ದೀರಲ್ಲ. ರೈತ ಇಲ್ಲದೆ ಇದ್ರೆ ದೇಶ ಉದ್ಧಾರ ಆಗುತ್ತಾ? ಅಲ್ಲ, ಭಾವನಾತ್ಮಕ ಮಾತುಗಳು ಬೇಡ. ಭಾವನಾತ್ಮಕ ಮಾತುಗಳು. ರೈತ ಏನಾರು ಒಂದು ಬೆಳೆ ಬೆಳೆದ್ರೆ ಅನ್ನ ದೊರಕಿಸ್ತಾನಲ್ವಾ ಸರ್? ವಿದ್ಯಾವಂತರಾದರು ಬದುಕು ಕಟ್ಕೊಂಡು ಸಿಟಿಗೆ ಬರ್ತಾರೆ ಸರ್. ಏನು ವಿದ್ಯೆ ಇಲ್ಲದೆ ಇದ್ದನು. ನಾನು ಕಷ್ಟಪಟ್ಟು ನಾನು ಬೆಂಗಳೂರಿಗೆ ಬಂದು ನಿಂತಿದ್ದೆ. ನಂದು 5 ಎಕರೆ ಜಮೀನಿದೆ, ಹೇಳ್ತೀನಿ ಕೇಳಿ ಸರ್. ಎಲ್ಲ ರೈತರನ್ನ ಟಾರ್ಗೆಟ್. ಮುಂದೆ ಬದುಕು ಹೆಂಗೆ ಸರ್? ಒಬ್ಬ ರೈತ ಏನೂ ಬದುಕಿಲ್ಲ ಅಂದರೆ 2 ವರ್ಷ ಸೆಕೆಂಡ್ ಜೀವನ ಮಾಡ್ತಾನೆ. ನಾನು ರಾಜಕೀಯ ಮಾತಾಡ್ತಾ ಇಲ್ಲ, DK ಶಿವಕುಮಾರ್ಗೂ ಮಾತಾಡ್ತಾ ಇಲ್ಲ, ಯಡಿಯೂರಪ್ಪಗೂ ಮಾತಾಡ್ತಾ ಇಲ್ಲ, ಕುಮಾರಸ್ವಾಮಿಗೂ ಮಾತಾಡ್ತಾ ಇಲ್ಲ ಸರ್. ಇವತ್ತು ರೈತ ಇಲ್ಲ ಅಂದರೆ ಮುಂದೆ ಬದುಕೋದು ಹೆಂಗೆ ಸರ್? ನಾನು ಬೆಂಗಳೂರಲ್ಲಿದ್ದೀನಿ, ಬೈ ಚಾನ್ಸ್ ನನ್ನ ಲೈಫ್ ಓತು ಅಂದರೆ ನಾನು ಬದುಕನ್ನೇ ಕಟ್ಕೊಂಡು. ಒಂದು ನಿಮಿಷ ನಿಮ್ದು ಎಲ್ಲಿದೆ? ರೈತರನ್ನ ಟಾರ್ಗೆಟ್ ಮಾಡಬೇಡಿ. ಎಲ್ಲಿದೆ? ನಂದು ಹಾಸನದಲ್ಲಿದೆ ಸರ್, 5 ಎಕರೆ ನನ್ನದು. ಹಾಸನದಲ್ಲ? ಹೌದು. ಒಂದು ನಿಮಿಷ, ಇದರಲ್ಲಿ ಇದ್ದವ್ರು ಬನ್ನಿ ದಯವಿಟ್ಟು. ಸರ್ ಈಗ ಅಜಿತ್ ಸರ್, ನಾನು ಹಾಸನದೊಂದು ಉದಾಹರಣೆ ಕೊಡ್ತೀನಿ. ಇವ್ರು ಹೇಳಿದ್ರು ರೈತನ ಬದುಕು ಎಲ್ಲಿ ಅಂತ ಹೇಳಿದ್ರು. ಹಾಸನದಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ, ನಮ್ಮ ರೇವಣ್ಣ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ 1200 ಎಕರೆ ಜಾಗನ IIT ಮಾಡಬೇಕು ಅಂತೇಳಿ ಅಕ್ವೈರ್ ಮಾಡಿಸ್ತಾರೆ. IIT ಮಂಜೂರಿ ಆಗಲ್ಲ. ಓಕೆ, ಇವ್ರ ಕಾಲ ಆಯ್ತದೆ, ಇನ್ನೊಬ್ರು ಬರ್ತಾರೆ ಪ್ರಧಾನಮಂತ್ರಿ, ಅವ್ರ ಕಾಲ ಆಗಲ್ಲ. ಇವತ್ತು ಕೂಡ ಆ ರೈತರಿಗೆ
1200 ಎಕರೆ ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಸರ್. ಇನ್ನೂ ಹೋರಾಟ ಮಾಡ್ತಾವ್ರೆ ಸರ್. ಫೈನಲ್ ನೋಟಿಫಿಕೇಶನ್ ಆವಾಗಲೇ ಮಾಡ್ಬಿಟ್ರು ರೇವಣ್ಣವರು. ಜಮೀನಲ್ಲಿ ಏನಿದೆ ಈಗ? ಏನೂ ಇಲ್ಲ, ಪಾಳು ಬಿದ್ದೈತೆ. ರೈತರ ಕೃಷಿನೂ ಮಾಡಂಗಿಲ್ಲ, ರೈತರು ಕೃಷಿನೂ ಮಾಡಂಗಿಲ್ಲ. ನೋಟಿಫಿಕೇಶನ್ ಆಗ್ಬಿಟ್ಟಿದೆ, ನೋಟಿಫಿಕೇಶನ್ ಫೈನಲ್ ಆಗ್ಬಿಟ್ಟೈತೆ. ಅವರು ದುಡ್ಡು ತಗೊಂಡಿಲ್ಲ ರೈತರುಗಳು, ಹೋರಾಟ ಮಾಡ್ತಾನೆ ಅವರೇ. ನಿಮಗೆ ಅಲ್ಲೊಂದು ನೀತಿ ಇಲ್ಲೊಂದು ನೀತಿ ನಂಗದ್ರೆ. ಅಲ್ಲಿ ನನಗೆ ಪ್ರಶ್ನೆ ಇರೋದು, 5 ಎಕರೆ ಕೃಷಿ ಜಮೀನು ಇಟ್ಕೊಂಡು ನೀವು ಬೆಂಗಳೂರಿಗೆ ಬಂದು ದುಡಿಯೋದಕ್ಕೆ ಬರಬೇಕು ಅನ್ನೋದಾದರೆ, 5 ಎಕರೆ ಕೃಷಿ ಜಮೀನು ಇಟ್ಕೊಂಡು 20 ಗುಂಟೆ 30 ಗುಂಟೆ 40 ಗುಂಟೆದವ್ರು ಇದ್ದಾರೆ, ಅವ್ರ ಜೀವನ ಹೆಂಗಿರ್ಬೇಕು ಅಂತ. ಜೀವನ ಹೆಂಗಿರ್ಬೇಕು? ಬಾಲಕೃಷ್ಣ ಅವರೇ ರೈತರು, ಅನಕ್ಷರಸ್ಥರು, ಅವರಿಗೆ ತುಂಬ ಹೊರಗಿನ ತಿಳುವಳಿಕೆ ಅನ್ನೋದು ಇಲ್ಲ. ನಾನು ಎಲ್ಲರೂ ಅದೇ ಥರ ಅಂತ ಹೇಳ್ತಾ ಇಲ್ಲ, ಬಟ್ ಬಹುತೇಕರು ನಾನು ನೋಡಿದಾಗ ಹೊರಗಿನ ತಿಳುವಳಿಕೆ ಅನ್ನೋದಿಲ್ಲ. ಅವ್ರು ತುಂಬ ಕಡಿಮೆ ಜಮೀನು ಸರ್. ನೆನ್ನೆ ಒಂದು ಲೆಕ್ಕ ನೋಡ್ತಾ ಇದ್ದೆ ನಾನು, ಆ ಊರಿನಲ್ಲಿ 700 ಚಿಲ್ಲರೆ ಎಕರೆ ಜಮೀನಿದೆ, ಬಟ್ 600 ಜನ ರೈತರಿದ್ದಾರೆ ಅಂತ. ಅಂದ್ರೆ ಆನ್ ಆ್ಯನ್ ಆ್ಯಾವ್ರೇಜ್ 1 ಎಕರೆ ಸಹಿತ ಜಮೀನಿಲ್ಲ ಅಲ್ಲಿ. ಅವರು ಕಂಗಾಲಾಗಿದ್ದಾರೆ ರೀ, ಜಮೀನು ಹೋಗ್ಬಿಟ್ರೆ ಏನು ಮಾಡೋದು, ಜೀವನ ಏನು ಅಂತ ಕಂಗಾಲಾಗಿದ್ದಾರೆ ಸರ್. ಅದಕ್ಕೆ ಅವ್ರಿಗೆ ಅದ್ರ ಬಗ್ಗೆ ಇನ್ನೊಂದು ಆಲೋಚನೆ ಮಾಡ್ತಾ ಇದೀವಿ. ಅವ್ರು ಯಾವ ರೀತಿ ನಾವು ಸಹಕಾರ ಕೊಡ್ಬೋದು ಅಂತೇಳಿ ಅವ್ರು ಒಪ್ಪಿಗೆ ಕೊಟ್ಟರೆ ಅವ್ರಿಗೆ ಅವ್ರ ಬದುಕು ಕಟ್ಕೊಳ್ಳಿಕ್ಕೆ ನಾವು ಯಾವ ರೀತಿ ಸಹಕಾರ ಕೊಡ್ಬೋದು ಸರ್ಕಾರದಿಂದ ಅಂತೇಳಿ ಅದ್ರ ಬಗ್ಗೆ. SC ST ಅವ್ರ ಜಮೀನು ಮಾರಿದ್ರೆ ಏನೋ ಒಂದು ಆಪ್ಷನ್ ಇದೆಯಪ್ಪ, ನಂಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅವ್ರು ಇನ್ನೊಂದು ಕಡೆ ಜಮೀನು ತಗೊಳ್ಳೇಬೇಕು, ಆ ಜಮೀನಿಗೆ ನೇರವಾಗಿ ಸರ್ಕಾರದಿಂದ ಅಡ್ವಾನ್ಸ್ ಪೇ ಆಗುತ್ತೆ, ಆ ಥರದ್ದೇನೋ. ಇಲ್ಲ ಆ ಥರ ಅಲ್ಲ ಸರ್. ನಾನು ಇವಾಗ SC ST ಜಮೀನು ತೊಗೊಂಡ್ರೆ ನಾನು ಅವ್ರಿಗೆ ಪರ್ಯಾಯ ಜಾಗ ಕೊಡಿಸ್ಬೇಕು ಬೇರೆ ಕಡೆ. ಎಸ್, ಆ ಜಾಗ ಕೊಡಿಸ್ಬಿಟ್ಟು ನಾನು ಇಲ್ಲಿ ತಗೋಬೇಕು. ಅದು ರಿಯಲ್ ಎಸ್ಟೇಟ್ ಮಾಡೋರಿಗೆ. ರಿಯಲ್ ಎಸ್ಟೇಟ್ ಅದು ರಿಯಲ್ ಎಸ್ಟೇಟ್ ಮಾಡೋರಿಗೆ. ಈಗ ನನಗೆ ಬೇಕೇ ಬೇಕು, ಎಲ್ಲೋ ಒಂದು SC ST ಜಮೀನು ಇರ್ತದೆ, ಅದು ತಗೋಬೇಕು ಅಂತಂದ್ರೆ ಅವನಿಗೆ ಬೇರೆ ಜಾಗ ನಾವು ಕೊಡಿಸಿ 1 ಎಕರೆ, ನಾನು ಇದು 1 ಎಕರೆ ಪರ್ಚೇಸ್ ಮಾಡಬೇಕು. ಅಂಥದ್ದೇನು ಇಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಬೇರೆ ರೀತಿ ಒಂದು ದುಡ್ಡು ತಗೊಳ್ಳಿ, ಇಲ್ಲ ಪರಿಹಾರ ಲ್ಯಾಂಡ್ ತಗೊಳ್ಳಿ. ಅವ್ರನ್ನೂ ನಾವು ಕೇಳ್ತೀವಿ, ಅವ್ರನ್ನೂ ನಾವು ಮೀಟಿಂಗ್ ಕರಿತೀವಿ. ಅವರು ಆ ಥರದಲ್ಲಿ ಏನು ಸಜೆಷನ್ ಕೊಟ್ಟರೆ ಸರ್ಕಾರದಿಂದ ಯಾವ ರೀತಿ ಅವ್ರಿಗೆ ಸ್ಪಂದಿಸ್ಬೋದು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಎಸ್, ನಾನು 1 ಎಕರೆ ಜಮೀನು ಹೋಗ್ತಾ ಇದೆಯಪ್ಪ, ಇಲ್ಲಿಂದ ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ನಂಗೆ ಒಂದು 4 ಎಕರೆ ಕೊಡಿಸಿ ಅಂತ ಸರ್ಕಾರದ ಮುಂದೆ ಅವರು ಬೇಡಿಕೆಯನ್ನಿಟ್ಟರೆ ಕನ್ಸಿಡರ್ ಮಾಡಬಹುದು. ಅಷ್ಟೊಂದು ಮಾಡ್ತೀವಿ ಅಂತ ನಾವೇನು ಮಾತಾಡೋಕ್ಕಾಗಲ್ಲ. ಅದು ಅವ್ರಿಗೆ ಅನುಕೂಲ ಏನು ಮಾಡ್ಕೊಡ್ಬೋದು ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ಕೊಡ್ತೀವಿ. ನೀವು ಬರುತ್ತೆ ಅಂತೇಳಿ ನಮ್ಮದು ಬೈರಮಂಗಲ ಸರ್ವೆ ನಂಬರಲ್ಲಿ 5 ಎಕರೆ ಬರುತ್ತೆ. ಓಕೆ, 5 ಎಕರೆ. 5 ಎಕರೆ, ಅಲ್ಲೊಂದು 5 ಎಕರೆ, ಇಲ್ಲೊಂದು 6 ಎಕರೆ, ಎಲ್ಲರೂ 10 ಕೋಟಿ. ನಂದು 4 ಎಕರೆ ರೇಷ್ಮೆನೇ ಇದೆ. 4 ಎಕರೆ ರೇಷ್ಮೆ. ಓಕೆ. ನಮ್ಮದು ಏನಾಗಿದೆ ಅಂದರೆ ಪೂರ್ವಾಭಿಮುಖ ಪಶ್ಚಿಮಾಭಿಮುಖವಾಗಿ 2 ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನಮಗೆ ಮಾನವ ಸಂಪನ್ಮೂಲ ಕೂಲಿ ಕಾರ್ಮಿಕರು ಈಗ ಸಿಗ್ತಾ ಇಲ್ಲ ಅಂದರೆ ವಿರಳ. ಈಗ ನಮ್ಮದು ಎಲ್ಲ ಊರಲ್ಲಿ ಯಾವ ಇಂಡಸ್ಟ್ರಿ ಇಲ್ಲ, ಆದರೂ ಆಳು ಸಿಗೋದಿಲ್ಲ. ಇನ್ನು ನಿಮ್ಮ ಊರಲ್ಲಿ ಇಂಡಸ್ಟ್ರಿ ಸಿಗೋದೇ ಇಲ್ಲ ಸರ್. ಓಕೆ. ಬೆಳಗ್ಗೆ 5 ಗಂಟೆಗೆ ಹೋಗಿ ಕಾಯ್ಕೊಂಡಿದ್ರು, ನಾವು ಹೋಗೋದಕ್ಕೆ ಇನ್ನೊಬ್ರು ಕರ್ಕೊಂಡು ಹೋಗಿರ್ತಾರೆ. ಆ ಥರ ಡಿಮ್ಯಾಂಡ್ ಇದೆ ನಮ್ಮ ಬೈರಮಂಗಲ ಸರ್ವೆ ನಂಬರಲ್ಲಿ ನಮ್ಮದು. ಓಕೆ. ಈಗ ನಮ್ಮದು ಫಲವತ್ತಾದ ಭೂಮಿನೇ. ನಮ್ಮ ಇನ್ನೊಬ್ರು ರೈತರು ಫಸ್ಟ್ ಬೆಂಚಲ್ಲಿದ್ದಾರೆ, ಅವ್ರದ್ದು ಅಡ್ಕಲು ಗದ್ದೆ, ಅವ್ರದ್ದು 2 ಎಕರೆ ಸುಮ್ಮನೆ ಒಡಕೆ ಬೆಳೆದಿದೆ. ಸರ್ಕಾರ ಇವತ್ತು ಆ ಗದ್ದೆಗೂ ಅದೇ ರೇಟ್ ಕೊಡ್ತದೆ, ನನ್ನ ಗದ್ದೆಗೂ ಅದೇ ರೇಟ್ ಕೊಡ್ತದೆ. ಫಲವತ್ತಾದ ಭೂಮಿ ನಂದು, ರೇಷ್ಮೆ ತೆಂಗು ಎಲ್ಲ ಇದೆ. 2 ಕೋಟಿ 2,47,75,000. ನಮ್ದೇನಾಗಿದೆ ಅಂದರೆ ರೆಡ್ ಝೋನ್ ಇರೋದ್ರಿಂದ ನಾನು ಕೆಲವು ಕಾನೂನು ಸಲಹೆ ತಗೊಂಡಿದ್ದೀನಿ. ರೆಡ್ ಝೋನ್ ಇರೋದ್ರಿಂದ ಇದು ಯಾವುದೇ ಸರ್ಕಾರಕ್ಕೂ ಚಿನ್ನದ ಮಟ್ಟ ಇದ್ದಂಗೆ ಆಗೋದೆ. ಓಕೆ. ಇದು ಕನ್ಸರ್ಟ್ ಏಜ್ ಎಷ್ಟು ಸರ್? 35 ವರ್ಷ ನನಗೀಗ. ನೀವು 35 ವರ್ಷದವ್ರಿ, ನಿಮಗೆ ಅನ್ಸುತ್ತೆ ಒಳ್ಳೆ ರೇಟ್ ಬರ್ತಾ ಇದೆ. ಇದು ಸರ್ ಮುಂದೆ ಕೇಳಿ ನೋಡಿ, ಮುಂದೆ ನಿಮ್ಮ ತಂದೆ ತಾಯಿನೂ ಅಂತಾರೆ ಇದಕ್ಕೆ. ತಂದೆ ತಾಯಿಗೆ ಸರ್, ತಂದೆ ತಾಯಿ ಅವ್ರು ಹೇಳ್ತಿದ್ದಾರೆ. ತಂದೆ ತಾಯಿನೂ ವಿಚಾರಿಸಿ ಇದು ಮಾಡಿರೋದು. ನಮ್ಮದು ಎಲ್ಲ ತಂದೆ ತಾಯಿ ಜೊತೆ ಎಲ್ಲ ಬಾಂಧವ್ಯ ಚೆನ್ನಾಗಿ ಇರೋ ಕುಟುಂಬನೇ ನಂದು. ಅದು ಈಗ ನೆಕ್ಸ್ಟ್ ಇನ್ನೂ 30 ವರ್ಷ ಆದಮೇಲೂ ಇದು ರೆಡ್ ಝೋನ್ ಇರೋದ್ರಿಂದ ಭೂಸ್ವಾಧೀನ ಯಾವುದೇ ಸರ್ಕಾರ ಬಂದರೂ ಇವರಿಲ್ಲ ಅಂದರೆ ಮುಂದೆ ಬರೋ ಸರ್ಕಾರ ಆದರೂ ಮಾಡ್ತದೆ. ಅವತ್ತು ಈ ರೇಟ್ ಕೊಟ್ಟರೆ ಇನ್ನು 5 ವರ್ಷ ಆದಮೇಲೆ ಈ ರೇಟ್ ಕೊಟ್ಟರೆ ನಾವೇನು ಮಾಡೋದು? ರೆಡ್ ಝೋನ್ ಇದಕ್ಕೆ ಮೂಲ ಕಾರಣನೇ ರೆಡ್ ಝೋನ್. ಪರವಾಗಿದ್ದೀವಿ ಅಂದರೆ ಈಗ ನೆಕ್ಸ್ಟ್ 5 ವರ್ಷಕ್ಕಾದರೂ ಇದೇ ರೇಟ್ ಕೊಟ್ಟರೆ ಇನ್ನೂ 5 ವರ್ಷ ಮುಂದಕ್ಕೆ ಹೋಗಿರುತ್ತಲ್ಲ, ಅವಾಗ ಬೇರೆ ಕಡೆಯಿಂದ ಜಮೀನು ರೇಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ನೀವು ತಗೋಬೇಕಂದ್ರೆ ಜಾಸ್ತಿ ಆಗುತ್ತೆ. ಹೌದು. ಇಲ್ಲಿ ಕೆಲವರು ಹೇಳ್ತಾರೆ ರೆಡ್ ಝೋನ್ ಮಾಡಿರೋದ್ರಿಂದನೇ ಭೂಮಿ ಉಳ್ಕೊತ್ತು ಅಂತ. ಸೊ ಬೇಸಿಕಲಿ ನಿಮ್ಮ ವಾದ ಲೇಔಟ್ ಆಗಬೇಕು. ಈ ಲೇಔಟ್ ರೆಡ್ ಝೋನ್ ಇರೋದ್ರಿಂದ ಇದು ಅಕ್ವರೇಷನ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ. ಓಕೆ. ಈ ರೆಡ್ ಝೋನ್ ಮಾಡಿದ್ದು ಪಿತಾಮಹರಿಗೆ ಈಗ ಹೇಳ್ತಾರೆ ಅವ್ರ ಕಡೆಯವರೆಲ್ಲ ಏನು, ನಾನು ಮೂಲ ಅವ್ರಿಗೆ ಸಪೋರ್ಟ್ ಮಾಡಿದ್ದನು. ಬಟ್ ಏನು ಅಂದರೆ ಅವ್ರು ತಪ್ಪು ಮಾಡಿದ್ನ ಹೇಳ್ತಾ ಇದ್ದೀನಿ ನಾನು. ಪಕ್ಷದ ಪರವಾಗಿಲ್ಲ, ಪಕ್ಷ ಮಾಡಿದ ತಪ್ಪು ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಬಿಡದಿ ಸುತ್ತಮುತ್ತ ಅವ್ರು ಮಾಡಿದ್ದೆ ಜೈ ಅಣ್ಣಂಗೆ ಜೈ. ಅವ್ರು ಮಾಡಿದ್ದಕ್ಕೆ ಹೇಳ್ತಾನೆ. ಅವತ್ತು ಸಾತ್ನೂರು, ಸೋಲೂರು, ರಾಮನಗರ ಕಸ್ಬಾ ಹೋಬ್ಳಿ ಅವೆಲ್ಲ 700 ಅವು ಬಿಟ್ಬಿಟ್ಟು ನಮ್ಮದು 2 ಹೋಬ್ಳಿನೇ ಯಾಕೆ ರೆಡ್ ಝೋನ್ ಮಾಡಿದ್ರು ಅಣ್ಣ? ಈಗ ಇಲ್ಲಿ ಬರೋದು ಗಾಳಿಯಲ್ಲಿ ಗುಂಡಿಕೋದು ಹೋಗೋದು.
ಯಾಕೆ ಈ ಥರ ಜನಗಳು ಮತ್ತೆ ನಾವು ಅಂತಂದಿರಿ ಸರ್, ಅವರು ಅಷ್ಟೇ ನಾವು ಅಷ್ಟೇ. ಓ, ನೀವು ಕಸಿನ್ಸಾ ನೀವು? ಕಸಿನ್ಸ್ ಅಲ್ಲ, ಈಗ Okay, ಅಕ್ಕಪಕ್ಕದವರು, ಅವ್ರ ಹೊಸೂರು ನಮ್ಮದು ಬೈರ್ಮಂಗ್ಲ, ಅರ್ಥ ಆಯ್ತಾ? ಈಗ ಅವ್ರದ್ದು ಹೇಳಿದ್ರು ಇವತ್ತು ಹೋರಾಟ ಮಾಡ್ತಾ ಇರೋರು ಎಲ್ಲ ಮುಂದೆ ಜಮೀನ್ದಾರರೇ ಮಾರ್ಕೊಂಡು ಕಮ್ಮಿ ಆಗವ್ರೆ. ಈಗ ಫಸ್ಟ್ ಬೆಂಚು ಹೋರಾಟ ಮಾಡ್ತಾ ಇರೋದ್ರಲ್ಲಿ ಸುಮಾರು ಜನ 60 ಲಕ್ಷ 59 ಲಕ್ಷಕ್ಕೆ ಮಾರ್ಕೊಂಡು 59 ಲಕ್ಷಕ್ಕೆ ಒಬ್ಬರು ಹೋರಾಟ ಮಾಡ್ತಾರೆ. 9 ಎಕರೆ ಮಾರವ್ರೆ ಸರ್. ಈಗ 6 ಒಂದು ವರ್ಷದ ತಿಂಗಳಿಂದ ಹಿಂದೆ. ನೋಟಿಫಿಕೇಶನ್ ಹಾಕಿನ ಮುಂಚೆ 80 ಈಗ ನಮ್ಮ ಕೃಷ್ಣಣ್ಣ ಮಾತಾಡಿದ್ರು, ಅವರು ಸುಮಾರು ಮಾರವ್ರೆ, 80 ಲಕ್ಷಕ್ಕೆಲ್ಲ ಮಾರವ್ರೆ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋದಕ್ಕಿಂತ ಮುಂಚೆ. ಯಾರಿದ್ರಲ್ಲ ಕೃಷ್ಣ? ಇವ್ರು ನಮ್ಮ ಈ ಕೃಷ್ಣಣ್ಣ. ಹೌದಾ ಸರ್? ಕೇಳಿ ಅಲ್ಲ, ಒಂದು ನಿಮಿಷ. ಒಂದು ನಿಮಿಷ ಸರ್, ಇದು ವಾಸ್ತವಾಂಶ ಸರ್. ಆಮೇಲೆ ಇಲ್ಲಿ ಬೆಂಗಳೂರಿಂದ ಬಂದು ಸರ್, ಬೆಂಗಳೂರಿಂದ ಬಂದು ದಯವಿಟ್ಟು ಸರ್, ಬೆಂಗಳೂರಿಂದ ಬಂದು ಒಂದು ನಿಮಿಷ ದಯವಿಟ್ಟು ರೀ, ನಾನು ಆರಂಭದಲ್ಲೇ ಹೇಳಿದೆ. ಒಂದು ನಿಮಿಷ ಸರ್, ನಮ್ಮಲ್ಲಿ ರಾಜಕೀಯ ಪಕ್ಷಗಳು ತಂದಿಕ್ಕಿ ಮಾತಾಡಲ್ಲ ಸರ್ ಊರಲ್ಲಿ. ಮೊನ್ನೆ ನಮ್ದು ಹಸು ಬಿದ್ದೋಗಿತ್ತು, ಎತ್ತಕ್ ಬರ್ರಿ ಊರಲ್ಲಿ ಬರಲ್ಲ. ಅಯ್ಯೋ, ಅಷ್ಟು ವಿರೋಧ ಅದೇ ನಮ್ಗೆ ಆತಂಕ ಇದೆ ಸರ್, ಮಾತಾಡಲ್ಲ ಸರ್. ನನ್ನ ಹೆಸರು ಸುಮಾ ಅಂತ, ಕಂಚಕಾರನಹಳ್ಳಿ, ಬೈರಮಂಗಲ ಕಂಚಕಾರನಹಳ್ಳಿ ಪಂಚಾಯತಿನೇ, ಬಿಡದಿ ಹೋಬಳಿ. ನಾನು ಒಂದೇ ಪ್ರಶ್ನೆ ಸರ್ಗೆ ಕೇಳೋದು, ಇವಾಗ ರೆಡ್ ಝೋನ್ ಅಂತ ಹೇಳಿದ್ರು, ನಾವು ಯಾವುದೇ ಕುಮಾರಸ್ವಾಮಿ ಜಮೀನ್ಗೋ ಅಥವಾ ಡಿ ಕೆ ಅವ್ರ ಜಮೀನ್ಗೋ ಯಾರಿಗೂ ನಾವು ಜಮೀನಿಗೋಸ್ಕರ ಬಂದಿಲ್ಲ. ನಮ್ಮ ಜಮೀನು ನಮ್ಮ ರೈತರಿಗೋಸ್ಕರ ನಾವು ಕೂತಿರೋದು. ಇನ್ನೊಬ್ರು ಮಾರ್ಕೋತಾರೋ ಬಿಟ್ಕೋತಾರೋ ಅದು ನಮ್ಮ ಸಂಬಂಧ ಇಲ್ದಿರೋದು. ಅವ್ರ ಕಷ್ಟ ಅಂದಾಗ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ರೆಡ್ ಝೋನ್ ಮಾಡಿದಾಗ 2006-07 ಸರ್, ಅವ್ರು ಬಾಲಕೃಷ್ಣ ಸರ್ ಅವರ ಪಕ್ಷದಲ್ಲೇ ಇದ್ದಿದ್ದು. ಅವ್ರು ರೆಡ್ ಝೋನ್ ತೆಗಿಸ್ಬೋದಿತ್ತಲ್ಲ, ಅವಾಗ ರೈತರಿಗೆ ಯಾಕೆ ಈ ಥರ ಮಾಡ್ತಿಂತ ಅವ್ರು ಕೇಳ್ಬೋದಿತ್ತು. ಅವ್ರು ಯಾಕೆ ಕೇಳಲಿಲ್ಲ ಅವತ್ತು? ಅದೇ ಪಕ್ಷದಲ್ಲಿದ್ದರು. ಫಸ್ಟ್ನೇದು. ಎರಡನೇದು, ಅವತ್ತು 2006 ಜಮೀನು ನಾವು ರೆಡ್ ಝೋನ್ ಆಗದೆ ಅಥವಾ ಅವತ್ತು ಆಗೋಗಿದ್ರೆ ಪಕ್ಕದಲ್ಲಿ ಎಲ್ಲ ಕಡೆನೂ ಜಮೀನು ಸಿಗ್ತಿರೋದ್ರಿಂದ ನಮಗೆ ಅವತ್ತು ಜಮೀನು ಬೇಕು ಅನ್ನೋ ಆಸೆನೇ ಇತ್ತು. ಯಾಕೆ ರೈತರ ಮಕ್ಕಳಿಗೆ, ರೈತರ ತಂದೆ ತಾಯಿಗಳು ಆಸೆ ಇತ್ತು, ನಮ್ಮ ಮಕ್ಕಳಿಗೆ ಜಮೀನು ತಗೋಬೇಕು ಯಾವುದೇ ಊರಿಗೆ ಹೋದ್ರು ಅಂತ. ನಾವು ಜಮೀನೇ ಪರ್ಚೇಸ್ ಮಾಡ್ತಿದ್ದೋ. ಇವತ್ತಿನ ಆಸೆ ಹಂಗಿಲ್ಲ. ಇವತ್ತು ದುಡ್ಡು ಕೊಟ್ಟು ತೋರಿಸ್ತಿದ್ದಾರೆ, 2 ಕೋಟಿ ಇವ್ರು ಆಸೆ ತೋರಿಸ್ತಿರೋದ್ರಿಂದ. ನಮ್ಮನೇಲಿ 2 ಮಕ್ಕಳಿದೆ ಅಂದರೆ ಏನು ಹೇಳ್ತಾರೆ, ನನಗೆ ಒಂದು ಒಳ್ಳೆ ಕಾರ್ ಬೇಕು ಅಂತಾನೆ, ಒಬ್ಬ ಬೈಕ್ ಬೇಕು, ಇಂಥದ್ದೇ ಬೇಕು ಅಂತಾನೆ. ನನಗೂ ಒಂದು ಆಸೆ, 2 kg ಚಿನ್ನ ಹಾಕೋಬೇಕು, ಮೈ ಮೇಲೆ ಅದು ತಗೋಬೇಕು, ದುಡ್ಡು ಬಂದಿದೆ ರೀ, ಯಾವತ್ತಿರ್ತೀವಿ ಸತ್ತೋಯ್ತೀವಿ ಅಂತ ಆಸೆ ಇರುತ್ತೆ. ಇವತ್ತು ಈ ಥರ ಆಸೆ ಇದೆ. ಅದೇ ಜಮೀನಿದ್ರೆ ಇವತ್ತು ಕಾರ್ ಮಾರಿ ಜಮೀನು ತೊಗೊಳಕ್ಕಾಗಲ್ಲ. ಜಮೀನಿದ್ರೆ ಏನು ಬೇಕಾದ್ರೂ ಮಾಡ್ತೀವಿ, ಜೀವನ ಮಾಡ್ತೀವಿ. ಕಾಂಪೋಸಿಷನ್ ಅಂತ ಕೇಳಿದ್ರು, ಇವತ್ತು 2 ಕೋಟಿ ಕೊಡ್ತಿದ್ದಾರೆ ಅಂತಂದರೆ ಮುಂದಕ್ಕೆ ಇವಾಗ ಒಂದು ಮನೆ ತೊಗೊಂಡ್ವಿ, ಆರೋಳಿಲಿ ಸೈಟ್ ಇವತ್ತು ಇಲ್ಲ ಅಂದ್ರೂ 80-90 ಲಕ್ಷ ಸೈಟ್ ಇದೆ ಸರ್. ತೊಗೊಳಕ್ಕೆ ಒಂದು 50 ಲಕ್ಷ ಕಟ್ಟಿ ನಾವು ಖರ್ಚು ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ದೆ, ಇನ್ನೊಂದು 20 ಲಕ್ಷ ಉಳ್ಕೊಳ್ಳುತ್ತೆ ಅಂದ್ಕೊಳ್ಳಿ. 20 ಲಕ್ಷ ತೊಗೊಂಡು ನನ್ನ ಮಕ್ಕಳಿಗೆ ಎಜುಕೇಷನ್ನೇ ಕೊಡ್ಸೋದಾ ಅಥವಾ ಮುಂದಕ್ಕೆ ನಾವು ಜೀವನ ಏನು ಮಾಡೋದು? ಇದೊಂದು ಅಲ್ಲ, ನಿಮ್ಮ ಭಾವನೆ ನನಗೆ ಅರ್ಥ ಆಯಿತು. ಗೌರ್ಮೆಂಟ್ ಅಕ್ವೈರ್ ಮಾಡಿದ್ರಷ್ಟೇ ರೈತ ದುಡ್ಡು ತಗೊಂಡು ಐಷಾರಾಮಿ ಜೀವನ ಮಾಡಬೇಕು ಅಂತಿಲ್ಲ. ಇತ್ತೀಚೆಗೆ 6 ತಿಂಗಳಿಂದ ನೋಡಿದೆ ನಾನು, ಮಗಳ ಮದುವೆ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಬೇಕು ಅಂತ 4 ಎಕರೆ ಜಮೀನು ಮಾಡ್ದ ಒಬ್ಬ ರೈತ. ಪ್ಯಾಲೇಸ್ ಗ್ರೌಂಡಲ್ಲಿ ಮಗಳ ಮದುವೆ ಮಾಡಬೇಕು ಅಂತ ಕನಸಿತ್ತಂತ ಅವನಿಗೆ. 4 ಎಕರೆ ಜಮೀನು ಮಾರ್ದ. ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಳ್ಳಿಲ್ಲ ಅದನ್ನು, ಅವನೇ ಮಾರ್ದ. ಅದಕ್ಕೆ ರೈತನ ಮನಸ್ಸಿನಲ್ಲಿ ಐಷಾರಾಮಿ ಜೀವನ ಮಾಡಬೇಕು, ದೊಡ್ಡ ಮನೆ ಕಟ್ಟಿಸ್ಕೋಬೇಕು, ನಾನೊಂದು ಕಾರ್ ಇಟ್ಕೋಬೇಕು, ಏನೋ ಮೈ ತುಂಬ ಒಡವೆ ಹಾಕ್ಕೋಬೇಕು ಅಂತ ಬಂದುಬಿಟ್ರೆ ಅದನ್ನೇನು ಸರ್ಕಾರನೇ ಅಕ್ವೈರ್ ಮಾಡಬೇಕು ಅಂತಿಲ್ಲ. ಅವ್ರು ಮಾಡ್ಕೊಂಡವ್ರು ಇದ್ದಾರೆ. ಹಂಗೆ ನಾ ಏನು ಜನರಲೈಸ್ ಮಾಡ್ತಾ ಇಲ್ಲ. ಸರ್ಕಾರ ಒಳ್ಳೆಯ ರೇಟ್ ಕೊಡ್ತು ಅನ್ನುವ ಕಾರಣಕ್ಕೆ ಆ ರೇಟನ್ನು ತಗೊಂಡು ಚಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡಿದವರು ಇದ್ದಾರೆ. ಇದನ್ನು ಜನರಲೈಸ್ ಮಾಡೋದು ಬೇಡ. ನನಗೆ ರೈತನಿಗೆ ತನ್ನ ಜಮೀನಿನ ಬಗ್ಗೆ ಇರುವ ಭಾವನಾತ್ಮಕ ಸಂಬಂಧ ಅಂತ ಹೇಳಿ ನನಗೆ ಅರ್ಥ ಆಗುತ್ತದು. ಎಸ್. ಈಗ ಸರ್ ಯಾವುದೋ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ ತಕ್ಷಣ ಅಲ್ಲಾಳ್ ಸಂದ್ರ ಅನ್ನೋ ಗ್ರಾಮಕ್ಕೆ ಗೃಹ ಪ್ರವೇಶಕ್ಕೆ ಬಂದರು. ಅಲ್ಲಿ ನಾವು ಜನಗಳೆಲ್ಲ ಹೋಗಿದ್ದಕ್ಕೆ ಹೋದ್ರು. ಅಲ್ಲಿ ನೀವು ಕೊಡೋ ಒಂದು 5 ನಿಮಿಷ 10 ನಿಮಿಷ ಟೈಮ್ನ ನಮ್ಮ ಜನಗಳಿಗೆ ಏನು ನಿಮ್ಮ ಕಷ್ಟ ಸುಖ ಅಂತ ಕೇಳಕ್ಕೆ ನಮ್ಮನ್ನು ಬರಲಿಲ್ಲ ಅವರು. ಸರ್ ದಯವಿಟ್ಟು ಇಲ್ಲಿ ತನಕ ಅವ್ರ ಮೊದಲನೇ ಪ್ರಶ್ನೆಗೆ ಉತ್ತರ, ಆಮೇಲೆ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಆಮೇಲೆ 2ನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಸರ್, ಈಗ ನಾನು 2020 ಯಡಿಯೂರಪ್ಪನವರು 1,000 ಎಕರೆನ ಇದಕ್ಕೆ ಕೊಡ್ತಾರೆ, ಏನೋ KIDB ಕೊಡ್ತಾರೆ. ರೆಡ್ ಝೋನ್ ಇದ್ದ ಜಾಗನೇ 1,000 ಎಕರೆ. ಅದರಲ್ಲಿ ತಿಮ್ಮೇಗೌಡರದ್ದು ಒಂದು 230 ಎಕರೆನೋ 260 ಎಕರೆ, 700 ಎಕರೆ ಅಲ್ಲ 900 ಎಕರೆ ಕೊಡೋದು. ಅದರಲ್ಲಿ ಒಂದು 1/3 ತಿಮ್ಮೇಗೌಡರ ಜಾಗ, ಇನ್ನು ಮಿಕ್ಕಿದ ರೈತರ ಜಾಗ. ಸರ್, ಅವತ್ತು ನಾನು ಇವ್ರ ಊರಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ಇವತ್ತು ನಮ್ಮ ಹಳೆಯ ಸ್ನೇಹಿತ ತಾಲೂಕ್ ಪಂಚಾಯತಿ ಮೆಂಬರು ಪ್ರಕಾಶ್ ಅಂತ ನಮ್ಮ ಸ್ನೇಹಿತ, ಅವನು ಅವ್ರ ಜೊತೆ ಇದ್ದ, ಅವಾಗ ದಳದಲ್ಲಿದ್ದ. ನಾನು ಕಾಂಗ್ರೆಸ್ಸಲ್ಲಿ ಡಿಫೀಟ್ ಆಗಿದ್ದೆ. ಅವ್ರು ಶಾಸಕರಿದ್ದರು. ಆ 1,000 ಎಕರೆ ಅಕ್ವೈರ್ ಮಾಡಿದಾಗ ನಾನು 1,000 ಎಕರೆ ಅಕ್ವೈರ್ ಮಾಡೋದು ಬೇಡ, ನೀವು ಅಕ್ವೈರ್ ಮಾಡೋದಿದ್ರೆ KIDBಗೆ ಪೂರ್ತಿ ಅಕ್ವೈರ್ ಮಾಡಿ ದುಡ್ಡು ಕೊಡಿ,
ಅದರ್ವೈಸ್ ಇದನ್ನು ಡ್ರಾಪ್ ಮಾಡಿ ನೀವು ರೆಡ್ ಝೋನಿಂದ ಅಂತೇಳಿ ಗಲಾಟೆ ಮಾಡಿ ಊರೆಲ್ಲ ಪ್ರೆಸ್ ಮೀಟ್ ಮಾಡಿದ್ದೀನಿ, ಮಾಹಿತಿ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನಾನು, ಪ್ರೆಸ್ ಮೀಟ್ ಮಾಡಿರೋದನ್ನು. ಹಾಂ, ಯಾರು ಅವತ್ತು ನೋಡಿ ಸರ್, ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಅವತ್ತು. ಓಕೆ, ಯಡಿಯೂರಪ್ಪನವರು ಇದನ್ನು ಕೆಂಪು ವಲಯದಿಂದ ಅಕ್ವೈರ್ ಮಾಡಿದಾಗ ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ತಾವು ನೋಡಬೇಕು. ಕೆಂಪು ವಲಯದಿಂದ ಮುಕ್ತಿಗೊಳಿಸಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಅವತ್ತು ಇವ್ರು ಯಾರು ಬರಲಿಲ್ಲ ನನ್ನ ಜೊತೆ ಹೋರಾಟಕ್ಕೆ. ಸರ್, ಈ ಮೂರ್ನಾಲ್ಕು ಒಂದು ನಿಮಿಷ ಸರ್, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ದಯಮಾಡಿ. ಈಗ ಇವ್ರು ಶಾಸಕರಿದ್ರಲ್ಲ, ಇವರು ಇಲ್ಲಿ ನಾನು ಹೇಳ್ತಾ ಇರೋದು ಪ್ರಾಮಾಣಿಕವಾಗಿ ಡಿಬೇಟರ್ ಪ್ರಾಮಾಣಿಕವಾಗಿ ಮಾಡೋಣ, ರಾಜಕೀಯವಾಗಿ ಡಿಬೇಟರ್ ರಾಜಕೀಯವಾಗಿ ಮಾಡೋಣ, ಬೇಡ ಪ್ರಾಮಾಣಿಕವಾಗಿ ಆಗಲಿ ಮಾಡೋಣ ಅಲ್ವಾ. ಇವ್ರು ಶಾಸಕರು ಅವತ್ತು ಮನೆ ಬಿಟ್ಟು 1,000 ಅಕ್ವೈರ್ ಮಾಡಿದಾಗ ನಮ್ಮ ಜೊತೆ ಬಂದು ಕೂತ್ಕೋಬೋದಾಗಿತ್ತಲ್ಲ, ಇದನ್ನ ಈ ಡಿಬೇಟಲ್ಲಿ ಭಾಗವಹಿಸ್ಬೋದಾಗಿತ್ತಲ್ಲ. ಅವತ್ತು ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಾರೆ ಅಂತ ತೆಗೆದು ನೋಡಿ. ಅವತ್ತು ನಾವು ಒಂದು ನಿಮಿಷ ಸರ್, ಅವತ್ತು ನಾವು ಈ ಹೋರಾಟಕ್ಕೆ ಇಳಿದಿದ್ದರೆ ಇದಕ್ಕೊಂದು ಮುಕ್ತಿ ಸಿಕ್ತಿತ್ತು. ಯಡಿಯೂರಪ್ಪನವ್ರು ನಮ್ಮನ್ನು ಕರ್ಸ್ಕೊಂಡು ನಮ್ಮ ಹತ್ರ ಚರ್ಚೆ ಮಾಡಿ, ಏನು ಮಾಡಲ್ಲಪ್ಪ ನಿಮಗೆ, ನಾವೇನು ತೊಂದರೆ ಕೊಡೋದಿಲ್ಲ, ಸದ್ಯಕ್ಕೆ ಏನು ಮಾಡಲ್ಲ ಅಂತ 2 ತಿಂಗಳಾದಮೇಲೆ ಆ 1,000 ಎಕರೆ KIDBಗೆ ನೋಟಿಫೈ ಮಾಡಿ, ಇನ್ನು ಮಿಕ್ಕಿದ್ದು ಜಮೀನನ್ನ 30% ಕಮರ್ಷಿಯಲ್ಲು, 30% ರೆಸಿಡೆನ್ಷಿಯಲ್ಲು, ಮಿಕ್ಕಿದ್ದು ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತೇಳಿ ಆದೇಶ ಪಾಸ್ ಮಾಡೋರೆ ಸರ್, ಆರ್ಡರ್ ಮಾಡೋರೆ ಯಡಿಯೂರಪ್ಪನವರು. ಬಾಲಕೃಷ್ಣ ಅವರೇ, ನಿಮಗೂ ಹೇಳ್ತೀನಿ, ಒಂದು ನಿಮಿಷ ಅವ್ರು ನಮ್ಮ ಜೊತೆ ಹೋರಾಟ. ಆಮೇಲೆ ಇನ್ನೊಂದು ಪ್ರಶ್ನೆ ಹೇಳಿದ್ರು, ನಮ್ಮನ್ನು ಕೇಳಲಿಲ್ಲ ಅಂತ. ಸರ್, ನಾನು ನಮ್ಮ ರೈತರು ಹೋರಾಟಗಾರನ್ನೆಲ್ಲ ಒಂದು ಸರಿ ಮೀಟಿಂಗ್ ಕರೆದೆ ನಾನು, ರಾಮನಗರದಲ್ಲಿ ಬನ್ನಿರಿ ಮಾತಾಡೋಣ ಅಂತ. ಇದೇ ಜನತಾದಳದವ್ರು ಏನು ಮಾಡಿದ್ರು ಗೊತ್ತಾ ಸರ್, ಬಾಲಕೃಷ್ಣ ಕರಿತಾವನೆ, ನೀವು ಲಾರಿ ಮಾಡ್ಕೊಂಡೋಗಿ, ಟೆಂಪೋ ಮಾಡ್ಕೊಂಡೋಗಿ, ಜನ ಕರ್ಕೊಂಡೋಗಿ 3-4 ಸಾವಿರ ಜನ ಕರ್ಕೊಂಡೋಗಿ ಗಲಾಟೆ ಮಾಡಿ ಅಂದರೆ ನಾವು ಅಲ್ಲಿ ಮೀಟಿಂಗ್ ಮಾಡೋಕ್ಕಾಯ್ತದೆ ಸರ್. ಈಗ ನಾನು ಹೋಗಿದ್ದೆ, ಹಳ್ಳಾಳ ಒಂದು ನಿಮಿಷ ನಾನು ಹೇಳಿ ಉತ್ತರ ಕೊಡ್ತೀನಮ್ಮ. ಹಳ್ಳಾಳ ಸಂದರ್ಭಕ್ಕೆ ಬಂದಾಗ ನೀವೆಲ್ಲ ಕೂಗಾಡಿದ್ರಿ, ನಮ್ದೇನು ತಪ್ಪು ಅಲ್ಲ, ನಾನೇನಾದ್ರು ರಿಯಾಕ್ಟ್ ಮಾಡಿದ್ನಾ? ಆಯ್ತಮ್ಮ, ಅದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ ಅಂತ ಬಂದೆ. ಅನೇಕ ಜನ ನನಗೆ ಹೇಳಿದ್ರು, ಆ ಮೀಡಿಯಾದಲ್ಲಿ ಬಂತು ಕೇಸ. ನಾನಂದೆ, ನನ್ನ ರೈತರು ನೊಂದವ್ರೆ, ನನಗೆ ಬೈಯೋ ಹಕ್ಕ ಅವ್ರಿಗೆ ಐತೆ, ಓಟ್ ಹಾಕವ್ರು ನನಗೆ ಈ ಜಾಗದಲ್ಲಿ ಕುಂಡ್ಸವ್ರೆ, ನನಗೆ ಬೈಯೋ ಹಕ್ಕ ಅವ್ರಿಗೆ ಐತೆ, ಬೈದವ್ರೆ, ಕೇಸು ಗೀಸು ಯಾವುದೇ ಕಾರಣಕ್ಕೆ ಹಾಕ್ಕೊಡ್ದು ಅಂತ ಗಲಾಟೆ ಮಾಡಿ ಕಳಿಸ್ತೆ ಅವ್ನಿಗೆ. ಇನ್ಸ್ಪೆಕ್ಟ್ರ್ ಫೋನ್ ಮಾಡಿದ್ರು ನನಗೆ. ಆಮೇಲೆ ನಾನು ಸೆಕ್ಯೂರಿಟಿ ತೊಗೊಂಡ್ಬಂದಿರಲಿ ಅವ್ರ ಊರಿಗೆ, ನಾನು ಒಬ್ಬನೇ ಬಂದಿದ್ದೆ. ಬಟ್ ನನಗೇನಾಗ್ತದೆ ಅಂದರೆ, ನೋಡಿ ನಾನು ಹೋಗ್ತೀನಿ ಅಲ್ಲಿಗೆ ಅಂದ್ಕೊಳ್ಳಿ, ಯಾರೋ ನ್ಯೂಸೆನ್ಸ್ 4 ಜನ ಏನೋ ನ್ಯೂಸೆನ್ಸ್ ಮಾಡ್ತಾರೆ, ಅದನ್ನೇ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಿಮ್ಮ ಮೀಡಿಯಾಗಳಲ್ಲಿ ತೋರಿಸ್ತಾರೆ ಅಷ್ಟೇ. ನನಗೇನು ಭಯದಿಂದ ಅಲ್ಲ, ನಾಳೆನೂ ಹೋಗ್ತೀನಿ, ಒಂದು ಏಟು ಹೊಡೆದ್ರೆ ನನಗೆ ಓಟ್ ಹಾಕಿರೋರು, ನನ್ನ ಸಾಕಿರೋರು ಹೊಳಿಬೋದು ಅಷ್ಟೇ. ಆದರೆ ಇದೊಂದು ಹೇಳ್ತೀನಲ್ಲ ಸರ್, ಇದು ರಾಜಕೀಯ ಚರ್ಚೆ ಆಗ್ಬೋದು. ಇಷ್ಟೊತ್ತು ಮಾತಾಡಿದಾಗ ನನಗೆ ಅನ್ನಿಸ್ತಾ ಇರೋದು ಎಲ್ಲೋ ಒಂದು ಕಡೆ ದೊಡ್ಡ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಂತ. ನೀವು ಯಾವುದೋ ಗೃಹ ಪ್ರವೇಶಕ್ಕೆ ಬಂದಾಗ ಅವ್ರ ಬಗ್ಗೆಂದು 5 ನಿಮಿಷ ಮಾತಾಡೋದಿದೆಯಲ್ಲ, ಅದೆಲ್ಲ ಸರಿ ಹೋಗೋದಲ್ಲ. ನನಗೆ ಈಗ ನೆನಪಾಗ್ತಾ ಇದೆ, 12-13 ವರ್ಷದಿಂದ ಗುಜರಾತ್ ವಿಧಾನಸಭಾ ಎಲೆಕ್ಷನ್ ಕವರೇಜಿಗೆ ಹೋಗಿದ್ದೆ ನಾನು. ಅಲ್ಲೊಂದು ಟಾಟಾ ನ್ಯಾನೋ ಘಟಕ ಬರುತ್ತೆ ಅಂದಾಗ ಆನಂದದಲ್ಲಿ ಅಲ್ಲೂ ಲ್ಯಾಂಡ್ ಅಕ್ವಿಸಿಷನ್ ಆಯಿತು. ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಒಂದಷ್ಟು ಕೊಡ್ತಾರೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲ್ಯಾಂಡ್ ಒಂದಷ್ಟು ಕೊಡ್ತಾರೆ, ರೈತರ ಲ್ಯಾಂಡ್ ಇನ್ನಷ್ಟು ಕೊಡ್ತಾರೆ. ಅರ್ಧ ರಾಜ್ಯ ಸರ್ಕಾರ ಹೋಗಿ ಅವ್ರ ಊರಲ್ಲಿ ಕೂತ್ಕೊಳ್ಳುತ್ತೆ ಸರ್. ಒಬ್ಬೊಬ್ಬ ರೈತನು ಕರೆದು ಕನ್ವಿನ್ಸ್ ಮಾಡ್ತಾರೆ ಅವರು, ನಿನ್ನ ಜಮೀನು ಇಷ್ಟಿದೆ, ಇಷ್ಟು ಕೊಡೋದಕ್ಕೆ ಅವಕಾಶ ಇದೆ, ಅದನ್ನೇ ಇಷ್ಟು ಜಾಸ್ತಿ ಮಾಡಿ ನಾವು ಕೊಡ್ತಾ ಇದ್ದೀವಿ, ನಿನಗೆ ಮೋಸ ಆಗ್ತಿಲ್ಲ. ಸ್ವತಃ DC ಹೋಗಿ ಒಂದು ಕಲ್ಯಾಣ ಮಂಟಪದಲ್ಲಿ ಹೋಗಿ ಕೂತ್ಕೋತಾರೆ ಅವರು, ಆ ಅಧಿಕಾರಿಗಳು ಕೂತ್ಕೋತಾರೆ. ಪ್ರತಿಯೊಬ್ಬ ರೈತನಿಗೂ ಅದು ಆ ಪ್ರಯತ್ನ ಇಲ್ಲ ಆಗಿಲ್ಲ ಅಂತ ಇವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ಕನ್ಫ್ಯೂಷನ್ ಇದೆ ಸರ್, ಅವ್ರಿಗೆ ಕನ್ಫ್ಯೂಷನ್ ಇದೆ. ಸರ್, ಈಗ ನೀವು ಹೊಟ್ಟೆ ನೋವು ಬಂದರೆ ನಾವು ಔಷಧಿ ಕೊಡ್ಬೋದು, ಹೊಟ್ಟೆ ನೋವು ಬಂದಂಗೆ ನಾಟಕ ಆಡಿದ್ರೆ ನಾವು ಹೆಂಗೆ ಔಷಧಿ ಕೊಡೋಕ್ಕಾಗ್ತದೆ ಸರ್? ದಯಮಾಡಿ ನಾನು ಹೇಳ್ತೀನಿ, ಪ್ರಯತ್ನ ನಡೆದಿದೆ ಸರ್. ಓಕೆ, ಈ ರೇಟ್ ಈ ಮಟ್ಟಕ್ಕೆ ಬರಬೇಕಂದ್ರೆ ಅವ್ರು ಬೇಕಾದ್ರೆ ಅವ್ರ ನಾಯಕರುಗಳು ಕೊಟ್ಬಿಟ್ಟು ಇದ್ರ 2013 ಆ್ಯಕ್ಟ್ ಪ್ರಕಾರ, ಕೇಂದ್ರ ಸರ್ಕಾರದ ಆ್ಯಕ್ಟ್ ಪ್ರಕಾರ ಇದಕ್ಕೆ ಎಷ್ಟು ಕೊಡ್ಬೋದು SR ಪ್ರಕಾರ ಅಂತ ತಿಳ್ಕೊಳ್ಳಿ. ಅವರು 1.5 ಮೇಲೆ ಹೋಗಂಗೆ ಇಲ್ಲ. ಇದು ಒಂದು ನಿಮಿಷ ಇರ್ರಿ, 1.5 ಮೇಲೆ ಹೋಗಂಗೆ ಇಲ್ಲ. 1.5 ಕೋಟಿ ಹೈಯೆಸ್ಟ್ ಕೊಡೋಕ್ಕಾಗೋದು. ಇರ್ರಪ್ಪ ಒಂದು ನಿಮಿಷ, ಯಾರದು ಮಾತಾಡೋದು ಕೇಳಿಸ್ಕೊಡ್ರಿ ಸರ್. ಇದಕ್ಕೆ 1.5 ಕೋಟಿ ಎಷ್ಟು ಕೊಡೋಕ್ಕಾಗೋದು. ಆದರೂ ನಾವು ಬೇರೆ ಬೇರೆ ಮೂಲಗಳಿಂದ ಹುಡುಕಿ ಇದನ್ನೇನಾದ್ರು ಮಾಡಿ 2 ಕೋಟಿ ದಾಟಿಸ್ಬೇಕು. ಯಾಕಂದ್ರೆ ಅಕ್ಕಪಕ್ಕ ತುಂಬ ರೇಟ್ ಇದೆ, ನಾವೊಂದು ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಆ ರೇಟಿಗೆ ನಾವೇನಾರು ಮಾಡಿ ರೀಚ್ ಮಾಡಬೇಕು ಅಂತೇಳಿ ಬೇರೆ ಬೇರೆ ಮೂಲಗಳಿಂದ ಹುಡುಕಿ ಅದನ್ನು 2 ಕೋಟಿ ಮೇಲ್ಪಟ್ಟು ಮಾಡಿದ್ದೀವಿ ನಾವು. ಈಗ ನಾನು ಹೇಳಿದ್ನಲ್ಲ, ನಾನು ಹೋರಾಟ ಮಾಡೋಕೆ ಹೋದ್ನಲ್ಲ, ಇವ್ರು ಬರಲಿಲ್ಲ ನನ್ನ ಜೊತೆ. ನೀವು ಬರ್ಬೋದಾಗಿತ್ತಲ್ಲ ಅವತ್ತು, ನಿಮ್ಮ ಲೀಡ್ರು ಮಂಜುನಾಥ್ ಅವ್ರನ್ನ ಅವತ್ತು ಮಂತ್ರಿ MLA ಆಗಿದ್ರಲ್ಲ, ಅವ್ರನ್ನ ಕರ್ಕೊಂಬರ್ಬೋದಾಯ್ತಲ್ಲ ನಮ್ಮ ಜೊತೆಗೆ. ಎಲ್ಲೋಗಿದ್ರು ಅವತ್ತು ಸರ್? ಅವತ್ತು ಇವರು ಇದೇ ನಮ್ಮ ಬಾಲಣ್ಣವರು ಏನಲ್ಲಿ 1000 ಎಕರೆ. ನಾ ಒಂದು ಮಾತು ಹೇಳ, ಇಲ್ಲಿ ತನಕ ಏನಾಗಿದೆ ಇದೀನಿ ರೀ, ಇಲ್ಲಿ ತನಕ ಏನಾಗಿದೆ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಬಿಟ್ಟು ಹಾಕೋಣ ಸರ್. ಯಾವ ಆನಂದ್, ಬೈರಮಂಗಲ. ಓಕೆ, ಬೈರಮಂಗಲದಲ್ಲಿ ಒಂದು 3/4 ಎಕರೆ ಜಮೀನಿದೆ. ಅದು ಬಿಟ್ಟರೆ ಪಕ್ಕದ ಪಂಚಾಯತಿನಲ್ಲಿ ಜಮೀನಿದೆ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿತ್ತ ಸರ್? ಇಷ್ಟು ದಿವಸ ಕುಮಾರಸ್ವಾಮಿ ಏನು ಮಾಡಿದ್ರು, ಯಡಿಯೂರಪ್ಪ ಏನು ಮಾಡಿದ್ರು, ಯಾರು ಏನೇನು ಮಾಡಿದ್ರು, ಬಿಟ್ಟು ಹಾಕೋಣ. ಅಜಿತ್ ಸರ್ ನೀವು ಹೇಳಿ ಸರಿ ಇದೆ, ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಅಂತ. ಈಗ ಹಾಸ್ಯಾಸ್ಪದ ಏನ್ ಗೊತ್ತಾ, ಯಾರೇನೇನ್ ಮಾಡಿದ್ರು ಅವರೇ ಹೋರಾಟ ಮಾಡಕ್ ಗೊತ್ತವ್ರಲ್ಗೆ, ಅದು ಹಾಸ್ಯಾಸ್ಪದ. ಈಗ ಮುಂಚೆ ನಿಮ್ಮವ್ರು ಹೋರಾಟ ಮಾಡಿದ್ರು ಸರ್, ನಾನು ನಿಮ್ಮವ್ರು ಹೋರಾಟ ಮಾಡಿದ್ರು ಮುಂಚೆ, ತಪ್ಪು ಆಗಬಾರ್ದು ಅಂತ. ಎಸ್ ಬಾಲಣ್ಣ ಅವರೇ, ಇವತ್ತು ನೀವು ನಮ್ಮ ಶಾಸಕರಿದ್ದೀರಿ. ಇವತ್ತು ಮಾಗಡಿ, ನಾವು ಬೈರಮಂಗಲ, ಬಿಡದಿ ಎಲ್ಲ ನಿಮ್ಗೆ ಸೇರಿದ್ದು. ನೀವು ನಮ್ಮ ಶಾಸಕರಾಗಿ ಇವತ್ತು ನಮ್ಮ ತಾಲೂಕಿನ ಜಲ, ನೆಲ, ರೈತರನ್ನ, ಜನಗಳನ್ನ ನೀವು ಉಳಿಸ್ಕೋಬೇಕಾದ ಜವಾಬ್ದಾರಿ ನಿಮ್ಮದು.
ಇವತ್ತು ಬೆಂಗಳೂರಿನ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಟೌನ್ಶಿಪ್ ಅಂತ ಮಾಡ್ತಾ ಇದ್ದೀರಾ. ಬೆಂಗಳೂರಿಗೆ ನೀವು ಒಂದೊಂದು ಟೌನ್ಶಿಪ್ ಮಾಡಿದ್ರೆ ಬೆಂಗಳೂರಿನ ದಟ್ಟಣೆ ಏನು ಕಡಿಮೆ ಆಗೋದಿಲ್ಲ. ಸೊ ಇವತ್ತು ನಾವು ಆಹ್ವಾನ ಕೊಟ್ಟಂಗಾಯಿತು. ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಎಲ್ಲರೂ ಕೂಡ ಬೆಂಗಳೂರಿನ ಇನ್ನಷ್ಟು ಜನ ನಿಬಿಡೆ ಮಾಡುವಂಥ ಒಂದು ವ್ಯವಸ್ಥೆನ ನೀವು ಮಾಡ್ತಾ ಇದ್ದೀರ ಹೊರತು ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ಬೆಂಗಳೂರಿನ ದಟ್ಟಣೆ ಅಂತೂ ಕಡಿಮೆ ಆಗೋದಿಲ್ಲ. ಆಯಿತು, ಇವತ್ತು ನಿಮಗೆ ಇದರ ಹತ್ರ ಗಾಣಕಲ್ ಹತ್ರ ಮಾಡಿದ್ರಲ್ಲ, ಗಾಣಕಲ್ ಹತ್ರ ಇವತ್ತು ಕಾಡು ಬೆಳ್ಕೊಂಡು ಕೂತಿದ್ರು, ಮುಂದೆ ಕೃಷಿ ಮಾಡ್ತಾಯಿದ್ರು. ಆ ಜಾಗ ಏನಾಗಿದೆ? ಗಾಣಕಲ್ ಹತ್ರ ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡ್, ಕಾಕ್ರಮನಹಳ್ಳಿ ಹತ್ರ ಹೌಸಿಂಗ್ ಬೋರ್ಡ್, ಅಲ್ಲೇ ಮಾಡ್ಬೋದಿತ್ತು. ಇವತ್ತು ನಿಮಗೆ ಸೂರ್ಯ ಸೈಟ್ ತಗೊಂಡವ್ರಿ. ಆಯ್ತು ಬಾಲಕೃಷ್ಣ ಒಂದು ನಿಮಿಷ. ಇವತ್ತು ವಿಶ್ವೇಶ್ವರಯ್ಯ ಬಡಾವಣೆ ಇರ್ಬೋದು, ವಿಶ್ವೇಶ್ವರ ಬಡಾವಣೆ ಇರ್ಬೋದು, ಸೂರ್ಯ ಸಿಟಿ ಇರ್ಬೋದು, ಈ ಬೆಂಗಳೂರಿನ ಸುತ್ತಮುತ್ತ ಕಾರಂತ ಇರ್ಬೋದು, ಎಲ್ಲ ಕಡೆ ಕೂಡ ಬದಲಾವಣೆ ಮಾಡಿದಾರಲ್ಲ. ಹಂಗಾದ್ರೆ ಎಲ್ಲರೂ ಇವತ್ತು ಅಭಿವೃದ್ಧಿ ಆಗಿಬಿಟ್ಟಿದೆಯಾ? ರೈಟ್ ಸರ್, ಆರಂಭದಲ್ಲೇ ಹೇಳಿದ ಒಂದು ಪಾಯಿಂಟು, ಸುಮಾರು 1,45,000 ಎಕರೆ KIDBಗೆ ಅಂತ ಅಕ್ವೈರ್ ಮಾಡ್ಕೊಂಡಿರೋ ಲ್ಯಾಂಡ್ ಆಲ್ರೆಡಿ ಇದೆ. ಅದು ಎಲ್ಲೆಲ್ಲಿದೆ, ಅದರಲ್ಲಿ ಟೌನ್ಶಿಪ್ ಮಾಡ್ಬೋದಾ ಅನ್ನುವ ಆಲೋಚನೆ ಒಂದು. ಬೆಂಗಳೂರಿನ ಈ ವಲಯದಲ್ಲಿ ಮಾಡಿದ್ರಲ್ಲ ಸರ್, ನೈಸ್ ರೋಡ್ನಲ್ಲಿ ಹೋಗ್ತಾ ಇದ್ರೆ ಅಕ್ಕಪಕ್ಕ ಬರೀ ಖಾಲಿ ಸೈಟು. ರೋಡ್ ಮಾಡಿದ್ದಾರೆ, ಚರಂಡಿ ಮಾಡಿದ್ದಾರೆ, ಲೈಟ್ ಕಂಬ ಹಾಕಿದ್ದಾರೆ. ಆ ಸೈಟ್ಗಳು ತುಂಬ ಕಾಡು ಬೆಳ್ಕೊಂಡಿದೆ. ಸೈಟ್ ಮಾಡಿ ಹಂಚಿಕೆ ಮಾಡಿದ್ದೀರಿ. ಫಸ್ಟ್ ಜನ ಅಲ್ಲಿ ಮನೆ ಕಟ್ಕೊಳ್ಳಿ ಅಲ್ಲಿ. ತುಂಬ ಜನ ಹೇಳಿದ್ರು ಇನ್ವೆಸ್ಟ್ಮೆಂಟ್ಗೆ ಅಂತ ಸೈಟ್ ತಗೊಂಡ್ಬಿಟ್ಟಿದ್ದಾರಂತೆ. ಇಲ್ಲೆಲ್ಲ ಮಾಡಿರೋ ಸೈಟ್ಗಳು ಖಾಲಿ ಇರುವಾಗ ನೀವು ಹೋಗಿ ಬಿಡದಿಲ್ಲ ಯಾಕೆ ಮತ್ತೆ ಇನ್ನೊಂದು ಲೇಔಟ್ ಮಾಡೋದಕ್ಕೆ ಹೋಗ್ತೀರಿ, ಇನ್ನೊಂದು ಟೌನ್ಶಿಪ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ? ಮೊದಲು ಎಲ್ಲಿ ಮಾಡಿದಿರಲ್ಲ, BDA ಮಾಡಿರೋ ಬಡಾವಣೆಗಳಲ್ಲಿ ಮನೆಗಳಾಗಲಿ ಫಸ್ಟು. ಸರ್, ಈಗ BDAನಲ್ಲಿ ಅವ್ರು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡಲಿಲ್ಲ. ಅವ್ರೇನು ಮಾಡಿದ್ರು ಅಂತಂದರೆ, ಇವ್ರು ಹೇಳ್ದಂಗೆ ಇವ್ರಲ್ಲಿ ಒಂದು ಗೊಂದಲ ಇತ್ತಲ್ಲ, ಇಲ್ಲೂ ಹಂಗೆ ಮಾಡಿಬಿಡ್ತಾರೆ, ಅರ್ಧಂಬರ್ಧ ಮಾಡಿಬಿಟ್ಟು ಹೊಂಟೋಗ್ಬಿಡ್ತಾರೆ, ಡೆವಲಪ್ ಮಾಡಲ್ಲ, ರೈತರಿಗೆ ಸರಿಯಾಗಿ ಪರಿಹಾರ ಕೊಡಲ್ಲ, ಅರ್ಧಂಬರ್ಧ ವ್ಯವಸ್ಥೆ ಮಾಡಿಬಿಟ್ಟು ಹೋಗ್ತಾರೆ ಅಂತಕ್ಕಂಥ ಭಾವನೆ ಈಗ BDAನಲ್ಲಿ ಇದೆ. ಈಗ ಸ್ಥಿತಿ ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಕೆಂಪೇಗೌಡ ಲೇಔಟ್ ಇರ್ಬೋದು, ಎಲ್ಲೂ ಕೂಡ ಸಂಪೂರ್ಣವಾಗಿ ಡೆವಲಪ್ ಆಗಿಲ್ಲ ಸರ್. ಈಗ ಡೆವಲಪ್ಮೆಂಟ್ ಕಂಪ್ಲೀಟ್. ಒಂದು ನಿಮಿಷ, ಅದನ್ನೇ ಡೆವಲಪ್ ಮಾಡಿ ಈಗಾಗಲೇ ಅವೆಲ್ಲ ಮಾರಾಟಕ್ಕೆ ಆಗ್ಬಿಟ್ಟಿದೆ ಸರ್. ತಗೊಂಡಿದ್ದಾರೆ ಸರ್, ಅವ್ರು ಮನೆ ಕಟ್ತಾರೆ. ಈಗ ನೀವು ಪೂರ್ತಿ ಮೂಲಭೂತ ಸೌಕರ್ಯ ಕೊಟ್ಟರೆ ಕಟ್ಟಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಮೂಲಭೂತ ಸೌಕರ್ಯ ಈಗ ಕೊಡ್ತಾವ್ರೆ. DK ಸಾಹೇಬರು ಇದಾದ್ಮೇಲೆ ಬೆಂಗಳೂರು BDA ಜವಾಬ್ದಾರಿ ತಗೊಂಡ್ಮೇಲೆ ಕೆಂಪೇಗೌಡ ಇದ್ರ ಜಯಂತಿ ದಿವಸ ಅದನ್ನು ಉದ್ಘಾಟನೆ ಮಾಡ್ತಾ ಇದೀವಿ, ಒಂದು ರಸ್ತೆನ, ರಿಂಗ್ ರಸ್ತೆನ. ಅಲ್ಲೆಲ್ಲ ಈಗ ನಾವು ಮಾಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಕೊಟ್ಟರೆ ನ್ಯಾಚುರಲ್ ಆಗಿ ಹೋಗ್ತಾರಲ್ಲಿ. ಮೂಲಭೂತ ಸೌಕರ್ಯ ಕೊಡ್ದೇ ನೀವು ಹರಾಜು ಮಾಡಿಬಿಟ್ಟು ಸೈಟ್ಗಳು ಕೊಟ್ಬಿಟ್ಟು ಅಲ್ಲಿ ಮನೆ ಕಟ್ಕೊಂಡಿದ್ರೆ ಅವ್ರು ಯಾರು ಹೋಗಿ ಕಟ್ಕೊತಾರೆ? ಅವ್ರ ಪ್ರಶ್ನೆ ಕೇಳಿದ್ರ ಅರ್ಥ, ಇರುವ ಸೈಟ್ಗಳಲ್ಲಿ ಮನೆಗಳಾದರೆ ಅಲ್ಲೊಂದು ಟೌನ್ಶಿಪ್ ಮಾಡಿ ಸೈಟ್ ಮಾಡಬೇಕಾದ್ರೆ ಈಗಾಗಲೇ ಅದನ್ನು ಕೊಟ್ಬಿಟ್ಟಿದ್ದಾರೆ. ನೀವು ಮೂಲಭೂತ ಸೌಕರ್ಯ ಕೊಟ್ಟರೆ ಅಲ್ಲೂ ಮನೆ ಕಟ್ತಾರೆ. ಈಗಾಗಲೇ ಶುರು ಆಗ್ತಾ ಇದೆ ಅಲ್ಲಿ ಮನೆಗಳು. ನೀವು ನೋಡಿ ಬೇಕಾದ್ರೆ ಅಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಬೆಂಗಳೂರಿನ ರಿಕ್ವೈರ್ಮೆಂಟ್ ಅಲ್ಲೆಲ್ಲ ಮನೆಗಳಾದ ಮೇಲೆ ಬಿಡದಿಲ್ಲೂ ಇನ್ನೂ ಮನೆ ಕಟ್ಟಬೇಕಾಗೋಷ್ಟು ರಿಕ್ವೈರ್ಮೆಂಟ್ ಇದೆ ಬೆಂಗಳೂರಿಗೆ ಅಂತ ಡಿಮ್ಯಾಂಡ್ ಇದೆ ಸರ್. ಡಿಮ್ಯಾಂಡ್ ಮಾಡೇ ನಾವು ಮಾಡಿರೋದು. ಯಜಮಾನ್, ನಾನು ಒಂದು ವಿಷಯ ಹೇಳ್ತೀನಿ ಸರ್. ನಿಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ ಹೇಳಿ, ನಾನು ಸಂಘದ ಕಾರ್ಯದರ್ಶಿ, ರೈತ ಸಂಘದ ಕಾರ್ಯದರ್ಶಿ. ಒಂದು ವಿಷಯ ನಮ್ಮ MLA ಸಾಹೇಬ್ರಿಗೆ ನಾನು ಸಂಘ ಅನ್ನಂಗಿಲ್ಲ, ಮುಂದೆ ರೈತ ಸಂಘ ಇದ್ರೆ ರೈತ ಸಂಘ. ಅದೇ ಹೇಳ್ತೀನಿ, ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಒಂದು ದಿವಸನಾದರೂ ಬಂದು ನಮ್ಮ ಧರಣಿ ಹತ್ರ ನಮ್ಮ ರೈತನ ಕಷ್ಟ ಸುಖ ಏನೋ ವಿಚಾರಿಸಿದ್ರ? ನೀವು ವಿಚಾರಿಸಲಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಒಂದು ನಿಮಿಷ, ನಿಜವಾದ ರೈತರಷ್ಟೇ ಕೂತ್ಕೊಳ್ಳಿ. ಅವ್ರು ಹೇಳಿದ್ರಲ್ಲ ಬರ್ತಾರಂತೆ. ಒಂದು ನಿಮಿಷ, ಅಲ್ಲ ಯಜಮಾನ್ರೆ ಒಂಚೂರು, ನಾನು ಚಿಕ್ಕವ್ನು ನಿಮ್ಗಿಂತ. ಅವ್ರದ್ದೊಂದು ಕನ್ಸರ್ನ್ ಹೇಳಿದ್ರು ಅವರು, ಶಾಸಕರು ಬರ್ತಾರಂತೆ, ಬನ್ನಿ 3,000 ಜನ ಹೋಗೋಣ, 4,000 ಜನ ಹೋಗೋಣ. ಅಂಥದ್ದೆಲ್ಲ ಆಗೋದಿದ್ರೆ ಏನಾರ ಪರಿಹಾರ ಆಗುತ್ತಾ ಸರ್ ಅದಕ್ಕೆ? ನಾನು ಡೇಟ್ ಕೊಟ್ಟಿರಲಿಲ್ಲ. ಅಲ್ಲ, ಒಂದು ನಿಮಿಷ. ನಿಜವಾದ ರೈತರು ಅಲ್ಲಿರ್ತಕ್ಕಂಥವ್ರು ಪ್ರಮಾಣವಾಗ್ಲೂ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡ್ಬಿಡ್ತೀನಿ. ನಿಜವಾದ ರೈತರೇ ಅಲ್ಲಿರೋದು. ಒಂದು ನಿಮಿಷ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಒಂದೇ ನಿಮಿಷ. ನಾನು ಆ ಪರವಾಗಿ ಈ ಪರವಾಗಿ ಅವ್ರ ಪರವಾಗಿ ಅಂತ ಹೇಳ್ತಾ ಇಲ್ಲ. ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕು ಅನ್ನೋದಿದ್ರೆ ವಿರುದ್ಧ ಇರೋರು ಇರಲಿ, ಪರವಾಗಿರೋರು ಇರಲಿ, ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆಗೆ ಅಷ್ಟೇ ಮಾತಾಡಬೇಕು. ನಿಮ್ಮ ಹಿಂದೆ ಇನ್ಯಾರೋ ದುರುದ್ದೇಶ ಇರೋರು ಬರೋದು, ಅವ್ರ ಹಿಂದೆ ಇನ್ಯಾರೋ ದುರುದ್ದೇಶ ಇರೋರು ಬರೋದು, ಹಾಗಾದ್ರೆ ಇದು ಸಮಸ್ಯೆ ಬಗೆಹರಿಯೋದಿಲ್ಲ. ಆ ರೀತಿ ಬಗೆಹರಿಯೋದಿಲ್ಲ, ನಮ್ಮ ಭಾವನೆ ಆ ರೀತಿ ಇಲ್ವೇ ಇಲ್ಲ ಸರ್. ಆಮೇಲೆ ಇವ್ರು ಹೇಳ್ತಾರೆ ಹಣ ಕೊಟ್ಟು ಕರ್ಕೊಂಬಂದು ಕುಂಡಿಸ್ಕೊಳ್ತಾರೆ ಸರ್. ನಾವು ಇಲ್ಲಿ ಬೆಂಗಳೂರಿನಿಂದ ಊರಿನಿಂದ ಬರಬೇಕಾದ್ರೆ ಒಂದು ನಿಮಿಷ, ಅವ್ರ ಹತ್ರ ಹಣ ಅದ, ಇವ್ರ ಹತ್ರ ಹಣ ಅದ, ಮೊದಲು ಕೇಳಿ ಸರ್. ಯಜಮಾನ್ರೆ ಅವರು ಅವರು ರಾಜಕಾರಣಿಗಳು, ಸಮಾವೇಶಕ್ಕೆ ಕರ್ಕೊಂಬಂದು ಗೊತ್ತಿರುತ್ತೆ, ಅದಕ್ಕೆ ಹಂಗೆ ಅನ್ಕೋತಾರೆ. ಅದಕ್ಕೆ ಕ್ಷಮಿಸಿ ಒಂದ್ಸಲ. ನಿಮ್ಗಿಂತ ಚಿಕ್ಕವರಿದ್ದಾರೆ, ಕ್ಷಮಿಸಿ. ನಿಮ್ಗಿಂತ ಸಣ್ಣ ಆಯ್ತು ಯಜಮಾನ್ರೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಸರ್ ಯಜಮಾನ್ರೆ. ಇವಾಗ ನನಗೆ 80 ವರ್ಷ, 80 ವರ್ಷ ತುಂಬಿ 81 ವರ್ಷಕ್ಕೆ ಬಿದ್ದಿದೆ. ನಾನು ಬೆಳಿಗ್ಗೆ 5:15 ಗಂಟೆಗೆ ತೋಟದಲ್ಲಿ ಇರ್ತೀನಿ, ಕೆಲಸ ಮಾಡ್ತೀನಿ. ಕೆಲವರು ಯುವಕರವ್ರೆ ಕೆಲಸ ಮಾಡೋಕ್ಕಾಗದೆ ವ್ಯವಸಾಯ ಮಾಡೋಕ್ಕಾಗಲ್ಲ, ಆಳುಗಳು ಸಿಕ್ಕಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಆ ಮುಟ್ಟಾಳ ಕೆಲಸ ನಾವು ಮಾಡೋದಿಲ್ಲ. ನಮಗೆ ಜಮೀನು ಬೇಕು, ಜಮೀನು ಕೊಡೋದಿಲ್ಲ ಸರ್. ಯಾವುದೇ ಕಾರಣಕ್ಕೂ ಜಮೀನು ಕೊಡೋದಿಲ್ಲ. ಬೇಕಾದ್ರೆ ಇವರು ಗುಂಡಿ ಕೊಡಿಲಿ, ಪೊಲೀಸ್ನವ್ರು ಕರ್ಕೊಂಡ್ಬಂದು ಗೋಲಿಬಾರ್ ಮಾಡಿಸ್ಲಿ,
ಸರ್ ಈಗ Please, ಮೊದಲನೇ ಬಾಲಕೃಷ್ಣ ಪಾಯಿಂಟ್ ನಮ್ಮನ್ನ ಕೇಳಲಿಲ್ಲ ಅಂದಾಗ ನಾನು ಆಗ್ಲೇ ಮೊದಲೇ ಉತ್ತರ ಕೊಟ್ಟಿದ್ದೀನಿ ಅದಕ್ಕೆ. ಹೌದು. ಒಂದು ಡೇಟ್ ಇವ್ರನ್ನೇ ಕೇಳಿ ರೈತ ಸಂಘದವ್ರನ್ನೇ ಕೇಳಿ ನಿಗದಿ ಮಾಡಿದ್ದೆ, ಯಾವ ರೀತಿ ಅವ್ರ ಬಿಹೇವಿಯರ್ ಇತ್ತು, ಅದನ್ನ ಪಾರ್ಟಿಗೆ ತಗೊಂಡ್ರು ಅದನ್ನ. ಅಂದ್ರೆ ಅದರಿಂದ ಸಮಸ್ಯೆ ಬಗೆಹರಿಸೋ ರೀತಿ ಅಲ್ಲ ಅದಷ್ಟೇ ಅಲ್ವಾ? ಅದು ಎರಡನೇ ವಿಚಾರ ಇನ್ನೊಂದೇನೋ ಕೇಳಿದ್ರು. ರೈತರೇ ಸರ್ ಹೋರಾಟ ಮಾಡ್ತಿರೋರು, ನೀವೇನೋ ದುಡ್ಡು ಕಟ್ಟಿ ಕರ್ಕೊಂಡ್ ಬಂದಿದ್ದೀರಾ ಅಂತೆಲ್ಲ ಹೌದು, ಸತ್ಯ. ಅಂತೀರ. ಒಂದ್ ನಿಮಿಷ ಸತ್ಯ ಅದು. ಸರ್ ಈಗ ಹೋರಾಟ ಮಾಡೋ ರೈತರ ಬಗ್ಗೆ ನಾನು ಮಾತಾಡಿಲ್ಲ. ಅಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕವಾದಂಥ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರ ಬಗ್ಗೆ ಮಾತಾಡಿಲ್ಲ. ಇವರು ಮಂಡ್ಯದಿಂದ ಬಸ್ ಮಾಡಿಕೊಂಡು ಮೈಸೂರು ತೋರಿಸ್ತೀನಿ, ವಿತ್ ಫೋಟೋಸ್ ಕೊಡ್ತೀನಿ ನಿಮಗೆ. ಈಗ ಕೊಡಪ್ಪ ಇಲ್ಲಿ ಮಾತಾಡಂಗಿಲ್ಲ. ಇದು ಯಾರ ಬಸ್? ಇದು ಯಾರ ಬಸ್ ಇದು? Yes, yes. ಇದು ನೋಡಿ ಸರ್, ಇದು ಓಕೆ ಒಂದ್ ನಿಮಿಷ ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಯಜಮಾನ್ರೆ, ಮಾತಾಡ್ತಾ ಇಲ್ಲ. ಒಂದ್ ನಿಮಿಷ. ಅಲ್ಲಿ ಇರ್ತಕ್ಕಂಥ ಲೋಕಲ್ ರೈತರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಂದ್ ನಿಮಿಷ, ನೀವು ಇಲ್ಲಿ ಕರೆಸ್ತೀರಿ ಹೊರಗಡೆಯಿಂದ ಅಂತಲ್ರಿ? ಟೆಂಪೋಗಳು ಮಾಡ್ಕೊಂಡು ಅಲ್ಲಿಂದ ಬರ್ತಾರೆ, ಕುಮಾರಸ್ವಾಮಿ ಅವ್ರು ಬರ್ತಾರೆ, ಬನ್ನಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅಂತ ಬಂದ್ರೆ ಇದು ಹೋರಾಟ ಅಂತಾರ? ಒಂದ್ ನಿಮಿಷ. ಇದು ರಾಜಕೀಯ ಪ್ರೇರಿತ ಅಂತಾರ? ಹೇಳಿ ಸರ್. ನೀವು ಕರೆಸ್ತೀರಿ ಅಂತಲ್ಲ ಇವ್ರೆ ರೈತರ ಪರವಾಗಿ ಟೆಂಪೋ ಮಾಡ್ಕೊಂಬತ್ತಾರೇನ್ರಿ? ಅಲ್ಲಿನ ರೈತರಲ್ವೇನ್ರಿ? ನಾವೆಲ್ಲೂ ಹೋಗಿಲ್ಲ ಟೆಂಪೋ ಮಾಡ್ಕೊಂಡು. ಅಣ್ಣ ಸಮಾವೇಶ ಅಲ್ಲ ಇದು, ಹೋರಾಟ ಇದು. ಒಂದ್ ನಿಮಿಷ ನಾ ಹೇಳೋದೇನು ಗೊತ್ತಾ? ಎಲ್ಲಿ ರೀ, ನೀವು ದುಡ್ಡು ಕೊಟ್ಟು ರೈತರನ್ನ ಕರೆಸ್ತೀರಿ, ರಾಜಕೀಯವಾಗಿ ಮಾಡ್ಬೇಕಾದ್ರೆ ರಾಜಕೀಯ ಮಾಡಬೇಕಲ್ಲಪ್ಪ. ನೀವು ದುಡ್ಡು ಕೊಟ್ಟು ಕರೆಸ್ತೀರಿ ಅಂತಲ್ಲ, ನೀವು ಹೋರಾಟ ಮಾಡ್ತೀರಿ ಅಂದ್ರೆ ಇನ್ಯಾರೋ ಕಳ್ಸೋರು ಇರ್ತಾರೆ. ಹಂಗ ಒಂದ್ ನಿಮಿಷ ಸರ್, ರಂಗಸ್ವಾಮಿ ಅಂತ ನಿಮ್ಮದೇ ಕ್ಷೇತ್ರದವರು, ಪಕ್ಕದ ಗ್ರಾಮದವರು. ಈಗ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಒಂದು ಪತ್ರ ಬರೆದ್ರು, ಪಂಚಾತ್ಮನ ಕರೆದ್ರು. ಇವ್ರು ಇವತ್ತು ಆಗಲ್ಲ ಅಂತೇಳಿ 27ಕ್ಕೆ ಬನ್ನಿ ಅಂತ ಹೇಳಿದ್ರು. ಈಗ ನಾಳೆ ಬರ್ತಾ ಇದ್ದಾರೆ. ನಾವು ಹೇಳೋದು ಬೇರೆ ಹೊರಗಡೆ ಜನ ಬಿಡಬೇಡಿ, ಪಾಣಿ ಇಟ್ಕೊಳ್ಳಿ, ಆಧಾರ್ ಕಾರ್ಡ್ ಇಟ್ಕೊಳ್ಳಿ. ಆ ವ್ಯಾಪ್ತಿ 22, 26 ಹಳ್ಳಿ ಇದ್ದಾರಲ್ಲ, ಆ ಹಳ್ಳಿಯವ್ರನ್ನ ಕುಂಡಿಸ್ಕೊಂಡು ನೀವು ನಿಜವಾದ ರೈತರನ್ನ ಕುಂಡಿಸ್ಕೊಂಡು ಎಷ್ಟು % ಈ ಯೋಜನೆಗೆ ಬೆಂಬಲ ಕೊಡ್ತಾರೆ ಅಂತ ನಿಮ್ಗೆ ಸಿಗುತ್ತೆ. ನಿಮ್ಮ ಸರ್ಕಾರ ಇದೆ. ಯಾಕೆಂದರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಸಾತ್ನೂರು ಕರೆದಾಗ ಇದೆ ಮುಖ್ಯಮಂತ್ರಿ ಇದ್ದ ಕುಮಾರಣ್ಣನ ಜೊತೆ ನೀವೇ ಹೋಗಿದ್ರಿ. ಬಲವಂತ ಕರ್ಕೊಂಡು ಹೋಗಿದ್ದ. ನೀವೇ ಹೋಗಿದ್ವಿ. ಬಲವಂತ ಹೋದ್ರೆ ಹೆಂಗ್ ಹೋದ್ರ? ನೀವು ಕರ್ಕೊಂಡು ಹೋಗಿದ್ರಿ. ಅವತ್ತು ಕಾನೂನು ಸುವ್ಯವಸ್ಥೆಗೆ ತೊಂದರೆ ಇಲ್ಲದೆ ಇರೋದು ಇವತ್ತು ಹೆಂಗೆ ತೊಂದರೆ ಬರುತ್ತೆ ಸರ್? ದಯಮಾಡಿ ನೀವು ಶಾಸಕರಿದ್ದೀರಿ. ನಾವು ಬೆಳಗ್ಗೆ ಎದ್ದು ಕುಮಾರಣ್ಣನ ಟೀಕೆ ಮಾಡೋದಕ್ಕಿಂತ ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನಿಮ್ದೊಂದು ಅಷ್ಟೊಂದು ಭಜನಾ ಮಂಡಳಿ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದು ಕುಮಾರಣ್ಣ ಆ ಬಿಜೆಪಿ ಶಾಸಕರು ಆಣೆ ಪ್ರಮಾಣಕ್ಕೂ ಕುಮಾರಣ್ಣ ಹೇಳ್ತಾ ಇದ್ರಿ. ರಾಜಕೀಯ ಬಿಟ್ಟು ಮಾತಾಡಿ. ನಾವು ಪ್ರೀತಿಯಿಂದ ಹೇಳ್ತಾ ಇರೋದು, ಇಲ್ಲಿ ಟೀಕೆ ಮಾಡೋದ್ರ ಬದಲು ಗ್ರಾಮಗಳು ಹೋಗಿ, ಹಳ್ಳಿಗೆ ಹೋಗಿ, ನೀವು ಆಧಾರ್ ಕಾರ್ಡು ಪಾಣಿ ಇಟ್ಕೊಂಡು ನಿಜವಾದ ರೈತ ಯಾರು ಅಂತ ಹೇಳ್ಕೊಂಡು ನೀವು ಅವ್ರ ಬೆಂಬಲ ತಗೊಳ್ಳಿ. ಈಗ ಬೆಂಬಲ ಇದ್ರೆ ಮುಂದುವರಿಸಿ, ಬೆಂಬಲ ಇದ್ರೆ ಕೈ ಬಿಡಿ ದಯವಿಟ್ಟು. ಈಗ ಯಡಿಯೂರಪ್ಪನವ್ರ ಕಾಲದಲ್ಲಿ ಕೆಂಪು ವಲಯ ತೆಗಿರಿ ಅಂತ ನೀವೇ ಹೋರಾಟ ಮಾಡಿದಿರಿ. ಇವತ್ತು ಅದೇ ಕೆಲಸ ನೀವು ಮಾಡಿ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ನೀವು ಇವತ್ತು ಮಾಡಬೇಕು. ಅವತ್ತು ಕೈ ಜೋಡಿಸ್ತಾರವ್ರು, ನೀವು ಇವತ್ತು ಯಾಕೆ ಹೋರಾಟ? ಇವತ್ತು ಖಂಡಿತ ನಿಮ್ಮ ಹಿಂದೆ ಬರ್ತೀವಿ ನಾವು. ಈಗ ರಾಜಕೀಯ ಅಷ್ಟೇ. ಅವತ್ತ ಜೊತೆ ಮಾಜಿ ಶಾಸಕರು ಬರ್ಬೇಕಾಯ್ತು ನನ್ನ ಜೊತೆ. ಇವ್ರು ಯಾರು ಬರಲಿಲ್ಲ ನನ್ನ ಜೊತೆ. ಅವತ್ತು ಕೂತವರು ನೀವು ಮೊದಲನೇದಾಗಿ ಪ್ರಾರಂಭದಲ್ಲಿ ಹೇಳಿದ್ರಿ, ತಾವು ಮಂಡ್ಯದಲ್ಲಿ ಹೋಗ್ಬಿಟ್ಟು ನಾನು ಟೌನ್ಶಿಪ್ ಮಾಡೋಕ್ಕಾಗುತ್ತೆ ನಾವು ಅಂತ ಹೇಳಿದ್ರಿ ಸರ್. ಸುಮ್ಮನೆ ಸರ್, KIDB ಅವರು ಸಾಹೇಬರು ಹೇಳ್ದಂಗೆ 1.5 ಲಕ್ಷ ಚಿಲ್ಲರೆ ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದರೊಳಗೆ ಇನ್ನ 25,000 ಎಕರೆ ಬೆಂಗಳೂರು ಲಿಮಿಟ್ಸಲ್ಲೇ ಇದೆ. ಬೆಂಗಳೂರಿಂದ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಹೊರವಲಯದಲ್ಲೇ ಇದೆ. ಅದಕ್ಕೆ ಯಾಕೆ ನೀವು ಪ್ರಯತ್ನ ಪಡ್ತಾ ಇಲ್ಲ? ಅದು ಆಲ್ರೆಡಿ ಅಕ್ವೈರ್ ಆಗಿದೆ, ಅವ್ರಿಗೆ ದುಡ್ಡು ಹೋಗಿದೆ, ಎಲ್ಲರೂ ಹೋಗಿದೆ. ನಿಮಗೆ ಬಿಡದಿನೇ ಏನಕ್ಕೆ ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮೊದಲನೇದಾಗಿ ಈಗ ಕೇಳಿದವ್ರೆ ಇಲ್ಲಿ KIDB ಹೇಳ್ದಲ್ಲ ಗುರು, ಈ KIDB ಅಕ್ವೈರ್ ಆಗಿದೆ ಯಾವಾಗಪ್ಪ? ಅಲ್ಲ ಆಯ್ತಲ್ಲನಪ್ಪ, ಆಯ್ತಪ್ಪ. ನಿಮ್ಮ ಮುಖ್ಯಮಂತ್ರಿಗಳಾದ್ರಲ್ಲಪ್ಪ 2018 ಅವಾಗ KIDB ಜಾಗ ಐತೆ, ನಾನು ಇದನ್ನ ಎಲ್ಲದೂರಿಂದ ಬಿಡಬೇಕು ಅಂತ ಅವಾಗ ಅರ್ಥ ಆಗ್ಲಿಲ್ಲಪ್ಪ. ನಾವು ವಿರೋಧವಾಗಿದ್ದು ಅವಾಗ 2018ರಲ್ಲಿ. ಅವಾಗ KIDB ಜಾಗ ಇಷ್ಟೊಂದು ಐತೆ, ನಾನು ಯಾಕೆ ಇದನ್ನ ಇಟ್ಕೋಬೇಕು, ಬಿಡ್ಬೋದು ಅಂತ ಅವತ್ತು ಕುಮಾರಸ್ವಾಮಿ ಅವ್ರು ಬಿಡ್ಬೋದಾಗಿತ್ತು. ಹಿಂದಿನ ಯಾರ್ಯಾರ ಸರ್ಕಾರದಲ್ಲಿ ಯಾರಾಗಿತ್ತು ಅನ್ನೋದು ಕಟ್ಕೊಂಡು ಏನೋ ಆಗಬೇಕಾಗಿಲ್ಲ. ಚರ್ಚೆ ಆದ್ರೆ ಬಾಲಕೃಷ್ಣ ಅವರ ಆ ಪ್ರಶ್ನೆ ಇದೆಯಲ್ಲ, ಬಹಳ ವ್ಯಾಲಿಡ್ ಆದ ಪ್ರಶ್ನೆ ಸರ್ ಅದು. ಆ 7,000ರಿಂದ 9,000 ಎಕರೆ ಇದೇ ಜಮೀನು ಬೇಕಾ, ಬೇರೆ ಜಮೀನು ಇದೇ ಸರ್ಕಾರದ ಹತ್ರ, ಆ ಜಮೀನಲ್ಲಿ ಬೇಕಿದ್ರೆ ಮಾಡ್ಕೊಳ್ಳಿ ಅನ್ನೋದು ಇದೆಯಲ್ಲ, ಬಹಳ ವ್ಯಾಲಿಡ್ ಆದ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟ ನಂತರ ಉತ್ತರ ಸಮಾಧಾನ ಆದ್ರೆ ಜಮೀನು ಕೊಡಕ್ಕೆ ಮುಂದೆ ಬರಬಹುದು. ಫಸ್ಟ್ ಆ ಪ್ರಶ್ನೆಗೆ ಒಂದು ಉತ್ತರ ಕೊಡಿ ಅಂತ. ಜಾಗ ಎಲ್ಲ ಒಂದೇ ಕಡೆ ಇಲ್ಲ ಸರ್, ಅದು ಓಕೆ, ಬೇರೆ ಬೇರೆ ಪ್ಯಾಕೆಟ್ ಸ್ವಲ್ಪ ಇದೆ. ನಾವು ಟೌನ್ಶಿಪ್ ಮಾಡ್ಬೇಕಾದ್ರೆ ಅಲ್ಲಿ ಟೌನ್ಶಿಪ್ ಮಾಡಕ್ ಆಗಲ್ಲ, ಒಂದೇ ಕಡೆನೇ ಮಾಡ್ಬೇಕು. ಬಾಲಕೃಷ್ಣ ಅವ್ರು ನಿಮ್ಮ ಹತ್ರ ಪೂರ್ತಿ ಮಾಹಿತಿ ಇಲ್ಲ ಖಂಡಿತ ಅಲ್ವಾ? ಹೌದು. KIDB ವಿಚಾರದಲ್ಲಿ ನನ್ನ ಹತ್ರ ಮಾಹಿತಿ ಇಲ್ಲ. ಅಂದ್ರೆ ನಾನು ಹೇಳೋದು ಹೆಂಗೆ ಅಂದರೆ 9,000 ಎಕರೆ ಬೇಕಾಗಿದೆಯಪ್ಪ, ಎಲ್ಲೋ ಒಂದು ಕಡೆ 4,500 ಎಕರೆ KIDB ಇದೆ, ಪಕ್ಕದಲ್ಲಿ ಇನ್ನು 4,500 ಎಕರೆ ರೈತರದ್ದು ಅಕ್ವೈರ್ ಮಾಡ್ಕೊತೀನಿ ಅಂದರೆ ಅಷ್ಟು ಕಡಿಮೆ ರೈತರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಆ ರೈತರುಗಳು ಬಿಡ್ತಾರ ಅಲ್ಲ, ಅಷ್ಟು ಕಡಿಮೆ ರೈತರಿಗೆ 1,000 ಆಗಲಿ 1,000 ಆಗಲಿ 2,000 ಆಗಲಿ ಆ ರೈತರೇ ಸರ್. ಎಸ್ ಸರ್ ನಮಸ್ತೆ, ನಾನು ವಿನಾಯಕ್ ಕಾರಂತ್, ಕಾಂಗ್ರೆಸ್ ಅವನು. ಬೆಂಗಳೂರಿನ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತೀನಿ.
ಬೆಂಗಳೂರು ದೇಶದ ಟೈರ್ 1 ಸಿಟಿಗಳ ಪೈಕಿ ಅತ್ಯಂತ ಚಿಕ್ಕದು. ಒಂದು 6 ತಿಂಗಳ ವರ್ಷದಿಂದ ಗೂಗಲ್ಲು ಮೈಕ್ರೋಸಾಫ್ಟು ಇನ್ವೆಸ್ಟ್ಮೆಂಟು ಆಂಧ್ರಾಗೆ ಹೋಯಿತು. ಆಂಧ್ರಾಗೆ ಹೋದಾಗ ಇದೇ BJPಗರು ಇದೇ JDSನವರು ಕಾಂಗ್ರೆಸ್ನ ಸರ್ಕಾರವನ್ನು ಅಪಹಾಸ್ಯ ಮಾಡಿದ್ರು. ಏನ್ರಿ ಇನ್ವೆಸ್ಟ್ಮೆಂಟ್, ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲೋಯ್ತಲ್ರಿ ಅಂತ. ರೆಟ್ಟೆಪಿಸಮ್ ಬಗ್ಗೆ ಮಾತಾಡಲೇಬೇಕು ನಾವು. ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋದಾಗ ಬಾಯಿ ಬಡ್ಕೊಂಡವರು ಇವತ್ತು ನಾವೇನೋ ಮಾಡ್ತಾ ಇದ್ದೀವಿ. ಬೆಂಗಳೂರು ಟ್ರಾಫಿಕಲ್ಲಿ ನೊಂದೋಗಿದ್ದೀನಿ ಸರ್. ಒಂಚೂರು ಪರಿಹಾರ ಸಿಗುತ್ತೆ ಇನ್ನು 10-20 ವರ್ಷಕ್ಕೆ. ಬೆಂಗಳೂರು ದೊಡ್ಡದಾಗ್ಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಿರುವಂಥ ಯೋಜನೆಗೆ ಇವರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ, ಮತ್ತೆ ಹೇಳ್ತೀನಿ, ಕುಮಾರಸ್ವಾಮಿ ಅಧಿಕಾರದಲ್ಲಿ ಇದ್ದಿದ್ರೆ ಈ ಯೋಜನೆ ಮಾಡ್ತಿದ್ರು. ಇವತ್ತೇನು ವಿರೋಧ ಮಾಡ್ತಿದ್ರಲ್ಲ JDS ನ ಬೆಂಬಲಿಗರು, ಇವರು ಅವ್ರ ಪರವಾಗಿ ನಿಂತ್ಕೋತಾ ಇದ್ರು. ನಮಗೂ ಮಾತಾಡಕ್ ಬರುತ್ತೆ, JDS ಬಗ್ಗೆ ಮಾತಾಡಿದ್ದಾನು, 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 JDS ಬಗ್ಗೆ ಮಾತಾಡಿದ್ದಾನು. ಏನು ಬೆಂಗಳೂರಿನ ಬಗ್ಗೆ ಬಹಳ ಕಳಕಳಿಯ ಪ್ರಶ್ನೆ ಕೇಳಿದ್ರಿ. ಬೆಂಗಳೂರಿಗರು ಉಸಿರುಗಟ್ತಾ ಇದೆ ಟ್ರಾಫಿಕ್ಕು ಅಂತ. ನಿಮ್ಮ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಸುತ್ತಲಿನ ಹಳ್ಳಿಗಳಿದ್ದಾವೆ ಅನ್ಕೊಂಡಿದ್ದೀರಾ? ಹಾಂ, ಇಲ್ಲಿ ಬೆಂಗಳೂರು 1 ನಿಮಿಷ ಕೇಳಿಸ್ಕೊಳ್ರಿ. ಬೆಂಗಳೂರಿನಲ್ಲಿ ಕಸ ಹುಟ್ಟಿಸ್ತೀರಿ, ಅಲ್ಲಿ ಹೋಗಿ ಮಂಗಳೂರಲ್ಲಿ ಹಾಕ್ತೀರಿ. ಆ ಊರಿನ ಜನ ಅನುಭವಿಸ್ಬೇಕು. ಬೆಂಗಳೂರಿಗೆ ಏರ್ಪೋರ್ಟ್ ಬೇಕು, ದೇವನಹಳ್ಳಿ ಜನ ಅನುಭವಿಸ್ಬೇಕು. ಬೆಂಗಳೂರಿಗೆ ಟೌನ್ಶಿಪ್ ಬೇಕು, ಬಿಡದಿ ಜನ ಅನುಭವಿಸ್ಬೇಕು. ಅಂದರೆ ನೀವು ಕಂಫರ್ಟಬಲ್ ಆಗಿ ನಾವು ಬೆಂಗಳೂರಿಗರು ಬದುಕಬೇಕು, ಸುತ್ತಲಿನ ಹಳ್ಳಿಗಳು ಏನು ಬೇಕಾದರೂ ಆಗಲಿ ಅಂದರೆ ಏನರ್ಥ ಇದು? ಇಲ್ಲಿ ಹೋಗಿ ಅಂದರೆ ಏನು ಮಾಡಬೇಕು ಅಂದರೆ, ಇಲ್ಲಿ ಚರಂಡಿಗೆ ನೀರು ಬಿಟ್ಟು ಆ ವೃಷಭಾವತಿ ನದಿ ಮಾಡ್ತೀರಿ, ಆ ರೈತರ ಅನುಭವಿಸ್ಕೊಳ್ಳಿ. ಅಂದರೆ ಈ ಒಂದು ನಿಮಿಷ ನಾ ಹೇಳೋದು ಕೇಳಿಸ್ಕೊಳ್ರಿ. ಬೆಂಗಳೂರಿನ ಅವಶ್ಯಕತೆಗಳನ್ನು ಸುತ್ತಲಿನ ಹಳ್ಳಿ ಪೂರೈಸ್ಬೋದು. ಕೇಳಿಸ್ಕೊಳ್ಳಿ, ಒಂದು ನಿಮಿಷ. ಅತಿ ಆಸೆಗಳನ್ನು ಪೂರೈಸೋದಕ್ಕಾಗೋದಿಲ್ಲ. ಬೆಂಗಳೂರು ಸಮಸ್ಯೆಗಳ ಬಗ್ಗೆ ಮಾತಾಡ್ತೀರಿ, ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡ್ತೀರಿ. ಬೆಂಗಳೂರು ಚಿಕ್ಕದಾಯ್ತು. ದೇಶದ ಟೈರ್ 1 ಸಿಟಿಗಳ ಪೈಕಿ ಅತ್ಯಂತ ಚಿಕ್ಕದು ಬೆಂಗಳೂರು ಅಂತ ಗೊತ್ತಿಲ್ವಾ ನಿಮಗೆ? ಗೊತ್ತು. ಹಾಗಾದ್ರೆ ದೊಡ್ಡದಾಗೋದು ಬೇಡವಾ ಬೆಂಗಳೂರು? ಬೇರೆ ಏನಾದ್ರು ಆಪ್ಷನ್ ಆಯ್ತು, ಆಪ್ಷನ್ ಕೊಡಿ ಆಯ್ತು. ಅವ್ರು ಕೂತಿದ್ದಾರೆ, ಅವ್ರ ಆಪ್ಷನ್ ತಗೋತಾರೆ, ಕೊಡಿ. ಏನಿದೆ ಆಪ್ಷನ್ ಕೊಡಿ ಆಯ್ತು, ನೀವು ಕೊಡಿ ಆಪ್ಷನ್ ತಗೋತಾರೆ ಅವ್ರು. ಹಾಗಾದ್ರೆ ಏನ್ ಮಾಡ್ಬೇಕಾರೆ, ಏನ್ ಮಾಡಿದ್ರು ಬೇಡ ಅನ್ನೋದಾದ್ರೆ ಏನಿದೆ ಸರಿ? ಏನ್ ಮಾಡಿದ್ರು ಬೇಡ ಹೇಗಿದೆ? ಹಾಗಾದ್ರೆ ನಾವು ಬೆಂಗಳೂರು ಬದುಕೋದು ಬೇಡವಾ? ಬೆಂಗಳೂರು ದೊಡ್ಡದು ಆಗಬೇಕೋ ಬೇಡವೋ? ಸರ್, ಸಿಂಗಾಪುರ್ ಬೆಳೆದಿಲ್ಲ ಸರ್. ಸಿಂಗಾಪುರ್ ಬೆಳೆಯೋದಕ್ಕೂ ಆಗೋದಿಲ್ಲ, ಯಾಕಂದ್ರೆ ಸುತ್ತ ಕಡೆ ಸಮುದ್ರ ಇದೆ ಸರ್. 1 ನಿಮಿಷ. ಕಾರಣ ಎಷ್ಟು ದೇಶ ನೋಡಿದಿರಿ ನೀವು? ಎಷ್ಟು ದೇಶ ನೋಡಿದಿರಿ ಅಂತ ಕೇಳಿದೆ ನಾನು. 1 ನಿಮಿಷ. ದೇಶ ಬೇಡ ರೀ. ಅಣ್ಣ, ಕೇಳಿಸ್ಕೊಳ್ಳೋದು ಕಲ್ಕೊಳ್ಳೋಣ ಫಸ್ಟ್. ಕೇಳಿಸ್ಕೊಳ್ಳೋದು ಕಲ್ಕ. ಅವ್ರು ಹೇಳೋದು ಕೇಳ್ಬಿಟ್ಟು ಆಮೇಲೆ ನೀವು ಕೇಳಪ್ಪ. ಮೊದಲು ಕೇಳೋದು ಕಲ್ತ್ಕೋಬೇಕು. ತಮಿಳ್ನಾಡಿನಲ್ಲಿ ಓದಿದವರೆಲ್ಲ ಚೆನ್ನೈಗೆ ಹೋಗ್ತಾರಾ? ಚೆನ್ನೈನಲ್ಲಿ ಕೊಯಮತ್ತೂರಿನಲ್ಲಿ ಸಾಫ್ಟ್ವೇರ್ ಬೆಳೆಸಿದ್ದಾರೆ, ಹೊಸೂರಿನಲ್ಲಿ ಇಂಡಸ್ಟ್ರೀಸ್ ಬೆಳೆಸಿದ್ದಾರೆ. ಹಂಗೆ ಚೆನ್ನೈನಲ್ಲಿ ಇನ್ನೊಂದನ್ನು ಬೆಳೆಸಿದ್ದಾರೆ. ಅಹಮದಾಬಾದಿಗೆ ಗುಜರಾತ್ನಲ್ಲಿ ಕಲ್ತವರೆಲ್ಲ ಹೋಗೋದಿಲ್ಲ. ಮಾತಾಡೋಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳಿ, ಒಂಚೂರು ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ 2ನೇ, 3ನೇ, 4ನೇ ನಗರವನ್ನು ಬೆಳೆಸೋದಕ್ಕೆ ಪ್ಲಾನ್ ಇದೆ. ಮಹಾರಾಷ್ಟ್ರದಲ್ಲಿ ಹೆಂಗೆ ಮುಂಬೈನ ಬೆಳೆಸಿದ್ರು ಹಂಗೆ ಪುಣೆನ ಬೆಳೆಸ್ತಾರೆ. ಪುಣೆಗೆ ಇಂಡಸ್ಟ್ರಿಗಳನ್ನು ಹಾಕ್ತಾರೆ. ಸೊಲ್ಲಾಪುರ ಬೆಳೆಸ್ತಾರೆ. ಮಹಾರಾಷ್ಟ್ರದಲ್ಲಿ ಕೇರಳದಲ್ಲಿ ತ್ರಿವೇಂದ್ರಮ್ಮು, ಕೊಚ್ಚಿನು ಏಕಕಾಲದಲ್ಲಿ ಸಮಾನವಾಗಿ ಬೆಳೆಸ್ತಾರೆ. ಇಷ್ಟು ದಿವಸ ಕರ್ನಾಟಕವನ್ನು ಆಳಿದವರಿಗೆ ಬೆಂಗಳೂರು ಬಿಟ್ಟು ಇನ್ನೇನು ಕಾಣಿಸ್ಲಿಲ್ಲ ಸ್ವಾಮಿ. ನಾನು ಹುಬ್ಬಳ್ಳಿಯಿಂದ ಬರ್ತೀನಿ. ಇನ್ನೊಂದ್ಸರಿ ಹೇಳಿ ಸರ್, ಅದು ಇನ್ನೊಂದ್ಸರಿ ಹೇಳಿ. ಇಷ್ಟು ದಿವಸ ಕರ್ನಾಟಕವನ್ನು ಆಳಿದವರಿಗೆ ಬೆಂಗಳೂರು ಬಿಟ್ಟು ಇನ್ನೇನು ಕಾಣಿಸ್ಲಿಲ್ಲ. ಆಳದವ್ರು ಯಾರು ಮಾತಾಡಂಗಿಲ್ಲ. ಈಗ ಯಾರು ಮಾತಾಡಂಗಿಲ್ಲ. ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೋಬೇಕು ಪ್ಲೀಸ್. ಕೇಳಿಸ್ಕೋಬೇಕು, ವಾದ ಮಾಡಬೇಡ್ರಿ, ಕೇಳ್ರಿ, ಆಮೇಲೆ ನೀವು ಹೇಳ್ರಿ. ಡೆವಲಪ್ಮೆಂಟ್ಗೆ ಅವ್ರು ಹೇಳ್ತಾರದು ಕರೆಕ್ಟ್. ಡೆವಲಪ್ಮೆಂಟ್ ಯಾರು ಮಾತಾಡ್ತಾರಲ್ಲ ಯಾರಿಗೂ ಅಧಿಕಾರ ಇಲ್ಲ ರೀ ಮಾತಾಡಕ್ಕೆ. ಯಾರಿಗೂ ಪ್ಲಾನ್ ಇಲ್ಲ. ಮಂಗಳೂರಿನಲ್ಲಿ ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಕ್ಷೇತ್ರಗಳಿದ್ದಾವೆ. ಹುಬ್ಬಳ್ಳಿಯಲ್ಲಿ ಡೆವಲಪ್ ಮಾಡೋದಕ್ಕೆ ಒಂದಷ್ಟಿದ್ದಾವೆ. ಕಲಬುರಗಿಯಲ್ಲಿ ಡೆವಲಪ್ ಮಾಡೋದಕ್ಕೂ ಒಂದಷ್ಟಿದ್ದಾವೆ ರೀ. ನೀವು ಮಾಡೋದನ್ನೆಲ್ಲ ತಂದು ಬೆಂಗಳೂರಲ್ಲೇ ಮಾಡ್ತೀನಿ
ಪೀಣ್ಯದಲ್ಲಿ ಹಾರ್ಡ್ವೇರ್ ಇಂಡಸ್ಟ್ರಿ ಬೇಕು, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಬೇಕು, ಬಿಡದಿ ಕಡೆ ಆಟೋಮೊಬೈಲ್ ಇಂಡಸ್ಟ್ರಿ ಬೇಕು, ಎಜುಕೇಷನ್ ವೈಟ್ ಫೀಲ್ಡ್ನಲ್ಲಿ ಬೇಕು. ಹಿಂಗೆ ಮಾಡ್ಕೊಂಡು ಕೂತ್ಕೊಂಡು ಆಮೇಲೆ ನೀವು ಬಿಡದಿ ಜಮೀನು ಬೇಕು ಅಂತೀರಿ, ದೇವನಹಳ್ಳಿ ಜಮೀನು ಬೇಕು ಅಂತೀರಿ. ಏನು ಕರ್ನಾಟಕದಲ್ಲಿ ಬೇರೆ ಏನಿಲ್ವಾ? ಆಗಬಾರ್ದ ಬೇರೆ ಏನು? ಭಾಳ ಇಮೋಷ್ನಲ್ ಆಗಿ ಬೆಂಗಳೂರಿಗರು ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದಾರೆ. ಯಾರು ಮಾಡ್ಕೊಂಡಿದ್ದನ್ನು? ಯಾಕೆ ಮಾಡ್ಕೊಂಡ್ರಿ ಇದನ್ನು? ನಾನು ಹುಬ್ಬಳ್ಳಿಯಲ್ಲಿ ಡಿಗ್ರಿ ಮಾಡಿ ಎಕ್ಸಾಮ್ ಬರೋದು ಬೆಂಗಳೂರಿಗೆ ಬಸ್ ಹತ್ಕೊಂಡ್ಬರೋ ಪರಿಸ್ಥಿತಿ ಯಾಕೆ ಸರ್ ಬಂತು? ಚರ್ಚೆ ಬೆಂಗಳೂರು ಆದ್ರಿಂದ ಬೆಂಗಳೂರು ಮಾತಾಡ್ತಾ ಇದ್ದೆ. ಬೆಂಗಳೂರು ಮಾತ್ರನ ಕರ್ನಾಟಕ ಸರ್ಕಾರ ರಾಜ್ಯದ ಅಭಿವೃದ್ಧಿ ಮಾಡ್ತಾ ಇಲ್ವಾ? ಯಾವುದು ಮಾಡ್ತಾರ? ಬೇರೆ ಎಲ್ಲ ಅಭಿವೃದ್ಧಿ ನಡೀತಾ ಇಲ್ವಾ? ಬೆಂಗಳೂರು ಚರ್ಚೆ ಮಂಗಳೂರು ಬಗ್ಗೆ ಹೇಳಿ. ಮಂಗಳೂರು ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡೋರು, ಲೈಫ್ ಬಗ್ಗೆ ಮಾತಾಡಿದ್ರು. ಏನಾದ್ರ ಅರ್ಥ? ಏನಾದ್ರ ಅರ್ಥ? ಬೆಳಗಾವಿ ನಡೀತಿಲ್ವಾ? ಹುಬ್ಳಿ ನಡೀತಿಲ್ವಾ? ಧಾರವಾಡ ನಡೀತಿಲ್ವಾ? ಫ್ಯಾಕ್ಟ್ರಿಗಳು ಎಷ್ಟಿದೆ? ಎಷ್ಟು ಫ್ಯಾಕ್ಟ್ರಿಗಳು ಬಂದಿದೆ? ಬೆಂಗಳೂರು ಸೆಂಟ್ರಿಕ್ ಆದ್ರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಶೇಖರ್, ಅಂಚಿಪುರ ಕಾಲೋನಿ ಗ್ರಾಮ. ನಾನು ಯೋಜನೆಯ ಪರವಾಗಿದ್ದೀನಿ. ಓಕೆ. ನಮ್ಮ ಭೂಮಿ ನಮ್ಮ ಭವಿಷ್ಯದ ದೃಷ್ಟಿಯಿಂದ ನಾವು ಯೋಜನೆಗೆ ಭೂಮಿ ಕೊಡಲು ಸಿದ್ಧ ಇದ್ದೀವಿ. ಓಕೆ. ಯೋಜನೆಗೆ ಸಿದ್ಧ ಯಾಕಿದ್ದೀವಿ ಅಂದರೆ ನಂದು ಕೆಲವೊಂದು ಪಾಯಿಂಟ್ ಇವೆ, ನಾನು ಹೇಳ್ತೀನಿ. ಹೇಳಿ. ಈಗ ನಾವು ವ್ಯವಸಾಯ ಮಾಡ್ತಿದ್ದೀವಿ. ಮಾಧ್ಯಮಗಳಲ್ಲಿ ನಿಮ್ಮದು ಅಂತಲ್ಲ, ಏನು ನೀವು ತೆಂಗಿನ ಮರ ತೋರಿಸಿದ್ದೀರಿ ಅಂತ ಹೇಳ್ತಿದ್ದೀರಿ. ಹಸಿರು ವಲಯ ಇದೆ, 60% ಭೂಮಿ ಕೂಡ ಒಣ ಭೂಮಿ ಇದೆ. ನಮ್ಮ ಗ್ರಾಮಗಳ ಕಡೆ ಬಂದು ನೀವು ನೋಡಿದ್ರೆ ನಿಮಗೂ ಅದು ಗೊತ್ತಾಗುತ್ತೆ. ಮತ್ತು ಅದೊಂದು ಪಾಯಿಂಟು. ಎರಡನೇ ಪಾಯಿಂಟು, ನಾವು ನಮ್ಮ ಕಷ್ಟಕ್ಕೆ ಜಮೀನು ಮಾರಬೇಕಂದ್ರೆ ದಳ್ಳಾಳಿಗಳ ಹಾವಳಿ. ಅವರು ಕೇವಲ 50 ರಿಂದ 60 ಲಕ್ಷ ಕೇಳ್ತಾರೆ. ಈಗ ಸರ್ಕಾರ 2 ಕೋಟಿಗಿಂತ ಹೆಚ್ಚು ಕೊಡ್ತಿದೆ. ಮತ್ತು ನಮ್ಮನ್ನು ಪಾಲುದಾರರಾಗಿ ಮಾಡ್ಕೊತಿದ್ದಾರೆ. ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ನಿವೇಶನಗಳು ಕೊಡ್ತಿದ್ದಾರೆ. ಇದು ನಮಗೆ ಅನುಕೂಲವಾಗಿದೆ. ನಾವು ಯೋಜನೆಗೆ ಸಿದ್ಧ ಇದ್ದೀವಿ. ಓಕೆ. ಓಕೆ. ನೆಕ್ಸ್ಟು, ಎಷ್ಟು % ಜನ ಹಿಂಗಿರ್ಬೋದು ನಿಮ್ಮ ಥರ ಯೋಚನೆ ಮಾಡೋರು? ಆಯಿತು ಸರ್. ನಾವು ಎಷ್ಟು ಜನ ಇರ್ಬೋದು? ನಾವು ಹೇಳ್ತೀವಿ ಸರ್, ಈ ಯೋಜನೆಗೆ ಶೇಕಡ ನಾವು 70 ರಿಂದ 80 ಭಾಗ ನಾವು ಕೊಟ್ಟಿದ್ದೀವಿ ಅಂತ ನಾವು ಹೇಳ್ತಿದ್ವಿ. ನಮ್ಮ ಯೋಜನೆಯ ವಿರೋಧವಿರೋರು ಅವ್ರ ನಿಮ್ಮೂರ ಹೆಸರು ಏನಂದ್ರೆ? ನಮ್ಮ ಹಂಚಿಪುರ ಕಾಲೋನಿ. ಮಂಡಳಿ ಬರೋದು ಹಂಚಿಪುರ ಕಾಲೋನಿ. ಮಂಡಳಿ ಬರೋದು ಸರ್ ಇವರು. ಅಲ್ಲ, ನಿಮ್ಮೂರಲ್ಲಿ ಎಷ್ಟು ಜನ ತಯಾರಿದ್ದಾರೆ ಜಮೀನು ಕೊಡೋದಕ್ಕೆ? ನಾನು ರಾತ್ರಿ ಕೂಡ ನಿಮ್ಮ ನ್ಯೂಸ್ ಚಾನೆಲಲ್ಲಿ ಮಾತಾಡಿದೆ. ನಮ್ಮೂರಲ್ಲಿ 202 ಎಕರೆ ಇದೆ. 174 ಎಕರೆ ಪರವಾಗಿ ಕೊಡ್ತಿದ್ವಿ, 28 ಎಕರೆ ವಿರೋಧವಾಗಿದೆ. ಓ, ಎಷ್ಟು ಟೋಟಲ್? ಎಷ್ಟು? 86% ಆಯಿತು. ಇದರಲ್ಲಿ 60 ರಿಂದ 70 ಎಕರೆ ಆಂಧ್ರ ರೆಡ್ಡಿಗಳ ಹತ್ರ, ಹೊರಗಡೆ ಜನಗಳ ಹತ್ರ ಇದೆ. ಇದಲ್ಲದೆ ಅಂದರೆ ನಿಮ್ಮ ಊರಿಗೆ ಬಂದು ಆಂಧ್ರ ರೆಡ್ಡಿಗಳು ತಗೊಂಡಿದ್ದಾರೆ. ಕೇವಲ. ಆಮೇಲೆ ಇದಕ್ಕೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಯೋಜನೆಯ ವಿರುದ್ಧ ನಾನು ಕ್ರಾಸ್ ಚೆಕ್ ಮಾಡೋಕ್ಕಾಗಲ್ಲ, ಆದರೂ ನೀವು ಸತ್ಯ ಮಾತಾಡಿ ಅಷ್ಟೇ ಕೇಳೋದು ನಾನು. ಇಲ್ಲೇ ಆಂಧ್ರ ರೆಡ್ಡಿಗಳು ಯಾವ ಈಗ ರೀಸೆಂಟಾಗಿ ಎಷ್ಟೆಷ್ಟು ತಗೊಂಡಿದ್ದಾರೆ ಜಮೀನು? ಸತ್ಯ ಮಾತಾಡ್ತೀನಿ ಸರ್. 50 ರಿಂದ 60 ಲಕ್ಷಕ್ಕೆ ತಗೊಂಡವ್ರೆ. ಇಲ್ಲೊಂದು ದಾಖಲೆನೂ ಕೂಡ ಕೊಡ್ತೀನಿ. ಇಲ್ಲಿ 27/8/2024 ಕ್ರಯ ಆಗದೆ. ಇಲ್ಲಿ ಯೋಜನೆಯ ವಿರುದ್ಧವಾಗಿ ಕೂತಿರುವವರೇ ನಮ್ಮ ಸ್ನೇಹಿತರೇ ಸಾಕ್ಷಿದಾರರಾಗಿ ಕ್ರಯ ಮಾಡಿಸಿದ್ದಾರೆ. ಓಕೆ. ಇದನ್ನು ಕೇವಲ ಇದು ನಮ್ಮೂರದೇ ಜಮೀನು, ನಮ್ಮ ಗ್ರಾಮದರೆ. ಎಕರೆಗೆ 55 ಲಕ್ಷಕ್ಕೆ. ವೈಟಲ್ಲ ಆಯ್ತು, ಬ್ಲ್ಯಾಕಲ್ಲಿ ಎಷ್ಟು ಕೊಟ್ಟಿರ್ತಾರೆ? ಇರಿ ಸರ್ ಸರ್ ಒಂದು ನಿಮಿಷ, ನೀವು ಮಾತಾಡೋಣ, ನಾನು ಮಾತಾಡ್ತಾ. ಕ್ಯಾಶಲ್ಲಿ ಒಂದಷ್ಟು ಕೊಟ್ಟಿರ್ತಾರಲ್ಲ, ತೋರಿಸಿರೋದೆ SRVಯಲ್ಲಿ ಮಾತ್ರ. ಬ್ಲಾಕಲ್ಲಿ ಹೇಳ್ತೀರ ನಾನು 55 ಲಕ್ಷಕ್ಕೆ. ಸತ್ಯಾಂಶ, ನೀವು ನಮ್ಮ ಗ್ರಾಮದಲ್ಲಿ ಬಂದು ಇವರಿಬ್ಬರು ಏನಿದ್ದಾರೋ ಇವರು ಇದೇ ಜಮೀನು ಅದು ನಮ್ಮ ದಲಿತರದ್ದು ಅಂದ್ಬಿಟ್ಟು 55 ಲಕ್ಷ ತಗೊಂಡ್ರು. ಇವ್ರ ಹೆಸ್ರಿಗೆ ಹೋದ್ಮೇಲೆ 90 ಲಕ್ಷಕ್ಕೆ ಮಾರಾಟ ಮಾಡ್ಕೊಂಡ್ರು. ಈಗ ಹೆಸ್ರಿಗೆ ಬಂದಾದ್ಮೇಲೆ ಈಗ ಅದೇ ಜಮೀನು 2 ಕೋಟಿ. ಈಗ ಇಲ್ಲೇ ನೋಡಿ, ಈಗ ಇರಿ ಸರ್. ಆಮೇಲೆ ಒಂದು ನಿಮಿಷ, ಇವರೇನೆ ಪ್ರಮುಖವಾಗಿ ಈ ಫ್ರಂಟ್ ಲೈನಲ್ಲಿ ಕೂತ್ಕೊಂಡು ವಿರೋಧ ಮಾಡ್ತಿದ್ದಾರೆ. ಯಾಕೆ ಅಂದರೆ ಇವರು ಈ ಯೋಜನೆ ಕಂಪ್ಲೀಟ್ ಆದರೆ ಇಲ್ಲಿ ಯಾವುದೇ ಭೂಮಿ ಉಳಿಯಲ್ಲ, ದಳ್ಳಾಳಿ ಕೆಲಸ ಮಾಡೋಕ್ಕಾಗಲ್ಲ. ಅಕ್ಕಪಕ್ಕ ಗ್ರಾಮಗಳಿಗೆ ಹೋದರೆ ಇವರು ಪರಿಚಯಿತರ ಆಗಿರಲ್ಲ, ಅಲ್ಲಿ ಇವರು ವ್ಯವಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೂತಿದ್ದಾರೆ. ಇರಿ ಸರ್. ಆಮೇಲೆ ನೀವು ಹೇಳ್ತಿದ್ರಿ 2006ರಲ್ಲಿ ಏನು ಈ ಯೋಜನೆ ತಂದಾಗ ನಿಜವಾದ ರೈತರ ಬಳಿ ಎಷ್ಟು ಎಕರೆ ಜಮೀನಿತ್ತು. ಈಗ ನೀವೇನು 5 ಗುಂಟೆಗಳಿದ್ದದೆ 10 ಗುಂಟೆಗಳಿದ್ದದೆ ಅಂತ ಹೇಳ್ತಿದ್ರಲ್ಲ ಸರ್, ಅಲ್ಲಿಂದ ಇಲ್ಲಿವರೆಗೂ ರೈತರು 10 ಲಕ್ಷ 20 ಲಕ್ಷ 30 ಲಕ್ಷ ಹಿಂಗೆ ಮಾರಾಟ ಮಾಡ್ಕೊಂಡು ಬಂದು ರೈತರ ಹತ್ರ ಜಮೀನು ಕಡಿಮೆ ಆಗಿದೆ. ನೀವು ಇನ್ನೂ ಈ ಯೋಜನೆ ನಿಲ್ಲಿಸಿದ್ರೆ ಈಗಾಗಲೇ ಶೇಕಡ 40ರಷ್ಟು ಹೊರಗಡೆ ಜನ ಇದ್ದಾರೆ, 80ರಷ್ಟು ಹೊರಗಡೆ ಜನ ಬರ್ತಾರೆ. ಅವಾಗ ಯಾರು ರೈತರ ಒಪ್ಪಿಗೆನೇ ಬೇಡ. ಮುಂದೆ ಬರುವ ಯಾವುದೇ ಸರ್ಕಾರ ಬರಲಿ, ನೀವು 2 ವರ್ಷ ಕಾಲಾವಕಾಶ ಕೊಟ್ಟರೆ ಯಾವ ರೈತರ ಒಪ್ಪಿಗೆನೇ ಬೇಡ. ಶೇಕಡ 80ರಷ್ಟು ಜನ. ನನಗೊಂದು ಡೌಟ್ ಇದೆ. ಹೇಳಿ ಸರ್. ಬಾಲಕೃಷ್ಣ ಅವ್ರನ್ನೂ ಬಿಟ್ಟುಬಿಡಿ, ನೀವು ರೈತರು ಒಂದು ಕಡೆ ಕೂತ್ಕೊಂಡಿದ್ದು ಮಾತಾಡೋದಕ್ಕಾಗೋದಿಲ್ವಾ? ಮಾತಾಡ್ಬೋದು. ರಾಜಕಾರಣಿಗಳನ್ನು ಬಿಟ್ಟುಬಿಡಿ, ಮಾತಾಡ್ಬೋದು. ಯಾವಾಗ ಮಾಡ್ತೀರಿ? ಟಿವಿ ಸ್ಟುಡಿಯೋದಲ್ಲೇ ಭೇಟಿ ಆಗ್ಬೇಕಾ ನೀವು ಒಬ್ರಿಗೊಬ್ರು? ನಾವು ರೆಡಿ ಸಿದ್ಧ ಇದ್ದೀವಿ ಸರ್. ನಾವು ಯೋಜನೆ ಪರವಾಗಿ ಯಾಕೆ ಕೊಡಬೇಕು ಅಂತ, ಇವ್ರ ಯೋಜನೆ ವಿರುದ್ಧ ಯಾಕೆ ಕೊಡಬೇಕಂತ ನೇರವಾಗಿ ಚರ್ಚೆ ಆಗಲಿ. ಆದರೆ ಇವರೇನೀಗ
ಪಾದಯಾತ್ರೆ ಮಾಡ್ಕೊಳ್ಳೋದು, ಇನ್ನೊಂದು ಪಕ್ಷದವ್ರು ಕರ್ಸೋದು, ಬಿ ಜೆ ಪಿಯವ್ರು ಸಪೋರ್ಟ್ ತಗೊಳ್ಳೋದು. ಕಾರ್ಯಕರ್ತರ ಇಲ್ಲ ಸರ್, ನಾನು ರೈತವಾಗಿ ಮಾತಾಡ್ತಾ ಇರೋದು ಈಗ. ಸರ್ ನಾನು ಹೇಳಿದೆ ಸರ್, ತಾಯಿ ನಾನು ಹೇಳ್ತೇನೆ ಕೇಳಿ. ನಾನು ಇದೀನಮ್ಮ ಇಲ್ಲಿ, ಅವನು ಸರ್, ನಾನು ಹೇಳ್ತೇನೆ ಕೇಳಿ. ನಾನು ಇದೀನ, ಪ್ರಾಮಾಣಿಕವಾಗಿ ಹೇಳ ಒಳ್ಳೆ ಕಥೆ ಇಲ್ಲ. ನಾನು ಇದೀನಿ ರೀ ಇಲ್ಲಿ ಸರ್. ಅಜಿತ್ ಅವರೇ, ನಾನು ನಿಮ್ಮ ಊರಿನಲ್ಲಿ 86% ರೈತರು ತಯಾರಿದ್ದಾರೆ ಕೊಡೋದಕ್ಕೆ. ಹೌದು ಸರ್, 86%. ಹೌದು ಸರ್, ನಾನು ಈಗ ಇಷ್ಟು ಬೆಲೆಯನ್ನ ನಿಮಗೆ ಯಾರು ಕೊಡೋದಕ್ಕಾಗೋದಿಲ್ಲ. ಹೌದು ಸರ್. ಆಮೇಲೆ ಶೇಖರ್ ಅವರೇ ಸರ್, ಆಮೇಲೆ ಸರ್ ದಲಿತರ ಜಮೀನು ಅಂತ ಬಂದಾಗ ಸರ್ ನೀವು ಹೇಳ್ತಾ ಇರೋದು ಲಾಜಿಕಲಿ ಕರೆಕ್ಟ್ ಇದೆ, ತಾರ್ಕಿಕವಾಗಿದೆ ನಿಮ್ಮ ಪ್ರಶ್ನೆ. ಇಷ್ಟು ಬೆಲೆಯನ್ನು ಯಾವ ದಳ್ಳಾಳಿನೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಆಂಧ್ರದ ರೆಡ್ಡಿನೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಗೌರ್ಮೆಂಟ್ ಕೊಡ್ತಾ ಇದೆ ಅಂದ್ರೆ ಕೊಟ್ಬಿಡೋಣ ಅಂತ. ಈಗ ಆ ಯಜಮಾನ್ರು ಹೇಳಿದ್ರಿ 83 ವರ್ಷ ನನಗೆ ಜಮೀನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ, ದಿನ ಬೆಳಗಾದ್ರೆ ಜಮೀನಲ್ಲಿ ಮಾಡ್ಕೊಂಡೇ ಜೀವನ ಮಾಡಬೇಕು, ಮಾರಿದ್ರೆ ಏನು ಮಾಡೋದು ಗೊತ್ತಿಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಮಾರ್ಕೊಂಡ್ಬಿಡ್ರಿ ಆಗಿದ್ದಾಗೋಯ್ತು ಅಂತ. ಸರ್ ಇವ್ರು ಹೇಳಿದ್ರು 83 ವರ್ಷ ಅಂತ, ನನಗೆ 42 ವರ್ಷ, ನಾನು ಕೃಷಿ ಮಾಡ್ತೀನಿ, ನಮ್ಮದು ತೆಂಗಿನ ಮರ ಇದೆ, ನಮ್ಮದು ಬೋರ್ ಹಾಕ್ಸಿದ್ದೀನಿ, ನೀರು ಬರ್ತಾ ಇಲ್ಲ, ಮತ್ತು ನಾನು ವ್ಯವಸಾಯ ಮಾಡ್ತೀನಿ, ಜೋಳ ಬೆಳಿತೀನಿ, ಕೋಸು ಹಾಕಿದೆ. ನೀವು ಹೇಳಿದ್ರು ಯಾಕೆ ಈ ಕೃಷಿ ಮಾಡ್ತಾಯಿದ್ದೀವಿ ನಾವು ಮಾಡ್ತಾಯಿಲ್ಲ ಅಂತ. ಇವರು ವಯಸ್ಸು ಅಂತರ, ನೀವು ದುಡಿಯೋಕ್ಕಾಯ್ತಲ್ಲ, ನೀವು ಶೋಕಿ ಮಾಡ್ತೀರಿ ಅಂತ ಇವ್ರ ಮನೋಭಾವ ಇರ್ಬೋದು. ನಾವು ಕೂಡ 1 ಎಕರೆ ಬೇಬಿ ಕಾರ್ನ್ ಬೆಳೆದ್ರೆ 30,000 40,000 ಸಿಗ್ತದೆ, ಅದಕ್ಕೆ ಖರ್ಚು 15,000 20,000 ಆಯ್ತದೆ, ಉಳಿಯೋದು 7-8,000 ಉಳಿಬೋದು ಸತ್ಯ ಹೇಳಿದ್ರೆ. ನೆಕ್ಸ್ಟು ಈ ಕೋಸು ಅಂತ ಬೆಳೆದು 40,000 ಖರ್ಚು ಮಾಡಿದೆ, 1 ಲಕ್ಷ ಚಿಲ್ಲರೆ ಸಿಗ್ತದೆ ಅಂದರು, ಯಾರೂ ತಗೊಳ್ಳಲಿಲ್ಲ. 1 ರೂಪಾಯಿ 2 ರೂಪಾಯಿ 5 ರೂಪಾಯಿಗೆ ತಗೋತಾರೆ. ಮಾರ್ಕೆಟ್ಗೆ ಹೋದರೆ ನಾವು ನಿಜವಾದ ಬೆಂಬಲ ಬೆಲೆ ಇಲ್ಲ ನಮಗೆ, ನಾವು ಮಾರಾಟ ಮಾಡೋಕ್ಕಾಗಲ್ಲ. ಈಗೆಲ್ಲ ಪಾಳು ಬಿಟ್ಟಿದ್ದೀವಿ, ನಾವು ವ್ಯವಸಾಯ ಮಾಡೋಕ್ಕಾಗದೆ. ನೀರಿದೆ ನನ್ನ ಹತ್ರ ಸರ್, ನಾನು ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ನಿವೇಶನಕ್ಕೆ ಹೋಗ್ತೀನಿ, ನನಗೆ ಬೇಕಾದಷ್ಟು ಹಣ ಪಡಿತೀನಿ. ಒಂದು ಸ್ವಲ್ಪ ದುಡ್ಡು, ಒಂದು ಸ್ವಲ್ಪ ಸೈಟ್ಗಳನ್ನು ತಗೊಳ್ತೀವಿ. ಹೌದು ಸರ್. ಸೊ ಮಕ್ಕಳು ಹಾಂ ಸರ್, ಸರ್ ಈಗ ಜೀವನ ಚೆನ್ನಾಗಿರುತ್ತೆ, ಆರಾಮಾಗಿ ಜೀವನ ಮಾಡ್ಕೊಂಡು ಹೋದ್ರಾಯ್ತು. ನನ್ನ ಮಕ್ಕಳು ಈಗ ನಾವೇ ವ್ಯವಸಾಯ ಮಾಡೋಕೆ ಕಷ್ಟಪಡ್ತಿದ್ದೀವಿ ಅಂದರೆ ಮುಂದಿನ ಪೀಳಿಗೆಯಲ್ಲಿ ನನ್ನ ಮಗ ಆಗಲೇ ಇಂಜಿನಿಯರ್ ಓದ್ತಾ ಇದ್ದಾನೆ, ಅವನಿನ್ನು ವ್ಯವಸಾಯ ಮಾಡೋಕೆ ಅವ್ನು ಬರೋದಿಲ್ಲ. ನಾವು ಇದರಿಂದ ಅಭಿವೃದ್ಧಿ ಹೊಂದ್ತೀವಿ ಅಂತ ನಮ್ಮನ್ನು ಕಂಡಿದ್ದೀವಿ. ಮತ್ತು ನಾವೇನು ಪೂರ್ತಿ ಜಮೀನು ಕಳ್ಕೊತಿಲ್ಲ, ಸರ್ಕಾರ ನಮ್ಮನ್ನ ಪಾಲುದಾರಿಕೆಗೆ ತಗೊಳ್ತಿರೋದ್ರಿಂದ ನಾವು 2 ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ತಗೊಂಡು ನಮ್ಗೆ ಬೇಕಾದಷ್ಟು ಹಣ ಪಡಿತೀವಿ ಸರ್. ಸರ್, ನನ್ನ ಹೆಸರು ಕಣ್ಣನ್ ಅಂತ, BJP-ಯಿಂದ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಕೋಷ್ಠ ಉತ್ತರ ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಸರ್, ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ಸರ್ಕಾರದಲ್ಲಿ ಸವಲತ್ತು ದುಡ್ಡುಗಳು ಸಖತ್ತಾಗಿದೆ, ಟೌನ್ಶಿಪ್ ಮಾಡೋಕ್ಕೆ ನಮಗೆ ದುಡ್ಡಿದೆ, ಮಾಡ್ತೀವಿ ಅಂತ. ಸರ್, ನಿಮ್ಮ ಸರ್ಕಾರಕ್ಕೆ ಏನು ಹೇಳಬೇಕು ಅಂತೀರಾ? ನಿಮ್ಮ ಶಾಸಕರುಗಳಿಗೆ ಅನುದಾನ ಕೊಡೋಕ್ಕೆ ದುಡ್ಡು ಕೊಡಲ್ಲ ಅಂತೇಳಿ ನೀವು ಸ್ವಪಕ್ಷದವರೇ ಕಿತ್ತಾಡ್ತಾವ್ರೆ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೊಡ್ತಾ ಇಲ್ಲ ಅಂತ. ಅವರು ಕೊಡೋಕ್ಕೆ ಇರೋ ಬೆಂಗಳೂರಿನಲ್ಲಿ ಉದ್ಧಾರ ಮಾಡೋಕ್ಕಾಗ್ತಾಯಿಲ್ಲ, ಇನ್ನು ಟೌನ್ಶಿಪ್ ಯಾರು ಪುರುಷಾರ್ಥಕ್ಕೆ ಹೋಗಿ ಮಾಡ್ತಾ ಇದ್ದೀರಾ? ಅಂಥ ಫಲವತ್ತಾದ ಭೂಮಿನ ಹಾಳು ಮಾಡಿ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗ್ತಾ ಇರೋದು, ಟೌನ್ಶಿಪ್ ಮಾಡಿ ಯಾರು ಉದ್ಧಾರಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದೇ ನನ್ನ ಪ್ರಶ್ನೆ ಸರ್. ಅದು ಗ್ರೇಟರ್ ನಿಕೋಬಾರ್ ಪ್ರಾಜೆಕ್ಟ್ ಅಂತ ಒಂದು ಮಾಡ್ತಿದ್ದಾರೆ ಸರ್ ಕೇಂದ್ರ ಸರ್ಕಾರದವರು. ರಾಹುಲ್ ಗಾಂಧಿ ಅವ್ರು ಹೋಗಿ ತೋರಿಸಿದ್ರಪ್ಪ, ಇಷ್ಟು ದಟ್ಟವಾದ ಕಾಡಿದೆ ಇಲ್ಲಿ, ಈ ಕಾಡನ್ನು ಕಡಿದು ನೀವು ಪ್ರಾಜೆಕ್ಟ್ ಮಾಡ್ತೀರಾ ಅಂತ. ಅದು ನೋಡ್ರಿ ದೇಶದ ಅಭಿವೃದ್ಧಿಗೆ ಬೇಕು ಅಂತೀರಿ. ಅದು ಅಂಡಮಾನ್ ನಿಕೋಬಾರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಕರೆಕ್ಟ್ ಅಲ್ವಾ? ಅಲ್ರಿ, 20 ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀರಿ. ಮೊನ್ನೆ ಯಾವುದೋ ಒಂದು ನ್ಯೂಸ್ ಚಾನಲ್ನ ಸಮಿಟ್ನಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು ಡ್ಯಾಮ್ ಕಟ್ಟಕ್ಕೆ ಹೋದ್ರು ವಿರೋಧ ಮಾಡ್ತಾರೆ, ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಮಾಡೋಕೆ ಹೋದ್ರು ವಿರೋಧ ಮಾಡ್ತಾರೆ, ಹಿಂಗೆ ವಿರೋಧ ಮಾಡಿದ್ರೆ ದೇಶ ಹೆಂಗೆ ಉದ್ಧಾರ ಆಗೋದು ಅಂತ ಮೋದಿ ಮಾತಾಡ್ತಾರೆ. ಸರ್, ನಾವು ಯಾರು ಟೌನ್ಶಿಪ್ ಮಾಡೋದಕ್ಕೆ ಕೊಟ್ಟರೆ ನೀವು ವಿರೋಧ ನಾವು ಯಾರು ವಿರೋಧ ಅಲ್ಲ, ಇರೋದನ್ನ ಫಸ್ಟ್ ಉಳಿಸ್ಕೊಳ್ಳಿ, ಬೆಳೆಸಿ ಅದನ್ನೇ ಮೇಂಟೈನ್ ಮಾಡೋಕ್ಕಾಗ್ತದೆ. ಇನ್ನೊಂದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಬೆಂಗಳೂರು ಅಭಿವೃದ್ಧಿಗೆ ನೀವು ದುಡ್ಡು ಕೊಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಬೆಂಗಳೂರಿಗೆ ಅಭಿವೃದ್ಧಿಗೆ ಕೊಡ್ತಾ ಇಲ್ಲ. BBMP ಇತ್ತು, ಅದನ್ನ GBA ಮಾಡಕ್ಕೆ ಹೋದ್ರು, ಆ ಎಲೆಕ್ಷನ್ ಮಾಡೋಕ್ಕೂ ದುಡ್ಡುಗಳಿಲ್ಲ ಅಂತ ಇದ್ದಾರೆ. ರಸ್ತೆಗಳು ಗುಂಡಿಗಳು ಎಷ್ಟು ಬಿದ್ದಿದೆ ಸರ್, ರಸ್ತೆ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ, ಎಷ್ಟು ಬೆಂಗಳೂರು ಅಭಿವೃದ್ಧಿ ಮಾಡೋಕ್ಕೆ ನಿಮಗೆ ಇರೋದನ್ನೇ ಮೇಂಟೈನ್ ಮಾಡೋಕ್ಕಾಗದೇ ಇರೋರು ಇನ್ನು ಬೆಂಗಳೂರು ಬಿಡದಿ ಟೌನ್ಶಿಪ್ ಮಾಡಿ ಯಾರು ಉದ್ಧಾರ ಆಗಬೇಕು? ಸರ್, ಒಂದು ನಿಮಿಷ, ಅದು ಮೊದಲಾಗಲಿ ಇದು ಮೊದಲಾಗಲಿ ಅನ್ನೋದು ಡಿಬೇಟ್ ಕೇಳೋದಕ್ಕೆ ಭಾಳ ಚೆನ್ನಾಗಿರುತ್ತೆ ಸರ್, ಕೇಳೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ರಾಜಕೀಯ ಉತ್ತರ ಕೊಡ್ತೀವಿ, ನೀನು ರಾಜಕೀಯ ಮಾತಾಡಿದ್ರೆ ನೀನು ಅಲ್ಲ, ಒಂದು ನಿಮಿಷ, ಅವರೇ ಉತ್ತರ ಕೊಟ್ಟರು, ಅದಕ್ಕೆ ಉತ್ತರ ಅವಶ್ಯಕತೆ ಇಲ್ಲ ಅಂತ. ಯಜಮಾನ್ರೆ, ಇಲ್ಲಿ ದೊಡ್ಡದೊಂದು ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯ್ತಲ್ಲ, ಆ ಏರ್ಪೋರ್ಟ್ ಆದಾಗ ಭಾಳಷ್ಟು ಜನರಿಗೆ ಇನ್ನೂ ಟಾಯ್ಲೆಟ್ಗಳಿರಲಿಲ್ಲ ರೀ, ಮನೇಲಿ ಟಾಯ್ಲೆಟ್ ಇಲ್ಲ. ಟಾಯ್ಲೆಟ್ ಇಲ್ಲದೆ ಏರ್ಪೋರ್ಟ್ ಯಾಕೆ ಕಟ್ಟೋದಕ್ಕೆ ಹೋಗ್ತೀರಿ ಅಂತ ವಾದ ಮಾಡಿದರೆ ಯಾವತ್ತಾರು ಮುಗಿಯೋದ ಅದು ವಾದ? ಎಲ್ಲ ಒಟ್ಟೊಟ್ಟಿಗೆ ನಡಿಬೇಕಾಗಲ್ಲ ಸರ್. ಈಗ ರಾಜಕೀಯವಾಗಿ ಮಾತಾಡ್ತಾವ್ರ ಅವರು, ಅದಕ್ಕೆ ರಾಜಕೀಯವಾಗಿ ಉತ್ತರನೇ ಕೊಡೋಣ. ನಮ್ಗೆ ಇರಪ್ಪ ನಿಮಿಷ, ನಮ್ಗಿನ್ನ ಮುಂಚೆ ಯಾವ ಸರ್ಕಾರ ಇತ್ತು ಸರ್? ಅವ್ರದೈತಲ್ಲ ಸರ್. ಎಲ್ಲ ಪೂರ್ತಿ ಕಾಂಕ್ರೀಟ್ ರೋಡ್ಗಳನ್ನ ಮಾಡಿಬಿಟ್ಟು ಮೋರಿಗಳು ಮಾಡಿಬಿಟ್ಟಿದ್ರೆ ನಮಗೆ ಗುಂಡಿ ಮುಚ್ಚೋ ಸಮಸ್ಯೆನೇ ಗೊತ್ತಿರಲಿಲ್ಲ. ಗಾರ್ಬೇಜ್ ಸಿಟಿ ಅಂತ ಯಾರ ಕಾಲದಲ್ಲಿ ಆಗಿದ್ದು? ಯಾರ ಕಾಲದಲ್ಲಿ ಆಯಿತು ಗಾರ್ಬೇಜ್ ಸಿಟಿ ಅಂತ? ಹೊರಗಡೆ ಅವರೆಲ್ಲ ಕಮೆಂಟ್ ಮಾಡಿದ್ರು, ಯಾರ ಕಾಲದಲ್ಲಿ ಆಯಿತು? ಅದು ರಾಜಕೀಯವಾಗಿ ಮಾತಾಡಿ, ಈ ಯೋಜನೆ ಬಗ್ಗೆ ಮಾತಾಡಿ, ಉತ್ತರ ಕೊಡೋಣ. ಎಲ್ಲರ ಕಾಲದಲ್ಲೂ ಅವ್ರು ಹೇಳಿದ್ರು ಒಂದು ಮಾತು, ಈ ರಾಜ್ಯ ಆಳದಂತ ಎಲ್ಲರೂ ಅಂತ ಹೇಳಿದಾರೆ ಅವ್ರು ಒಂದು ಮಾತು. ಎಲ್ಲರೂ ತಲೆ ಆಮೇಲೆ ನಾವು ಅದಕ್ಕೆ ಸ್ಪೇರ್ ಮಾಡಲ್ಲ, ಅವ್ರು ಹೇಳಿದ್ರು ನಾವು ಸ್ಪೇರ್ ಮಾಡ್ತಾ ಇಲ್ಲ. ಒಂದು ನಿಮಿಷ, ಇವರೇ
ಕಸ ತೆಗಿಬೇಕಲ್ಲಪ್ಪ, ನೀವೇ ಅಚ್ಚುಕಟ್ಟು ಮಾಡ್ಕೊಂಡಿದ್ರೆ ನಾವು ಮಾಡೋ ಇತ್ತಲ್ಲಪ್ಪ. ನಿಮ್ ಕಾಲದಲ್ಲೂ ಇತ್ತಲ್ಲ ಸಮಸ್ಯೆ, ನಮ್ ಕಾಲದಲ್ಲಿ ಇರಲ್ಲ ಸ್ವಾಮಿ, ನಿಮ್ ಕಾಲದಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ತಿದ್ದೆ. ಎಲ್ಲರ ಕಾಲದಲ್ಲೂ ಸಮಸ್ಯೆ ಐತೆ. ಸರ್ ಬಾಲಕೃಷ್ಣ ಅವರು ಸಾಹೇಬ್ರೆ, ಹೇಳಮ್ಮ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ದೇವನಹಳ್ಳಿಲಿ ಕೈ ಬಿಟ್ಬಿಟ್ರಿ, ಅವರು ಸುಮಾರು 3 ವರ್ಷ 4 ವರ್ಷ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಅಜಿತ್ ಸಾಹೇಬ್ರ ಮಾಹಿತಿ ಕೊಡ್ಬೇಕು ನನಗೆ. ಆಮೇಲೆ ಈಗ ನಮ್ಮ ಯಜಮಾನ್ರಿಗೆ 60 ವರ್ಷ, ನಂದು 2000ದಿಂದ 3000 ಅಡಿಕೆ ಸಸಿ ಐತೆ, 350 ತೆಂಗಿನ ಮರ ಐತೆ, 250 8 ಎಕರೆ ಜಮೀನು ಐತೆ, 250ಇಂದ 260 ಮಾವಿನ ಸಸಿ ಐತೆ. ನನ್ನ ಗಂಡನಿಗೆ ವ್ಯವಸಾಯ ಬಿಟ್ಟರೆ ಇನ್ನೇನು ಬರಲ್ಲ, ನನ್ನ ಗಂಡನ್ ಬರಲ್ಲ. ಎಷ್ಟಿದೆ ಅಮ್ಮ ಜಮೀನು ನಿಮ್ದು? ನಂದು 8 ಎಕರೆ ಸಿಲ್ಡ್ರೆ ಜಮೀನು ಐತೆ. ಏನು ಬರಲ್ಲ ಸರ್, ನನ್ನ ಗಂಡನ್ ಬರಲ್ಲ, ಯಾವುದೇ ರೀತಿ ಬರಲ್ಲ. ನನ್ನ ಗಂಡನ್ನ ಈ ದುಡ್ಡು ಇಸ್ಕೊಂಡೋಗಿ ನಾನೇನು ಮಾಡಲಿ? ನನಗೆ ಜಮೀನೇ ಬೇಕು. ನನ್ನ ಗಂಡ ಬೆಳಗ್ಗೆ ಎದ್ದೋಗಿ ನಾನು ಅಡುಗೆ ಮಾಡಿ ಕುದ್ಮೇಲೆ ಬೆಳಗ್ಗೆ ಎದ್ದೋಗಿ ಅಲ್ದಲ್ಲಿ ಒಂದು ಕಳೆ ಇಲ್ಲ ಸರ್ ನಮ್ಮ ಜಮೀನಲ್ಲಿ. ನಾವು ಆ ಥರ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಮಾವನು ಈಗೂ 85 ವರ್ಷ ನಮ್ಮ ಮಾವನು ಮಾಡ್ತಾರೆ, ನಮ್ಮ ಅತ್ತೆನೂ ಮಾಡ್ತಾರೆ, ನಾವು ಮಾಡ್ತಾ ಇದ್ದೀವಿ. ನಾನು ಹೈನುಗಾರಿಕೆ ಹಾಲು ಕರಿತೀನಿ. ಬೆಳಿಗ್ಗೆ 4 ಗಂಟೆಗೆ ಎದ್ರೆ ರಾತ್ರಿ 9:30ವರೆಗೂ ನಾನು ಪ್ರತಿ ಒಂದು ಕೆಲಸ ನಾನು ಮಾಡ್ಕೊ ಬರ್ತಾ ಇದ್ದೀನಿ. ಈಗ ಸ್ಟ್ರೈಕ್ ಕೂತ್ಕೊಂಡು ನಮ್ಮ ಜಮೀನು 1 ಕುಂಟೆ ಅಲ್ಲ ಸರ್, ನಮ್ಮ ಸಮಾಧಿ ವ್ಯಾಲ್ಯೂ ಡೆವಲಪ್ ಮಾಡುವಾಗಿದ್ರೆ ಮಾಡ್ಬಿಡಿ. ಇಲ್ಲ ನಮ್ಮ ದಯಾಮರಣ ರಾಷ್ಟ್ರಪತಿ ಕಡೆಯಿಂದನೇ ನಮ್ಮ ಅಲ್ಲಿ ರೈತರು ಕೂತಿದೀವಲ್ಲ, ಅವ್ರ ದಯಾಮರಣ ಕೊಟ್ಟುಬಿಡಿ. ಆಮೇಲೆ ನೀವು ಟೌನ್ಶಿಪ್ ಮಾಡ್ಕೊಬಿಡಿ ಸರ್. ಕೈ ಮುಗ್ದು ಕೇಳ್ಕೊತೀನಿ ಸರ್. ಹೆಸರು ನರೇಶ್ ಜಾಧವ್ ಅಂತ. ಐ ಆಮ್ ಫ್ರಮ್ ಗುಜರಾತ್. ನಾನು ಬೆಂಗಳೂರಲ್ಲಿ 30 ವರ್ಷದಿಂದ ಇದ್ದೀನಿ. ನಾನು ಗುಜರಾತ್ ವಿಚಾರ ಕೇಂದ್ರ ಸರ್ಕಾರದ ಬಗ್ಗೆ ನಾನು ಮಾತಾಡ್ತೀನಿ ಅಂದ್ರೆ, ಇವತ್ತು ಗುಜರಾತಲ್ಲಿ ರೈತರಿಗೆ ಲಾಠಿ ಚಾರ್ಜ್ ಮಾಡಿಕೊಂಡು ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡ್ಕೊಂಡು ತಾವೆಲ್ಲ ನೋಡ್ತಾ ಇದ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಯಾಕೆಂದರೆ ಅಡಾಣಿ ಲೈಟ್ ಕಂಬನ ಅವ್ರ ಜಮೀನಲ್ಲಿ ಜಬರ್ದಸ್ತಿ ಹಾಕೋಕ್ಕೋಸ್ಕರ ಇವತ್ತು 15ರಿಂದ 20 ದಿವಸದಿಂದ ಪಾದಯಾತ್ರೆ ಮಾಡ್ಕೊಂಡು ಟ್ರ್ಯಾಕ್ಟರ್ ರ್ಯಾಲಿ ಮಾಡಿಕೊಂಡು ರೈತರು ಇವತ್ತು ಗಾಂಧಿನಗರ್ಗೆ ಖುಷಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ ಅವ್ರಿಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಲಾಠಿ ಚಾರ್ಜ್ ಮಾಡಿಕೊಂಡು ರೈತರ ಜಮೀನನ್ನ ಕೇಂದ್ರ ಸರ್ಕಾರ ಗುಜರಾತಲ್ಲಿ 30 ವರ್ಷದಿಂದ BJP ಸರ್ಕಾರ ದಬ್ಬಾಳಿಕೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಜೈಲು ಹಾಕ್ಕೊಂಡು ಜಮೀನನ್ನ ತಗೊಳ್ತಾ ಇದ್ದಾರೆ ಸರ್. ಏನಕ್ಕೆ ತಗೋತಾ ಇದ್ದಾರೆ ಸರ್? ಇದು ಅಡಾಣಿ ಅವ್ರದ್ದು ಲೈಟ್ ಕಂಬ ಹಾಕೊಳ್ಳೋಕ್ಕೆ. ಕಂಬ ಅಂದ್ರೆ ಅದೇ ಪವರ್ ಪ್ಲಾಂಟ್ಗೋಸ್ಕರ ಅಡಾಣಿ ಪವರ್ ಪ್ಲಾಂಟ್ಗೆ ಆ ಜಮೀನ ಜಬರ್ದಸ್ತಿ ಲಾಠಿ ಚಾರ್ಜ್ ಮಾಡ್ಕೊಂಡು ನಿಮಿಷ ನೀವು ಆಮ್ ಆದ್ಮಿ ಪಾರ್ಟಿಯವ್ರು ಗೊತ್ತಾಯ್ತು ನನಗೆ. ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಕಂಬ ಅಂದ್ರೆ ಇಷ್ಟಿಷ್ಟು ದೂರದಲ್ಲಿ ಒಂದೊಂದು ಕಂಬ ಅಂತ ಹಾಕ್ತಾ ಹೋಗ್ತಾರಲ್ಲ, ಅದಕ್ಕೆ ಹೌದು ಸರ್ ಅಲ್ವಾ? ಹೌದು. ನಮ್ಮೂರಲ್ಲಿ ನನ್ನ ಜಮೀನಿಗೆ ಬಂದಿದೆ ಸರ್, ಅದಾನಿನೂ ಇಲ್ಲ ಅಂಬಾನಿನೂ ಇಲ್ಲ. ಅಲ್ಲಿ ನಮ್ಮ ಜಮೀನಲ್ಲಿ 1 ಎಕರೆ ಹಾಕ್ಬಿಟ್ಟಿದ್ದಾರೆ. ಅಲ್ಲ ಒಂದು ನಿಮಿಷ ಸರ್, ಕೇಳಿಸ್ಕೊಳ್ಳಿ ಸರ್. ಸರ್ ಇದೊಂದು ಪ್ರಾಬ್ಲಮ್. 1 ನಿಮಿಷ ಇರಪ್ಪ ಇಲ್ಲಿ ಸರ್. ಅವ್ರ ಪಾಯಿಂಟ್ಗೆ ಒಂದ್ ನಿಮಿಷ ಇರ್ರಿ ಅಜಿತ್ ಅವ್ರೆ. ಒಂದ್ ನಿಮಿಷ ಇರ್ರಿ, ಕೇಳಿಸ್ಕೊಳ್ರಿ. ರೈತರು ಪರವಾಗಿ ನಾನು ಯಜಮಾನ್ರೆ ಪ್ರಾಬ್ಲಮ್ ಅರ್ಥ ಆಗಿದೆ ಸರ್. ಇದೊಂದು ಸ್ಕೀಮ್ನಲ್ಲಿ ಲೈನ್ ಹೇಳ್ಕೊಂಡು ಹೋಗ್ತಾರಲ್ಲ, ಎಲ್ಲೂ ರೈತರಿಗೆ ದುಡ್ಡು ಕೊಡ್ತಾ ಇಲ್ಲ. ಮೊನ್ನೆ ನಮ್ಮ ಬಿಡದಿನಲ್ಲೇನೆ ಗಾಣ್ಕಲ್ ಮೇಲೆ ಇನ್ನೊಂದು ಲೈನ್ ತಗೊಂಬರ್ತಾ ಇದ್ರು. ನಮ್ಮ ಜಮೀನಲ್ಲಿ ಆಗಿದೆ ಸರ್. ಹೇಳ್ಬಿಡ್ತೀನಿ ಸರ್, ಅದಕ್ಕೆ ಹೇಳಿದ್ದೀನಿ ನಾನು. ನನ್ನ ಹತ್ರ ರೈತರುಗಳು ಬಂದರು, ನಾನು ಸ್ಟಾಪ್ ಮಾಡಿಸ್ದೆ. DC ಅವ್ರು ನನಗೆ ಫೋನ್ ಮಾಡೋರು, ನಾನು ಹೇಳಿದೆ ಅವರು ಕಾಂಟ್ರಾಕ್ಟ್ ಇದನ್ನು ತೊಗೊಂಡಿರೋದು, ಟೆಂಡರ್ ತೊಗೊಂಡು ಮಾಡ್ತಾ ಇರೋದು, ದಯಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಹೇಳ್ಕೊಂಡು ಹೋಗಿ ಅಂತ ಹೇಳಿದೆ. ಎಲ್ಲೂ ಕೊಡ್ತಾ ಇಲ್ಲ. ಈ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಕೇಂದ್ರ ಸರ್ಕಾರ. ಎಲ್ಲೆಲ್ಲ ಲೈನ್ ಎತ್ಕೊಂಡು ಹೋಗ್ತಾರೆ ಅಲ್ಲಿ ರೈತರುಗಳಿಗೆ ಅದು ಕಾಂಪನ್ಸೇಷನ್ ಕೊಡಬೇಕು ಅಂತ ಇಂಟ್ರೊಡ್ಯೂಸ್ ಮಾಡಬೇಕು. ನಾನು ಅವಕಾಶ ಕೊಟ್ಟಿಲ್ಲ. ಇದೆಲ್ಲ ಕಡೆ ಇದೆ. ಇದು ನಿಮ್ದು ಒಂದೇ ಸಮಸ್ಯೆ ಅಲ್ಲ. ಮೊದಲು ಒಂದು ಲೈನ್ ತೊಗೊಂಡು ಹೋಗ್ತಾರೆ, ಪಕ್ಕದಲ್ಲಿ ಇನ್ನೊಂದು ಲೈನ್ ತೊಗೊಂಡು ಹೋಗ್ತಾರೆ. ಇದು ಏನಾಗ್ತದೆ ಅಂತಂದ್ರೆ, ನಮ್ಮೇಲಂತೂ ಬಿಡದಿನಲ್ಲಿ ಇವ್ರು ಹೇಳ್ದಂಗೆ ಬೆಲೆ ಬಾಳೋ ಜಮೀನಲ್ಲಿ 4 ಲೈನ್ ಹೇಳ್ಕೊಂಡು ಹೊಂಟೋಗ್ಬಿಟ್ರೆ ಅವ್ರು ತೊಂದರೆ ಆಗ್ತದೆ. ಸ್ಟಾಪ್ ಮಾಡಿಸಿದೀವಿ. ಇದೆಲ್ಲ ಕಡೆ ಇದೆ. ನಿಮ್ದು ಒಂದೇ. ಬಾಲಕೃಷ್ಣ ಅವರೇ, ನಾನು ಹೇಳೋದಿಷ್ಟೇ ಸರ್. ಯೋಜನೆ ಬೇಡವೇ ಬೇಡ ಅನ್ನೋರು ಹಠಕ್ಕೆ ಬೀಳೋದು ಬೇಡ, ಮಾಡೇ ಮಾಡ್ತೀವಿ ಅನ್ನೋರು ಹಠಕ್ಕೆ ಬೀಳೋದು ಬೇಡ. ಸಾಧ್ಯ ಆದಷ್ಟು ಹೆಚ್ಚು ರೈತರನ್ನು ವಿಶ್ವಾಸಕ್ಕೆ ತಗೊಂಡು ಏನು ನಿರ್ಧಾರ ತಗೋಬೇಕು ತಗೊಳ್ಳಿ ಸರ್. ಈಗ ನಾನು ರೈತರ ವಿರೋಧ ಬಗ್ಗೆ ಮಾತಾಡಲ್ಲ. ಎಷ್ಟು ಜನ ಪರ, ಎಷ್ಟು ಜನ ವಿರೋಧ ಇದ್ದಾರೆ ಅಂತ. ಯಾರು ವಿರೋಧ ಮಾಡ್ತಾ ಇದಾರಲ್ಲ ಸರ್, ಅವ್ರನ್ನ ಮತ್ತೊಮ್ಮೆ ಕಾನ್ಫಿಡೆನ್ಸ್ ತಗೊಳ್ಳೋಂಥ ಪ್ರಯತ್ನ ಸರ್ಕಾರ ಖಂಡಿತ ಮಾಡ್ತದೆ ಸರ್. ನಾವೇ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ, ಯಾರ್ಯಾರು ವಿರೋಧ ಮಾಡ್ತಾವ್ರೆ ಅವ್ರನ್ನ ಕರೆದು ಮಾತಾಡಿ ಅದಕ್ಕೇನಾದರೂ ಒಂದು ಸೂಕ್ತವಾದಂಥ ಇದನ್ನು ಹುಡುಕ್ಬೇಕು ಅಂತೇಳಿ, ಪರಿಹಾರ ಹುಡುಕ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ನಾನೇ ಅದನ್ನು ಬೇಡಿಕೆಯನ್ನು ಇಟ್ಟು ಇವ್ರನ್ನೆಲ್ಲ ಕರೆದು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಸರ್. ಅದರ ಜೊತೆಗೆ ಟೌನ್ಶಿಪ್ ಪರವಾಗಿದ್ದೀವಿ ಅಂತ ಹೇಳೋರು ಹಿಂದೆನೂ ಒಂದು 100 ಜನ ಬಂದು ನಿಲ್ತಾರೆ. ಟೌನ್ಶಿಪ್ ವಿರುದ್ಧ ಇದೆ ಅಂತ ಹೇಳೋರು ಹಿಂದೆನೂ ಒಂದು 100 ಜನ ಬಂದು ನಿಲ್ತಾರೆ. ಹಂಗೆ ಬಂದು ನಿಂತ ಜನರಿಗೆ ಏನೇನು ದುರುದ್ದೇಶಗಳಿರ್ತವೋ, ಏನೇನು ಸ್ವಾರ್ಥಗಳಿರ್ತವೋ, ಪರವಾಗಿರೋರು ವಿರುದ್ಧವಾಗಿರೋರು ಇಬ್ಬರು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅಂತಿಮವಾಗಿ ಇದು ನಿಮ್ಮ ಜಮೀನು, ನಿರ್ಧಾರ ತೆಗೆದುಕೊಳ್ಳಬೇಕಾಗಿರೋರು ನೀವು. ಮಾತುಕತೆ ಆಗೋದಿದ್ದರೆ ಕೇವಲ ರೈತರ ಹಿತಾಸಕ್ತಿ ಅಂತ ಮಾತ್ರ ಮಾತುಕತೆ ಆಗಲಿ. ಅದು ಬಿಟ್ಟು ಯಾರ್ಯಾರ್ದೋ ರಾಜಕೀಯಕ್ಕೆ ರೈತರು ಬಲಿಯಾಗಬೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಎಷ್ಟೊತ್ತಿಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ
ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.